ಗುಡ್ ಮಾರ್ನಿಂಗ್ ಅಪ್ಪ. ಗುಡ್ ಮಾರ್ನಿಂಗ್. ಅಪ್ಪ, ಹಳೆ ಕೋಟೆ ದಾಟಿ ನಮ್ಮ ಅಡಿಕೆ ತೋಟಕ್ಕೆ ಹೋಗಿ ಹಗ್ಗದ ಸೇತುವೆ ಹತ್ತಿ ಇಬ್ನಿಲ್ ಪಾದ ತೋಯಿಸಿ ಆ ಕೆಂಪ್ ಹೊಳೆ ಇದೆಯಲ್ಲ ಅಲ್ಲಿ ಕಾಲ್ ತೊಳ್ಕೊಂಡು ಹಾಗೆ ರೈಲ್ವೆ ಸ್ಟೇಷನ್ಗೆ ಹೋಗಿ ಪ್ಯಾಸೆಂಜರ್ ಟ್ರೈನ್ಗೆ ಟಾಟಾ ಮಾಡಿ ಇದನ್ನೇ ಮಾಡ್ತೀಯಲ್ಲ, ಬೇಜಾರಾಗಲ್ವಾ? ಇಲ್ಲಪ್ಪ, ಪ್ರತಿದಿನ ಸೂರ್ಯ ನನ್ಗೆ ಹೊಸದಾಗೆ ಕಾಣಿಸ್ತಾನೆ. ಹೊಸ ನೀರು, ಹೊಸ ಇಬ್ನಿ, ಹೊಸ ಹೂವು, ಹೊಸ ಚಿಟ್ಟೆ, ಎಲ್ಲ ಹೊಸದು. ಆದ್ರೆ ಆ ರೈಲ್ವೆ ಸ್ಟೇಷನ್ ಹಳೇದಲ್ವಾ? ಹೊಸ ಪ್ಯಾಸೆಂಜರ್ಸ್ ಇರ್ತಾರಲ್ವಾ, ಅದು ಹೊಸದಾಗೆ ಕಾಣಿಸುತ್ತೆ. ತುಂಬಾ ಹಳೇದಾಗಿರೋದು ಯಾವ್ದು ಗೊತ್ತಾ? ಈ ಮನೆ. ನಿಮ್ಮಮ್ಮನು ಹೀಗೆ ಮಾತಾಡ್ತಾ ಇದ್ಲು. ನೋಡು, ನಿನಗೋಸ್ಕರ ಎಷ್ಟೊಂದು ಹೊಸ ಬಟ್ಟೆ ತಂದಿದ್ದೀನಿ. ತುಂಬಾ ಚೆನ್ನಾಗಿದೆ. ಲವ್ಲಿ, ಫ್ಯಾಂಟಾಸ್ಟಿಕ್. ಅಪ್ಪ, ನಿನ್ ಕುತ್ತಿಗೆಗೆ ಒಂದೇ ಒಂದ್ಸತಿ ನೇತ್ ಹಾಕೊಳ್ಳ? ಅದಕ್ಕೆ ನನ್ ಪರ್ಮಿಷನ್ ಬೇಕಾ? ಅವತ್ತು ಓಡ್ ಬಂದ್ ನೇತ್ ಹಾಕೊಂಡಿದ್ದಕ್ಕೆ ನಿನ್ ಬಾಯ್ ಬಂದಾಗ ಬೈದ್ಬಿಟ್ಟ. ಅಪ್ಪಂದ್ರ ಕುತ್ತಿಗೆಗೆ ನೇತ್ ಹಾಕೊಳ್ಳೋದು ಹೆಣ್ಮಕ್ಳಿಗೆ ಎಷ್ಟು ಇಷ್ಟ ಆಗುತ್ತಾ? ನಿನಗೆ ಇಷ್ಟೊಂದು ಹೊಸ ಬಟ್ಟೆಗಳನ್ನ ಯಾಕೆ ಕೊಡ್ಸಿದೀನಿ ಹೇಳು? ನನ್ ಬರ್ತ್ಡೇಗೆ ಅಲ್ಲ, ನಾಳೆಯಿಂದ ಶಾಪ್ ನಲ್ಲಿ ನೀನು ಬೆಳಗಿನ ಸಂಜೆವರೆಗೆ ಕೂತ್ಕೋಬೇಕು. ಒಳ್ಳೊಳ್ಳೆ ಡ್ರೆಸ್ ಹಾಕೊಂಡ್ರೆ ಗಿರಾಕಿಗಳು ಜಾಸ್ತಿ ಬರ್ತಾರೆ, ವ್ಯಾಪಾರ ಜಾಸ್ತಿ ಆಗುತ್ತೆ. ಇದುವರೆಗೂ ಹಾಡಿದ್ದು ಕುಣಿದಿದ್ದು ಸಾಕು. ನಾಳೆಯಿಂದ ಶಾಪಲ್ಲಿ ಕೂತ್ಕೋ, ಬಿಸ್ನೆಸ್ ಮಾಡು. ಪ್ಲೀಸ್ ಅಪ್ಪ, ಶಾಪ್ಗೆ ತುಂಬಾ ಪೋಲಿ ಹುಡುಗರು ಬರ್ತಾರೆ. ಬರ್ಲಿ, ನನ್ನ ಚುಡಾಯಿಸ್ತಾರೆ. ಚುಡಾಯಿಸ್ಲಿ, ನನಗೆ ಅಂಗಡಿಯಲ್ಲಿ ವ್ಯಾಪಾರ ಆಗೋದು ಮುಖ್ಯ. ನನಗ್ ಶಾಪ್ ಬೇಡ, ನಾನು ಎಕ್ಸಾಮ್ ಕಟ್ತೀನಿ. ಒಂದ್ಸಲ ಫೇಲ್ ಆದ್ಮೇಲೆ ಎಕ್ಸಾಮ್ ಕಟ್ಸಲ್ಲ ಅಂತ ಹೇಳಿರ್ಲಿಲ್ವಾ ನಿನ್ಗೆ? ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ್ದೀನಿ, ಅಂಗಡಿಯಲ್ಲಿ ಇದ್ದವರೆಲ್ಲ ಕೆಲಸದಿಂದ ತೆಗೆದು ಹಾಕಿದ್ದೀನಿ. ನೀನು ಓದು ಕಡದೆ ಕಟ್ಟೆ ಹಾಕಿದ್ ಸಾಕು, ಅಂಗಡಿಯಲ್ಲಿ ಕೂತು ವ್ಯಾಪಾರ ಮಾಡು. ನಾನು 2 ದಿನ ಊರಲ್ಲಿ ಇರಲ್ಲ, ಹುಷಾರು. ಮೊನ್ನೆ ನಮ್ಮೂರ್ಗೆ ಒಂದ್ ಪಿಕ್ಚರ್ ಬಂದಿತ್ತು. ಕಥೆ ಏನ್ ಗೊತ್ತಾ? ಹೀರೋ ತಾಯಿ ಜೊತೆ ಮದ್ವೆ ಮನೆಗೆ ಹೋಗ್ತಾನೆ. ಅಲ್ಲಿ ಮದ್ವೆ ಹೆಣ್ಣನ್ನೇ ಲವ್ ಮಾಡ್ಬಿಡೋದಾ? ಸಕ್ಕತ್ತಾಗಿತ್ತು. ಅಜ್ಜಿ, ನಿನ್ನೆ ನಾನು ರೈಲ್ವೆ ಸ್ಟೇಷನ್ಗೆ ಹೋಗಿದ್ದೆ. ಅಲ್ಲಿ ಸ್ಟೇಷನ್ ಮಾಸ್ಟರು ತುಗುಡಿಸ್ತಾ ಇದ್ರು. ಮಜಾ ತಗೊಳ್ಳೋಣ ಅಂತ ಅನ್ಸ್ತು. ಕಿವಿ ಹತ್ರ ಹೋಗಿ ಕೂ ಅಂತ ಕೂಗ್ಬಿಟ್ಟೆ. ಅವರು ರೇಲ್ ಬಂದ್ಬಿಡ್ತು ಅಂತ ಅನ್ಕೊಂಡು ಆಚೆಗೆ ದೌಡು. ನೀನೇ ಹೇಳಜ್ಜಿ, ಅಪ್ಪ ಹಿಂಗ್ ಮಾಡ್ಬೋದಾ? ಹೊಸ ಡ್ರೆಸ್ ಕೊಡ್ಸಿ ಶಾಪಲ್ಲಿ ಕೂರ್ಸಿ ಗಿರಾಕಿಗಳನ್ನ ಅಟ್ರಾಕ್ಟ್ ಮಾಡು ಅಂತ ಹೇಳ್ಬೋದಾ? ತಾಯಿಲದ ತಬ್ಲಿನ ಹೀಗ ನಡ್ಸ್ಕೊಳ್ಳೋದು. ನನ್ಗೂ ಕಾಲೇಜ್ಗೆ ಹೋಗ್ಬೇಕು ಅಂತ ಆಸೆ, ಓದ್ಬೇಕು ಅಂತ ಆಸೆ. ಈ ಭೂತ್ ಬಂಗ್ಲೆಲಿ ನನ್ ಕೊಳಿಬೇಕಾ ಅಜ್ಜಿ? ರುಕ್ಮಿಣಿ, ಅಜ್ಜಿಗೆ ಕಣ್ ಕಾಣಿಸಲ್ಲ, ಕಿವಿ ಕೇಳಿಸಲ್ಲ, ಮಾತ್ ಬರಲ್ಲ ಕಣೆ. ಗೊತ್ತು, ಆದ್ರೆ ಮಾತಾಡೋಕೆ ಒಬ್ರು ಬೇಕಲ್ವಾ? ನಮ್ಮ ಅಪ್ಪನ್ಕಿಂತ ಈ ಅಜ್ಜಿನೇ ವಾಸಿ. ನಿನ್ ಕರ್ಮ. ಈ ದೇಶದಲ್ಲಿ ಕ್ರಾಂತಿ ಆಗಬೇಕು. ಕ್ರಾಂತಿ ಅಂದ್ರೆ ಅಂತಿಂತ ಕ್ರಾಂತಿ ಅಲ್ಲ ಕಣ್ರ, ರಕ್ತ ಕ್ರಾಂತಿ. ಬ್ರಿಟಿಷರ್ನ ಓಡಿಸಿದ್ವಲ್ಲ, ಅದೇ ದೊಡ್ಡ ಕ್ರಾಂತಿ ಅಲ್ಲ. ನಮ್ಮ ನಾಳ್ತಾರಲ್ಲ ಈ ದೇಶದ ಅಡ್ನಾಡಿ ನಾಯಕರು, ಇವ್ರನ್ನ ಕೆಳಗೆ ಇಳಿಸಲೇಬೇಕು. ಅದಕ್ಕೋಸ್ಕರ ಪ್ರತಿನಿತ್ಯ, ಪ್ರತಿಗಳಿಗೆ, ಪ್ರತಿ ಕ್ಷಣವೂ ನಾವು ಹೋರಾಟಗಳನ್ನ, ಚಳುವಳಿಗಳನ್ನ, ಕ್ರಾಂತಿಗಳನ್ನ ಮಾಡುತ್ತಲೇ ಇರಬೇಕು. ಅದು ಕ್ರಾಂತಿ. ಕ್ರಾಂತಿ ಮಾಡಲೇಬೇಕು. ಕ್ರಾಂತಿ ಅಂದ್ರೆ ಏನ್ ಗೊತ್ತಾ? ಏನೋ ಹೇಳ. ಏನೇ ಕಣ್ಣ ಹೇಳ ಸರ್, ಕ್ರಾಂತಿ ಅಂದ್ರೆ
ಅದೇ ಸರ್ ಕ್ರಾಂತಿ. ಕ್ರಾಂತಿಲಿ ನಗುಕ್ಕೆ ಅವಕಾಶ ಇಲ್ಲ. ಅಲ್ಕಿಸ್ಕೊಂಡು ಸಿಳಿ ಹಾಕೊಂಡು ಹುಡುಗಿರಿನ ಸುತ್ತದ ಅಲ್ರಲ್ಲೇ ಜೀವನ. ನಮ್ ದೇಶ ಯಾಕೆ ಹಿಂಗೈತೆ ಯೋಚನೆ ಮಾಡಿದಿರಾ? ಹೇಳಿ. ಬಡವರೆಲ್ಲ ಬಡವರು ಆಯ್ತವ್ರೆ, ಶ್ರೀಮಂತರೆಲ್ಲ ಶ್ರೀಮಂತರಾಯ್ತವ್ರೆ. ಆದ್ರೆ ಕ್ರಾಂತಿ ಅಂದ್ರೆ ಬಡವರೆಲ್ಲ ಶ್ರೀಮಂತರಾಗಬೇಕು, ಶ್ರೀಮಂತರೆಲ್ಲ ಬಡವರು ಆಗ್ಬೇಕು. ಶ್ರೀಮಂತರ ತಾವು ಇರೋದ ಕಿತ್ತು ಬಡವರು ಕೊಡ್ಬೇಕು. ಅದು ಕ್ರಾಂತಿ ಅಂದ್ರೆ. ಅದನ್ನೇ ಕಾರ್ಲ್ ಮಾರ್ಕ್ಸು ಬೇರೆ ತರ ಹೇಳ್ದ. ಡಿಗ್ರಿನ ಕಿಸ್ಬಿಟ್ಟು ಆಮೇಲೆ ಏನ್ ಮಾಡ್ರ? ನೌಕರಿ ಸಿಗೋದಿಲ್ಲ, ತಲೆ ಬೇಕಾಯ್ತದೆ, ಭಿಕ್ಷೆ ಬೇಕಾಯ್ತದೆ. ನೀವೆಲ್ಲ ಪುಟ್ಬಾತು ಕೇರ ಪುಟ್ಬಾತ ತಿಳ್ಕೊಳ್ಳಿ. ಯಾಕಿಲ್ಲ ನಗ್ತೀರಾ? ಹೇಳಿರ್ಲಿಲ್ವಾ? ಕ್ರಾಂತಿ ಮಾಡೋರು ನಗಂಗಿಲ್ಲ. ಏ ಬಲು ಏನಿಲ್ಲ ನೀನ್ ಅವತರ ಬಾಡಿಗೆ ಕಟ್ಟಿಲ್ಲ ಅಂತ ಮನೆಯಿಂದ ಹೊರಗಾಕಿದ್ರು ಸರ್. ಇದೆಲ್ಲ ಇಡಕ್ಕೆಲ್ಲೂ ಜಾಗ ಇಲ್ಲ, ಅದಕ್ಕೆ ಎಲ್ಲ ತಗೊಂಬಂದೆ. ನಗರ್ಲ ಈಗ ನಗರ್ಲ ಅವನ ಬರ್ತನ ಕಂಡು ನಗ್ತೀರಾ? ಈಸ್ ಸಿಂಬಲ್ ಆಫ್ ಅವರ್ ನೇಷನ್. ಶ್ರೀಮಂತರು ಮನೆ ಮೇಲೆ ಮನೆ ಕಟ್ತಾರೆ, 100 ಎಕರೆ ನುಂಕತ್ತಾರೆ. ಆದ್ರೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಒಬ್ಬ ಬಡ ವಿದ್ಯಾರ್ಥಿಗೆ ತಲೆಯ ಮೇಲೊಂದು ಸೂರಿಲ್ಲ. ಅದನ್ನ ಕಂಡು ನಗ್ತೀರಾ? ಡೆಮೋಕ್ರಸಿ ಇಸ್ ರೋಡ್ ಟು ಸೋಷಿಯಲಿಸಂ. ಇಲ್ಲಿ ಡೆಮೋಕ್ರಸಿನೂ ಇಲ್ಲ, ರೋಡು ಇಲ್ಲ, ಇನ್ನು ಸೋಷಿಯಲಿಸಂ ಎಲ್ಲಿ ಬರ್ತದೆ? ನಾನು ನನ್ನ ಡಿಗ್ರಿ ಸರ್ಟಿಫಿಕೇಟ್ನ ಸಾರ್ವಜನಿಕವಾಗಿ ಸುಟ್ಟಾಕಿದ್ದೀನಿ. ನಿಮ್ಮ ಟೆಕ್ಸ್ಟ್ ಬುಕ್ನ ಕಿಟಕಿಯಿಂದ ಆಚೆಗೆ ಬಿಸಾಕಿ. ಯಾಕರಲ್ಲ ಸುಮ್ಕಿದ್ದೀರಾ? ವೆರಿ ಗುಡ್, ವೆರಿ ಗುಡ್. ಬಡತನ ನಿಮ್ಮ ಟೆಕ್ಸ್ಟ್ ಬುಕ್ಕು, ಸೊಸೈಟಿ ನಿಮ್ಮ ಸಿಲೆಬಸ್ಸು. ಸರ್ ನಾ ಕೂತ್ಕೋಬೋದ ಸರ್? ಕ್ರಾಂತಿ ಮಾಡೋರು ಕುಂತ್ಕೊಳ್ಳಂಗಿಲ್ಲ, ಮನೆ ಕೆಳಂಗಿಲ್ಲ. ಕೆಂಡ್ರ ನುಂಗ್ಬೇಕು, ಬೆಂಕಿನ ಉಗುಳ್ಬೇಕು. ನಿನ್ನ ಮನೆಯಿಂದ ಆಚೆಗೆ ಹಾಕಿದ್ನಲ್ಲ ಕ್ಯಾಪ್ಲಿಸ್ಟ್, ಅವನಿಗೆ ಕಪಾಳ ಬಾಕ್ಸ ಮಾಡಿ ವಿಚಾರಿಸ್ಕೊಳಬ. ಕ್ರಾಂತಿಯಲ್ಲಿ ನಂಬಿಕೆ ನನ್ನ ಜೊತೆಗೆ ಬನ್ನಿ. ಮಿಕ್ತರೆಲ್ಲ ಮಾರ್ನಿಂಗ್ ಹೋಗಿ ಸಾಯ್ರಿ. ಏ ಪುಟ್ರಂಗ, ಪುಟ್ರಂಗ ಬಾರ ಈಚೆಗೆ. ನನ್ನ ಶಿಷ್ಯನ ಮನೆಯಿಂದ ಆಚೆಗೆ ಎಷ್ಟ ಧೈರ್ಯ ನಿಂಗೆ? ಬದ್ಮಾಶ್ ಬಾರ. ಯಾವನ್ನ ಅವನು ಏಕವಚನದಲ್ಲಿ ಮಾತಾಡ್ತೀರೋನು? ಪುಟ್ರಂಗಂಗೆ ಪುಟ್ರಂಗಂಗೆ ಪುಟ್ರಂಗಂಗೆ. ಬಾಲ್ಚಂದ್ರು, ಬಾಲ್ಚಂದ್ರ ಅವ್ರೆ ಬನ್ನಿ ಬನ್ನಿ. ಬಾಲ್ಚಂದ್ರು ಬಾಲ್ಚಂದ್ರ ಅವರೇ. ಏ ಬಂಡವಾಳ ಶಾಹಿ, ನನ್ನ ಬೆಳಿಗ್ಗೆ ಕತ್ತಿರಿದ ಹೊರಗಡೆ ತಳ್ಳಿದ್ಯಲ್ಲ, ಅವಾಗೇನೇ ಆಗಿತ್ತು? ನನ್ನ ಕ್ರಾಂತಿಯ ಶಿಶುವನ್ನ ಬೀದಿಗೆ ಬಿಸಾಕ್ತೇನೋ ಮೊಲತಾಯಿ. 6 ತಿಂಗಳಿಂದ ಬಾಡಿಗೆ ಕೊಟ್ಟಿಲ್ಲ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಬನ್ನಿ. ನೋ ರಿಯಲ್ ಚೇಂಜ್ ಇನ್ ಹಿಸ್ಟ್ರಿ ಹ್ಯಾಸ್ ಎವರ್ ಬೀನ್ ಅಚೀವ್ಡ್ ಬೈ ಡಿಸ್ಕಷನ್. ಹಂಗಂದ್ರೆ ನಾನೇನ್ ಕೇಳಿ ಹೋಗಿ ಸ್ಟಾಲಿನ್ ಕೇಳು. ಏಯ್ ಹೋಗಲ್ಲ, ಕೈಗೆ ಏನೋ ಸಿಕ್ಕಿಲ್ಲ ಎತ್ಕೊಂಡ್ ಬರ, ಹೋಗಲ್ಲ. ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಕ್ರಾಂತಿಗೆ ಇವತ್ತು ಕ್ರಾಂತಿ ಲೆಕ್ಕಾಚಾರ ಸರಿಯೋಯ್ತು. ಇನ್ಯಾವತ್ತು ಕ್ರಾಂತಿಕಾರಿಗಳ ತಂಟೆಗೆ ಬರಬೇಡ. ಜೈ ಕಾರ್ಲ್ ಮಾರ್ಕ್ಸ್. ರೂಮ್ ಬಂದ್ರು ಕೂಗ್ತಿರಲ್ಲ ಅಯ್ಯೋ ಕ್ರಾಂತಿ ಶಿಶುಗಳ. ಇವನ್ನೆಲ್ಲ ಅಲ್ಲೇ ಜೋಪಾನವಾಗಿ ಇಟ್ಬಿಟ್ರ. ಏ ಬರೋ, ಈ ಊರಲ್ಲಿ ನಿಮ್ ಜಾತಿ ಬ್ಯಾವು ಪ್ರಿಯ ಇಲ್ವೇನ್ಲ? ಮೇಟ್ರ, ಈ ಊರಲ್ಲಿ ನಮ್ ಜಾತಿ ಜನವೇ ಕಮ್ಮಿ. ಅಬಲಾಶ್ರಮ, ವೃದ್ಧಾಶ್ರಮ, ಅನಾಥಾಶ್ರಮ ಒಂದು ಇಲ್ಲ ಸರಿ. ಹಳೆ ಕೊಟ್ಟೇನೆ. ಏಯ್ ನಿಮ್ ರೂಮಲ್ಲಿ ಇಟ್ಕೊಳ್ರ, ಇಟ್ಕೊಳ್ಳ. ಜಾತಿ ಹಾಸ್ಟೆಲ್ ಇವನ್ನ ಸೇರ್ಸ್ಕೊಳ್ಳಲ್ಲ ಸರ್. ಹಾಳಾಗೋಲಿ, ನನ್ನ ರೂಮಲ್ಲಿ ಇರಪ್ಪ. ಇರ. ಬಾತ್ರೂಮೇ ಇಲ್ವಲ್ಲ ಸಾರ್? ನಿನ್ಗೆ ಅಟ್ಯಾಚ್ಡ್ ಬಾತ್ರೂಮ್ ಬೇಕೇನು? ಉದವೇ ನಂತರ ಸುಲಭ ಶೌಚಾಲಯದಲ್ಲಿ ತಿಂಗಳಿಗೆ 2 ಸರಿ ಸ್ನಾನ ಮಾಡೋ. ಕಾಲೇಜ್ ಟಾಯ್ಲೆಟ್ ನ ಇದಕ್ಕೆ ಬಳಸ್ಕೊಳ. ತಿಳ್ಕೊಳ್ಳಿ, ಕ್ರಾಂತಿಕಾರಿಗಳು ದಿವಸ ಅಲ್ಲುಜಬಾರ್ದು, ಸ್ನಾನ ಮಾಡಬಾರ್ದು. ಇವತ್ತೊಂದಿನ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡಿರ್ತೀನಿ, ನಾಳೆ ಬೇರೆ ರೂಮ್ ಹುಡುಕೋತೀನಿ ಸರ್. ನಿಂಗೆ 3 ಸ್ಟಾರ್ ಹೋಟ್ಲ್ ಕಾಯ್ತೈತೆ. ಅಯ್ಯ ಮೂದೇವಿ, ತಗೊಂಡು ಸೀದಾ ರೈಟ್ ಹೇಳ್ತೀರಾ, ಹೋಗ. ಅಯೋಗ್ಯ ಅಂತಂದು ನೋಡ್ರ. ನಂತರ ಹಿಂಗೆ ಪುಸ್ತಕ ಎಲ್ಲ ಆಸ್ಬಿಟ್ಟು ಮಲ್ಕೊಂಡ್ರೆ ಚೆನ್ನ ನಿದ್ದೆ ಬರ್ತದೆ. ಜ್ಞಾನ
ಮೈಯೊಳಗಿಂದ ಮೆದ್ಲಿಗೆ ಹೋಯ್ತದೆ. ಇವರೆಲ್ಲ ಕ್ರಾಂತಿಕಾರಿ ಪುಸ್ತಕ ಓದ್ತಾ ಇದ್ರೆ ಅವ್ನು ಗರ್ಲ್ಸ್ ಅಡ್ವೆಂಚರ್ ಓದ್ತಾವನೆ. ಹಾಕಲ್ಲ ಅವ್ನು ಹೇಳ್ತೀನಿ ಯಾವಾಗಲೂ ಇರೋ ಜಾಗ ಇಲ್ಲ ಅವ್ನಿಗೆ. ಲೇಡೀಸ್ ಇದು ಹಿಟ್ಲರ್ದು. ನೀವು ಈ ಪುಸ್ತಕ ಎಲ್ಲ ಓದಿದ್ದೀರಾ? ಲೇ ದಡ್ಡ, ಪುಸ್ತಕ ಇರೋದು ಬರೀ ಓದಕ್ಕಲ್ಲ ಕಣೋ. ಹಾಸಿಗೆ ಮಾಡ್ಕೋಬಹುದು, ದಿಮ್ ಮಾಡ್ಕೋಬಹುದು, ಪಟ್ನ ಕಟ್ಬೋದು, ಅಡಿಗೆ ಮಾಡ್ಬೋದು, ಬೀಸಣಿಕೆ ಮಾಡ್ಕೋಬಹುದು, ಹಿಂಗ್ ಹೊಡೆದಾಡ್ಬೋದಪ್ಪ ಹಿಂಗೆ. ಇವೆಲ್ಲ ನಿಮ್ ಫ್ಯಾಮಿಲಿ ಫೋಟೋನಾ? ಹೂಕಂಡ್ರಪ್ಪ, ನಮ್ ದೊಡ್ಡಪ್ದಿರೋ, ನಮ್ ಚಿಕ್ಕಪ್ದಿರೋ, ನಮ್ ಮಾವ್ದಿರೋ ಥೂ ಬಡತವ ಜಗತ್ತಿನ ದೊಡ್ಡ ಕ್ರಾಂತಿಕಾರಿಗಳು ಕಣ್ರೋ. ನಾನು ಆಸ್ಕರ್ ವೈಲ್ಡು, ಅದು ನಾನು ಸಾರ್ತ್ರೆ, ಇದು ಫೆಡರಲ್ ಕ್ಯಾಸ್ಟ್ರೋ, ಇವನು ಮುಸ್ಲೋನಿ ಇಟ್ಲಿಗೆ ಹೋಗಿದ್ದಾಗ, ಅವನು ಲೆನಿನ್ನು. ತುಂಬಾ ತುಂಬಾ ಬಲವಂತ ಮಾಡನಪ್ಪ, ಫೋಟೋ ತೆಗೆಸ್ಕೊಂತ. ಅದು ಹಿಟ್ಲರ್, ಅವನ ಕಾರ್ ನಾನೇ ಓಡಿಸ್ತಾ ಇದ್ದೆ. ಅವನ್ ಚಗುವಾರ ಅರ್ಜೆಂಟಿನಾದವನು, ಒಂದು ಅರ್ಜೆಂಟ್ ಮಾಡಿ ಫೋಟೋ ತೆಗೆಸ್ಕೊಂಡ. ಅವನು ಬಕೆಟ್, ಅವನಿಗೆ ಬಕೆಟ್ ಹಿಡಿದಿದ್ದು ನಾನೇ, ನಾಟಕ ಬರ್ಕೊಡ್ತಿದ್ದು ನಾನೇ. ಇದು ಹಿಟ್ಲರ್ ಮತ್ ನಾನು ವಾರ್ಫೀಲ್ಡ್ ಅಲ್ಲಿ. ಹಿಟ್ಲರ್ ಜೊತೆ ನಿಮ್ ಫೋಟೋ ಹೆಂಗೆ ಸರ್? ಕನ್ಫ್ಯೂಸ್ ಆಗ್ಬೇಡಿ, ನಾನು ಕ್ರಾಂತಿಯ ಭಾಗ ಅಂತ ಒಂದು ಇಮ್ಯಾಜಿನೇಷನ್. ಬೋದ್ಲೇರು ಇವನು ಫ್ರೆಂಚ್ ಅಲ್ಲಿ. ಇವರು ನಿಮ್ ಹೆಂಡ್ತಿನ ಸಾರ್? ಅಲ್ಲ, ಬೇರೆ ಹೆಂಡ್ತಿ. ಬತ್ತ ಹೋಯ್ತಾ ಇರ್ತಾರೆ. ಬನ್ನಿ. ಅವಳಿಗೆ ಹೇಳಿದ್ರೆ ನೀನ್ ಬಂದ್ಬಿಟ್ಟಿದ್ಯಾ? ಅವಳು ರಜಾ ತಗೊಂಡ್ ಮನೇಲಿ ಕೂತಿದ್ದಾಳೆ, ಅದಕ್ಕೆ ನಾನೇ ಬಂದೆ. ಯಾಕೆ ಸರ್ ನಾನ್ ಚೆನ್ನಾಗಿಲ್ಲ? ಟೆಸ್ಟ್ ಮಾಡಬಾ. ಅಯ್ಯೋ ಹಂಗೆಲ್ಲ ಮಾಡಬಾರ್ದಮ್ಮ, ಅಪರಾಧ. ನಿನ್ನ ಬುದ್ಧಿ ನಿನ್ ಕೈಲಿ ಇರ್ಬೇಕು. ಹತ್ರ ಬಾ, ಇನ್ನೂ ಹತ್ರ. ಸೊಟ್ಟಾಡ್ಕೋ ಕೈ ಕೊಡಲಿ. ಇಲ್ಲಿ ನೋಡಿ, ಇಲ್ಲಿ ನೋಡು. ಏನಮ್ಮ ಬಾಡಿಲಿ ರಿದಮ್ ಇಲ್ಲ, ಗ್ರೇಸ್ ಇಲ್ಲಮ್ಮ. ಏನ್ ಮಾಡೋದು, ಈ ಶನಿಗಳು ಒಕ್ಕರ್ಸ್ಕೊಂಡ್ಬಿಟ್ಟಿದ್ದಾವೆ. ಕೆಲಸ ಮಾಡು, ನೀನು 3 ದಿವಸ ಆದ್ಮೇಲೆ ವಾತ್ಸಾಯನ ಓದ್ಕೊಂಡ್ ಬಾ, ಇಬ್ರಿಗೂ ಅನುಕೂಲ ಆಗುತ್ತೆ. ಓಕೆ ವೆರಿ ಗುಡ್ ಅಮ್ಮ, ವೆರಿ ಗುಡ್. ಇವೆಲ್ಲ ಬದುಕಿನ ಭಾಗ ಕಣ್ರಯ್ಯ. ನಾನು ಮಾಡಿದ್ ನಿಮ್ಗೋಸ್ಕರ ತಿಳ್ಕೋಬೇಕು. ಇಂಥ ರಚನೆ ಹ್ಯಾಂಡಲ್ ಮಾಡ್ತೀನಿ ನಾನು. ಒಬ್ಬಳನ್ನ ಹ್ಯಾಂಡಲ್ ಮಾಡಿ ನೋಡೋಣ, ಅನ್ನಕ್ ಕೊಡ್ತಾರೆ. ಕ್ರಾಂತಿಯಲ್ಲಿ ನಗಂಗಿಲ್ಲ. ಬನ್ನಿ, ಇನ್ನು ಪಾರ್ಟ್ 2 ಇದೆ, ನಾನು ಯಾರು ಗೊತ್ತಾಗುತ್ತೆ. ಆ ಪುಟ್ರಂಗಯ್ಯ ನಡುಗೋಗ್ಬಿಟ್ಟ ಸರ್. ತಿಳ್ಕೊಳ್ಳಿ, ಜನ ಎದ್ರೆ ಕಾಲಿಡ್ಕತಾರೆ, ಬಿದ್ರೆ ಜುಟ್ಟು ಹಿಡ್ಕತಾರೆ. ನಿಮ್ಗೆ ಆ ಶ್ರೀಮಂತರ ಬಗ್ಗೆ ಯಾವಾಗಲೂ ಸಿಟ್ಟಿರ್ಬೇಕು. ಅವರು ನಮ್ಮ ರಕ್ತ ಇರೋವ್ರೆ, ನಾವು ಅವ್ರ ಪ್ರಾಣ ಹೀರ್ಬೇಕು. ನಿಮ್ಗೊಂದು ವಿಷಯ ಗೊತ್ತಿರಲಿ, ನಾನು ಈ ಡಾಬಾಕ್ಕೆ ಪಾರ್ಟ್ನರ್. ತಿಳ್ಕೊಳ್ಳಿ, ನೀವು ಯಾವುದೇ ಹೋಟ್ಲಿಗೆ ಹೋಗಿ ಇಡ್ಲಿ ತಿಂದು ಸಾಕು, ನೀವು ಆ ಹೋಟ್ಲಿಗೆ ಮಾಲೀಕರಾದಂಗೆ. ಏ ಮಲ್ಯ ಬಂದೇಣ, ಏ ತಂದೇಣ. ಸರ್, ಒಂದ್ ಪ್ರಶ್ನೆ ಕೇಳ್ಬೇಕು. ಹೊಡೆದ್ನೆ ಕ್ಲಾಸ್ ರೂಮಲ್ಲಿ ಒಂದು ಪ್ರಶ್ನೆ ಕೇಳಕ್ಕಿಲ್ಲ. ಕೇಳ, ಅದೇನು ಕೇಳ್ತಿ ಕೇಳು. ಅಲ್ಲ, ನಿಮ್ ಡಿಗ್ರಿ ಸರ್ಟಿಫಿಕೇಟ್ ಎಲ್ಲ ಸಾರ್ವಜನಿಕವಾಗಿ ಸುಟ್ಟಾಕ್ಬಿಟ್ಟು ನೀವು ಕೆಲ್ಸಕ್ಕೆ ಹೆಂಗ್ ಸೇರ್ಕೊಂಡ್ರಿ? ಸುಟ್ಟಿದ್ದು ಜರಾಕ್ಸ್ ಸುಕೊಂಡ್ಲ. ಸುಡುವಂತ ಕ್ರಿಯೆ ಮುಖ್ಯ. ನಾವೇನು ಸುಡ್ತೀವಿ ಅನ್ನೋದು ಗೌಣ. ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. ಉಪವಾಸ ಅನ್ನೋದು ಸಿಂಬಾಲಿಕ್ಕು. ಉಪವಾಸ ಪಡ್ಗೆ ಉಪವಾಸ ನಡೀತದೆ, ಊಟದ ಪಡ್ಗೆ ಊಟ ನಡೀತದೆ. ಗಿಟಾರು, ಪುರಾಟೋ, ಎಡ್ ಡ್ರಾಗನ್. ಏನ್ ಹೇಳೋಂಗ್ ಗೊತ್ತಾ? ಮೋಸ, ವಂಚನೆ, ಸುಳ್ಳು, ಹಾದರ, ಇವೆಲ್ಲ ತುಂಬಾ ತುಂಬಾ ಕ್ರಿಯೇಟಿವ್. ಇವನ್ನ ನೀವೆಲ್ಲರೂ ಈ ಮೋಸ, ವಂಚನೆ, ಹಾದರ, ಸುಳ್ಳ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಡಾಪ್ಟ್ ಮಾಡ್ಕೋಬೇಕು. ಈ ಗಿಟಾರೋ, ಪುರಾಟೋ, ಡ್ರಾಗನ್ ಯಾವ ದೇಶದವನು? ಯಾರಿಗೆ ಗೊತ್ತು? ನಾನು ಹೇಳೋದು
ಸಿಂಬಾಲಿಕ್ ಆಗಿರುತ್ತೆ ಕಣಯ್ಯ. ಆ ಹೆಸರಿನ ವ್ಯಕ್ತಿ ಇದನೋ ಇಲ್ವೋ ಅದು ಮುಖ್ಯ ಅಲ್ಲ, ಅವನ ಮಾತು ಮುಖ್ಯ. ಹೋಗೋಣ. ಬನ್ನಿ. ಬಿಲ್ ಕೊಡಿ ಸರ್. ತುಂಬಾ ಬ್ಯಾಲೆನ್ಸ್ ಇದೆ ಸರ್. ಲೆಕ್ಕ ಬರ್ಕತ್ತಂದೆ. ಬರ್ಕೊಂಡು ಹಾಳೆ ಎಲ್ಲ ಮುಗ್ದೋಗಿದೆ ಸರ್. ಇನ್ನೊಂದು ಹೊಸ ಪುಸ್ತಕ ಓಪನ್ ಮಾಡಯ್ಯ. ಏನೋ ಚಿಕ್ಕ ಮಕ್ಕಳೆಲ್ಲ ಕೆಲ್ಸಕ್ಕೆ ಇಟ್ಕೊಂಡಿದ್ಯಾ? ಲೇಬರ್ ಆರ್ ಗೊತ್ತಾ ನಿಂಗೆ? ಈ ಗಲೀಜ್ ಬಗ್ಗೆ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಒಂದೇ ಒಂದು ಕಂಪ್ಲೇಂಟ್ ಬರ್ದ ಅಂದ್ರೆ ಅದಲ್ಲದೆ ಈ ಲೈವ್ ಬ್ಯಾಂಡ್ ಬಗ್ಗೆ ಒಂದೇ ಒಂದು ಅರ್ಜಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬರ್ದ ಅಂದ್ರೆ ನೀನು ಇಲ್ಲ, ನೀನು ಹೋಟ್ಲು ಇಲ್ಲ, ಹಳೆ ಕೋಟೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಒಬ್ಬ ಕ್ರಾಂತಿಕಾರಿ ಬುದ್ಧಿಜೀವಿನ ದುಡ್ಡು ಕೇಳಿಸು ಧೈರ್ಯ ಬಂತ ನಿನಗೆ? ನಾವಿಲ್ಲಿಗೆ ಬರೋದೇ ನಿನ್ನ ಪುಣ್ಯ. ಅಬಾಲಿಷ್ ಪ್ರೈವೇಟ್ ಪ್ರಾಪರ್ಟಿ ಅಂತ ಯಾರು ಗೊತ್ತಾ? ನೀವೇ ನಾನಲ್ಲ, ಕಾರ್ಲ್ ಮಾರ್ಕ್ಸ್. ಬನ್ನಿ ನಾಳೆ ಇಲ್ಲೇ ಬರೋಣ. ಬನ್ನಿ, ಹೋರಾಟನ ಮುಂದುವರಿಸ್ಬೇಕು. ಈ ಜುಬ್ಬ ಆಗ್ತವ್ರನ್ನ ನಂಬಲೇಬಾರ್ದು. ಅಣ್ಣ ಸಂಬಳದಲ್ಲಿ ಕಟ್ ಮಾಡ್ಬಿಡ್ತಾರೆ, ಕೊಟ್ಬಿಡೋಣ. ಅಲ್ಲ, ಆ ಜೋಬಲ್ಲಿರೋದು ಕೊಡೋಣ. ಬ್ಯಾಗಲ್ಲಿರೋದು ಕೊಟ್ಬಿಡೋಣ. ಇದು ನಿಮ್ ಡಾಬಾದಲ್ಲ, ಸವಿತಾ ಡಾಬಾದು. ಬನ್ನಿ. ಅಂತ ಸೂಟ್ ಕೇಸೇ ತಗೊಂಬಂದಿದ್ದೆ ಅಂತ. ಇದು ಯಾವ್ದೋ ಜುಜುಬಿ ಸ್ಪೂನು. ಬನ್ನಿ. ಯಾರಪ್ಪ? ಯಾರಿಲ್ವಾ? ರೈಲ್ವೆ ಸ್ಟೇಷನ್, ನೀವಿಲ್ಲಿ? ಶಾಪಿಂಗ್ ಮಾಡೋಣ ಅಂತ ಬಂದೆ. ಬಾಗ್ಲು ಓಪನ್ ಇತ್ತು, ಓನರೇ ಇಲ್ಲ. ರೀ, ಹೆಂಗೂ ಯಾರು ಇಲ್ಲ. ಇಬ್ರು 2 ಬಾಟ್ಲು ಎತ್ಕೊಂಡು ಹೋಗೋಣ ಬನ್ನಿ. ನಿಂತ್ಕೊಳ್ರಿ, ನಾನೇ ಶಾಪ್ ಓನರ್. ಕಳ್ರ ವಂಶನ ನಿಮ್ದು? ರೀ, ನಾನೊಬ್ಬ ಪೂರ್ ಸ್ಟೂಡೆಂಟ್ ರೀ. ಬಡವರೆಲ್ಲ ನಿಮಗೆ ಕಳ್ಳರ ತರ ಕಾಣಿಸ್ತಾರ? ಇವ್ರೆ, ಇಲ್ಲೆಲ್ಲಾದ್ರೂ ಒಂದ್ ಒಳ್ಳೆ ಬಾಡಿಗೆ ಮನೆ ಸಿಗುತ್ತಾ ಫ್ರೀ ಆಗಿ? ಇದು ರಿಯಲ್ ಎಸ್ಟೇಟ್ ಆಫೀಸ್ ಅಲ್ಲ. ಏನ್ರಿ ಹಾಲಿನ ಹಾಕೊಂಡಿದ್ರ? ಹೆಸರು ತಕ್ಕಂಗಿರ್ಬೇಕಪ್ಪ. ಏನ್ ನಿಮ್ ಹೆಸರು? ಬಾಲು. ಮತ್ತೆ ಬಾಲಾನೇ ಇಲ್ಲ, ಹೆಸರು ತಕ್ಕಂಗಿರ್ಬೇಕಪ್ಪ. ಮಾಡೋದೆಲ್ಲ ಮಾಡ್ಬಿಟ್ಟು ಸಾರಿನಾ? ಯಾರೇ ಅದು? ಯಾರೋ ನೀನು? ಗಿಲಗಿಲ ಗಿಲಕ್ ಚಳಕ್ ಬಳಕ್ ತಳಕ್. ಗುರ್ತಿಲ್ಲ, ಪರಿಚಯ ಇಲ್ಲ, ಗಲ್ಲ ಪೆಟ್ಟಿ ಮುಂದೆ ಕೂತ್ಕೋತೀಯ ಕತ್ತೆ. ಹೇಳೋ ಮೇಲೆ. ಪಕ್ಕಕ್ಕೆ ಬಾರೆ ಅಕ್ಕನ ಮಗಳೇ. ಈ ಗಲ್ಲ ಸಿಗ್ಬೇಕು ಅಂದ್ರೆ ಈ ಗಲ್ಲಕ್ಕೆ ಎಷ್ಟು ಹಾಕ್ಬೇಕು?
ಸಿಗಿದ್ರೆ ನಾಲ್ಕು ಕಾಳಾಗ್ತಾನೆ, ದುಡ್ಡು ತಿನ್ನಕ್ಕಾಗದೆ ಸಾಯಕ್ ಬಂದವನಿಲ್ಲಿ. ಒಂದು ಸಾಂಗು ಒಂದು ಫೈಟ್ ಆದ್ಮೇಲೆ ಹೀರೋಯಿನ್ಗೆ ಲವ್ ಆಗೋದು ನ್ಯಾಚುರಲ್. ಆದರೆ ನಾನು ಹೀರೋ ಅಲ್ಲ, ನಾನೊಬ್ಬ ಸಾಮಾನ್ಯ ಹಳ್ಳಿ ಹುಡುಗ. ಈಗ ಎಲ್ಲ ಕಡೆ ಹಳ್ಳಿ ಹೈದರ್ದೆ ಅಲ್ವಾ ದರ್ಬಾರು? ಏನು ದರ್ಬಾರ ಏನೋ. ಡಿಗ್ರಿ ಓದಬೇಕು ಅಂತ ಊರಿಗೆ ಬಂದೆ. 3 ವರ್ಷದಲ್ಲಿ 6 ಮನೆಗಳಿಂದ ಬಾಡಿಗೆ ಕೊಡಲಿಲ್ಲ ಅಂತ ಹೊರಗೆ ಹಾಕಿದ್ರು. ಅಮ್ಮ ಊರಲ್ಲಿ ಕೂಲಿ ಮಾಡ್ಕೊಂಡು ಸ್ವಲ್ಪ ದುಡ್ಡು ಕಳಿಸ್ತಾರೆ. ನಂಗೆ ಅಪ್ಪ ಬೇರೆ ಇಲ್ಲ. ಏನ್ ವಿಚಿತ್ರ ನೋಡು, ಒಂದ್ ರೀತಿಲಿ ನಾವು ಇಬ್ರು ಅನಾಥ್ರೆ. ನಿನ್ಗಪ್ಪ ಇಲ್ಲ, ನನ್ಗಪ್ಪ ಇದ್ರೂ ಇಲ್ಲ. ನಿಂಗೆ ಮನೆ ಇಲ್ಲ, ನನ್ಗೆ ಮನೆ ಇದ್ರೂ ಇಲ್ಲ. ನಿಂಗಿರೋದಕ್ಕೆ ಒಂದು ಆಶ್ರಯ ಬೇಕು, ನನಗೆ ಪ್ರೀತಿ ಆಶ್ರಯ ಬೇಕು. ರುಕ್ಮಿಣಿ, ಜಗತ್ತಲ್ಲಿ ಪ್ರೀತಿ ಪ್ರೇಮಕ್ಕಿಂತ ಮುಖ್ಯವಾದ್ದೇನು ಗೊತ್ತಾ? ಹಸಿವು, ಅವಮಾನ, ಬಡತನ. ಪ್ರೀತಿ ಅದೆಲ್ಲವನ್ನೂ ದಾಟೋ ಶಕ್ತಿ ಕೊಡುತ್ತೆ ಬಾಲು. ಅಪ್ಪ ಬಂದ್ ಅಂಗಡಿ ನೋಡಿದ್ರೆ ನನಗೆ ಒಂದೇ ಬಿಡ್ತಾರೆ. ಏನಾದ್ರೂ ಉಪಾಯ ಹುಡುಕೋ, ನೀನ್ ನನ್ ಜೊತೆನೇ ಇರ್ಬೇಕು. ದುಡ್ಡು ಬೇಕಾದ್ರೆ ನಾನು ನಿಂಗೆ ಕೊಡ್ತೀನಿ. ದುಡ್ಡು ಒಂದಿದ್ರೆ ದೇವ್ರನ್ನೇ ದಾರಿ ತಪ್ಪಿಸುವಂತ ಮಹಾನ್ ತರ್ಲಗಳು ನನ್ನ ಜೊತೆ ಇದ್ದಾರೆ. ನೀ ಸುಮ್ಮನೆ ನೋಡ್ತಾ ಇರೋ, ನಿಮ್ಮ ಅಪ್ಪನ ಹೆಂಗ್ ಬಕ್ರ ಮಾಡ್ತೀವಿ ಅಂತ. ಕಳ್ತನ, ದರೋಡೆ, ಲೂಟಿ ಲೂಟಿ, ನೀವೆಲ್ಲ ಇದ್ದು ಹೀಗಾಯ್ತಾ? ನನ್ನ ಅಂಗಡಿ ಕಳ್ತನ ಹೋಗ್ಬಿಟ್ಟಿದೆ. ಗಲ್ಲಾ ಪೆಟ್ಟಿಗೆನ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅಯ್ಯೋ 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 ಅಯ್ಯೋ, ಏನ್ ಮಾಡ್ಲಿ? ಅವನು ನಾನು ಬಿಡಲ್ಲ, ನಾನವನ್ನ ಬಿಡಲ್ಲ, ಸುಟ್ಟು ಹಾಕ್ಬಿಡ್ತೀನಿ. ಅವನು ನನ್ ಕೈಗೆ ಸಿಗ್ಬೇಕು. ನಮ್ ಕೈ ಸಿಗ್ತಾ ಸರ್? ನಿಮ್ಗೆಲ್ಲ ಪೆಟ್ಟಿಗೆ ಕತ್ಕೊಂಡು ಹೋಗಿ ಅನುಮಾನಾಸ್ಪದವಾಗಿ ಓಡಾಡ್ತಿದ್ದ. ಲಬಕ್ಕಂತ ಹಿಡ್ಕೊಂಡ್ವಿ, ಗಬಕ್ಕಂತ ಕಿತ್ಕೊಂಡ್ವಿ. ಡಮಾರ್ ಅಂತ ಹೇಳ್ಕೊಟ್ಟ, ಪಟಾರ್ ಅಂತ ಬಾಯ್ಬಿಟ್ಟ. ಕಳ್ಳ ಸಿಕ್ಬಿದ್ದ ನೋಡಿ ಸರ್ ನಮ್ ಗಲ್ಲಾ ಪೆಟ್ಟಿಗೆ. ಅಯ್ಯೋ 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 ದೇವ್ರೇ, ನನ್ ಗಲ್ಲಾ ಪೆಟ್ಟಿಗೆ, ನನ್ ಗಲ್ಲಾ ಪೆಟ್ಟಿಗೆ, ಜಾಗಬಿಡಿ, ಗಲ್ಲಾ ಪೆಟ್ಟಿಗೆ ಸಿಕ್ಬಿಡ್ತು. ನನ್ ಗಲ್ಲ ಕಳ್ತನ ಮಾಡಕ್ಕೆ ನನ್ನ ಅಂಗಡಿನ ಬೇಕಾಗಿತ್ತೇನಯ್ಯ? ಹಂಗೇನಿಲ್ಲ ಸರ್, ಬೇರೆ ಕಡೆ ಟ್ರೈ ಮಾಡಿದೆ, ಬೀಗ ಭದ್ರವಾಗಿ ಹಾಕಿತ್ತು. ಸುಟ್ಟಾಕ್ಬಿಡ್ತೀನಿ ನೋಡಿ ನಿನ್ನ. ಜೈಲ್ಗೆ ಹೋಗ್ಬೇಕಾದ್ರೆ ನೀವ ಅವನ? ನಾನು ಯಾಕೆ ಹೋಗ್ಲಿ? ಹಂಗಿದ್ಮೇಲೆ TM ಮಾಡ್ಕೊಂಡಿರ್ತೀರಾ? TM ಅಂದ್ರೆ ತಾಳ್ಮೆಯಿಂದ ಮೌನವಾಗಿರಿ ಅಂತ ನಾವು ನೋಡ್ಕೋತೀವಿ. ಹಾಕ್ರ ನಾಕೋ ಈ ತರಲೆ ರಕ್ತ ಕಣ ಮುಚ್ಚಬೇಡ. ಟೊಮೆಟೊ ಕೆಚಪ್ ಚೆನ್ನಾಗಿದೆ. ಸತ್ಯ ಹರಿಶ್ಚಂದ್ರ ಪಿಕ್ಚರ್ ಕಲರ್ ಅಲ್ಲಿ ರಿಲೀಸ್ ಆಗಿದೆ. ಇನ್ನೂ ಸುಳ್ಳು ಬಗೊಳ್ತೀನಿ ನೀನು. ಅಣ್ಣ ನಮ್ಮ ಅಂಗಡಿ ಅನ್ಕೊಂಡ್ ಕಳ್ತನ ಮಾಡ್ಬಿಟ್ಟೆ. ಯಾಕೆ ನಿಮ್ಮ ಅಪ್ಪನ ಅಂಗಡಿ ಅಲ್ವನಲ್ಲ? ಇವ್ನ ಹೇಳ್ಕೊಂಡು ಸ್ಟೇಷನ್ ಕೊಡ್ಸ, ನಾ ಬಂದು ಮಾತಾಡ್ತೀನಿ. ನನ್ ಗಲ್ಲಾ ಪೆಟ್ಟಿಗೆ. ಸಾರಿ ಸರ್. ನಿಜವಾದ ಗಂಡಸು ಅಂದ್ರೆ ನೀನೆ. ಮೊನ್ನೆ ರೌಡಿ ಅಂಗಡಿ ನುಗ್ದ, ಅವನಿಗೆ ದನಕ್ ಬಡ್ದಂಗ್ ಬಡ್ದೆ. ಇವತ್ತು ಕಳ್ಳನ್ನೇ ಹಿಡ್ಕೊಂಡ್ ಬಂದೆ. ನಿಮ್ಮಂತ ಗಂಡಸರು ಮನೆಗೊಬ್ರಿದ್ರೆ ಮನೆಗೆ ಒಳ್ಳೇದು, ಬೀದಿಗೊಬ್ರಿದ್ರೆ ಬೀದಿಗೆ ಒಳ್ಳೇದು, ಊರಿಗೊಬ್ರಿದ್ರೆ ಊರಿಗೆ ಒಳ್ಳೇದು. ನಿನ್ ಹೆಸರೇನಪ್ಪ? ಬಾಲಚಂದಿರ ಅಂತ ಸರ್. ಏನ್ ಮಾಡ್ಕೊಂಡಿದೀಯಾ? ಫೈನಲ್ ಇಯರ್ BA. ಅಲ್ಲಯ್ಯ, ನಾನು ಅವನಿಗೆ ಕೇಳ್ತಾ ಇದ್ರೆ ನೀವ್ಯಾಕೆ ಹೇಳ್ತಾ ಇದ್ದೀರಿ? ಸರ್, ದೊಡ್ಡವರು ತಮ್ಮ ಬಗ್ಗೆ ತಾವು ಯಾವತ್ತಾದ್ರೂ ಹೇಳ್ಕೋತಾರ? ದೊಡ್ಡವರು ಯಾರು? 400 ಎಕರೆ ತೋಟ ಇದ್ರೆ ದೊಡ್ಡವ್ರಲ್ವಾ ಸರ್? ಅವ್ರಪ್ಪನ್ಗೆ ಅವನೊಬ್ನೇ ಮಗ ಆದ್ರೆ ದೊಡ್ಡವ್ರಲ್ವಾ ಸರ್? ಕಳ್ಳ ಕಾಕರನ್ನ ಕಂಡ ತಕ್ಷಣ ಜಾಡ್ಸಿ ಒದ್ದು ಬಾಯ್ ಬಿಡ್ಸೋರು ದೊಡ್ಡವ್ರಲ್ವಾ ಸರ್? ಮೋಸ ಅನ್ಯಾಯ ಕಂಡಾಗ ಸಿಡ್ದೇಳೋರು ದೊಡ್ಡವ್ರಲ್ವಾ ಸರ್? ನಿಮ್ಮಂತ ಒಳ್ಳೆಯವ್ರಿಗೆ ಮೋಸ ಅನ್ಯಾಯ ಆಗಬಾರ್ದು ಅಂತ ಮನೆ ಅಂಗಡಿ ಎರಡನ್ನೂ ನೋಡ್ಕೊಳ್ಳೋರು ದೊಡ್ಡವ್ರಲ್ವಾ ಸರ್? ಅಲ್ವಾ ಸಾರ್? ಅಲ್ವಾ ಸರ್? ನೀನ್ ಬಾಪ ಒಳಗಡೆ. ನಾವು ನೀವು ಸಾಧ್ಯ ಆದ್ರೆ ಇಲ್ಲೇ ಇರಿ, ಇಲ್ಲ ಅಂದ್ರೆ ಹೋಗ್ತಾ ಇರಿ. ಹೋಗ್ತಾ ಇರಿ. ಎಲ್ಲ ಸರಿಯಾಗಿದೆ.
ನೋಡು ನೋಡು ಇಲ್ಲಿ ನೋಡು ಹೇಗ್ ಚಿಂತೆ ಮಾಡಿದಾನೆ ನೋಡು. ನಾನೇ ಮಾಡಿದ್ದು. ಆ? ಅಂದ್ರೆ ನಾನು ಬರೋದೊಂದು 5 ನಿಮಿಷ ತಡ ಆಗಿದ್ರೆ ಚಿಂದಿ ಎಲ್ಲ ಬೂದಿ ಆಗಿರ್ತಿತ್ತು. ಇವತ್ತರ ನಾಳೆ ಅವನ್ನ ಹಿಡ್ಕೊಂಬಂದು ನಿಮ್ ಮುಂದೆ ನಿಲ್ಸ್ತೀನಿ. ನನ್ಗೆ ಒಂದ್ 3 ಸ್ಟಾರ್ ಹೋಟ್ಲ್ ಬೇಕಿತ್ತಲ್ಲ. ಯಾಕೆ? ಒಂದ್ 4 ಮಂತ್ ಸ್ಟೇ ಮಾಡೋದಕ್ಕೆ. ದುಡ್ಡು ದಂಡ. ಈ ಹಳೆ ಕೋಟೆಯಲ್ಲಿ 3 ಸ್ಟಾರ್ ಹೋಟ್ಲ್ ಇಲ್ಲ. ನಮ್ಮನೆಗೆ ಬಂದಿದ್ ಬಿಡು. ನನಗೆ ಭೂತ್ ಬಂಗ್ಲೆಲ್ಲ ಇದ್ದು ಅಭ್ಯಾಸ ಇಲ್ಲ. ಹಾಗನ್ಬೇಡ, ಅದು ಒಂದ್ ಕಾಲದಲ್ಲಿ ಪ್ಯಾಲೇಸು. ಈಗ ನಾನು, ನನ್ ಮಗಳು, ನೀನು ಇಲ್ಲಿರೋದೆ 3 ಮೆಂಬರ್ಸ್. ಅಂದ್ರೆ ಇದು ಒಂಥರ 3 ಸ್ಟಾರ್ ಹೋಟ್ಲ್ ಇದ್ದಾಗೆ. ಊಟ ತಿಂಡಿ ಕಾಫಿ ಬಿಸ್ನೆಸ್ ತಾನ ಎಲ್ಲ ಸೇರಿಸಿ ತಿಂಗಳಿಗೆ 3,000 ಕೊಟ್ಬಿಡು. ಆಗಲ್ಲ ಅಂದ್ರೆ ಆಗಲ್ಲ ರೀ. ಜಾಸ್ತಿ ಆಯ್ತಾ? ಕಮ್ಮಿ ಆಯ್ತು. 5,000ಕ್ಕಿಂತ ಕಮ್ಮಿ ಕೊಟ್ರೆ ನಂಗೆ ಅವಮಾನ. ನಿಜವಾದ ಶ್ರೀಮಂತ ಅಂದ್ರೆ ನೀನೇ ಕಡೆಯ. ಮುಂದಿನ ವಾರನೇ ಬಂದ್ ಸೇರ್ಕೊ. ಅಯ್ಯೋ, ನಾಳೆನೆ ಬಂದ್ ಸೇರ್ಕೋತೀನಿ. ಮನೆ ಅಂಗಡಿ ಕಡೆ ಹುಷಾರು. ನಿಮಗೆ ಸಂಬಂಧಪಟ್ಟಿದ್ದೆಲ್ಲ ನನಗೆ ಸಂಬಂಧಪಟ್ಟಿದ್ದು ಅನ್ಕೋತೀನಿ. ನಿನಗೆ ಈ ತರ ಡ್ರೆಸ್ ಕೊಡ್ಸಿರೋದು ಶಾಪ್ ನಲ್ಲಿ ಕೂತ್ಕೊಂಡು ಕಸ್ಟಮರ್ಸ್ ನ ಅಟ್ರಾಕ್ಟ್ ಮಾಡಿ ಬಿಸ್ನೆಸ್ ನ ಜಾಸ್ತಿ ಮಾಡು ಅಂತ. ಹೀಗೆ ಮನೆಯೊಳಗೆ ಹಾಕೊಂಡು ಮೆರೆದಾಡಕ್ಕಲ್ಲ. ಎಲ್ ಬಿಡ್ತೀಯ ನಿಮ್ಮಮ್ಮನ ಬುದ್ಧಿ? ಯದ್ನ ಅವನು ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಏನರ್ಥ? ಅವನು ಈ ಮನೆ ಪೇಯಿಂಗ್ ಗೆಸ್ಟ್. ಹೋಗ್ ನೋಡು. ಅವನ್ ರೂಮ್ ನಾನು ಹೋಗಲ್ಲ. ಅವನ್ ಕಂಡ್ರೆ ನನ್ಗಿಷ್ಟ ಇಲ್ಲ. ಅವನ್ನ ಇಷ್ಟ ಪಡುವಂತ ಯಾರೇ ಹೇಳಿದ್ದು ಕತ್ತೆ? ತಿಂಗಳಿಗೆ 30 ಕಾಫಿ, 30 ತಿಂಡಿ, 60 ಊಟನ ಬೇಯಿಸಿ ಅವ್ನ ರೂಮಿಗೆ ಬಿಸಾಕು ಅಷ್ಟೇ. ಅವನೇ ಬಂದ್ ಹಾಕೊಂಡ್ ತಿನ್ಬೋದಲ್ವಾ? ಜಾಸ್ತಿ ಹಾಕೊಂಡ್ರೆ ಅವನು ಅಡಿಗೆ ಮನೆಗೆ ಬರ್ಕೂಡ್ದು. ನೀನೇ ಹೋಗಿ ಕೊಟ್ಬಾ. ಹ್ಮ್ ಗುಡ್ ಮಾರ್ನಿಂಗ್. ಕಾಫಿ ತುಂಬಾ ರುಚಿಯಾಗಿದೆ. ಯಾಕೆ ಗೊತ್ತಾ? ಅದ್ರಲ್ಲಿ ನಂದೊಂದ್ ಸ್ಪೂನು ಪ್ರೀತಿ ಮಿಕ್ಸ್ ಮಾಡಿದ್ದೀನಿ. ಥ್ಯಾಂಕ್ ಯು. ನನ್ಗೂ ಒಂದ್ ಸಿಪ್ ಕೊಡೋ. ಈಗ ಇನ್ನ ರುಚಿಯಾಗಿದೆ. ಹೆಂಗೆ? ನನ್ ಒಂದ್ ಸ್ಪೂನ್ ಪ್ರೀತಿ ಜೊತೆ ನಿಂದ್ ಒಂದ್ ಔನ್ಸು ಎಂಜಲ್ ಸೇರ್ಕೊಂಡಿದೆ. ಏನ್ ಮಾಡ್ತಿದಾರೆ ಬೇಟೆಗಾರರು? ಅಕೌಂಟ್ಸ್ ಚೆಕ್ ಮಾಡ್ತಿದ್ದಾರೆ. ಅವ್ರಿಗೆ ಡೌಟ್ ಬರೋ ಮುಂಚೆ ನೀನ್ ಬೇಗ ಸ್ನಾನಕ್ಕೆ ಹೋಗು, ನಾನು ತಿಂಡಿ ರೆಡಿ ಮಾಡ್ತೀನಿ. ಓಕೆ? ಬಾಲು, ಅಟ್ಲೀಸ್ಟ್ ಕಾಫಿನಾದ್ರೂ ಕೊಟ್ಟೋಗು. ಬೇಗ ರೆಡಿ. ಕಣ್ ಮಿಟಿಕ್ಸ್ದೆ ಒಬ್ರು ನೋಡ್ಬೇಕು. ಯಾರ್ ಫಸ್ಟ್ ಮಿಟಿಕ್ಸ್ತಾರೋ ಅವ್ರು ಸೋತ್ರು. ಸೋತವ್ರು ಗೆದ್ದವ್ರಿಗೆ ಏನ್ ಕೊಡ್ಬೇಕು? ಮುತ್ತು. ನಾ ರೆಡಿ. ಹಾ, ಹಣೆಗ್ ಮಾತ್ರ. ನಮ್ ಕಡೆ ಎಲ್ಲ ಹಣೆಗೆ ಮುತ್ತು ಕೊಡೋದು ಹೆಣಗಳಿಗೆ ಮಾತ್ರ. ಹಾಗೇನಿಲ್ಲ, ಮಕ್ಕಳಿಗೆ ಹಣೆಗೂ ಗಲ್ಲಕ್ಕೂ ಮುತ್ತು ಕೊಡ್ತಾರ ಗೊತ್ತಾ? ಹಣೆ ಗಲ್ಲ ದೇವ್ರೇ. ಓಕೆ, ಗೇಮ್ ಸ್ಟಾರ್ಟ್ಸ್ ನೌ.
ಉದರಿಸುವ ನನ್ನ ಪ್ರೀತಿಯ ಗೆಳತಿ ಹೇಳೆ ಒಲವಿನ ಮಾತಿ ನನ್ನ ಮುಚ್ಚಿದಳು ಹೇಳು ಎಲ್ಲ ಸ್ಮಾರ್ಟ್ ಆಗಿದ್ಯಾ? ಸ್ಮಾರ್ಟ್ ಗಾಯ್. ನಮಸ್ಕಾರ ಸರ್. ಹಲ್ಲಕ್ಕೆ ಸಿಕ್ತೇನೋ ಗತ್ತೆ? ಯಾಕೆ ಸರ್, ಏನಾಯ್ತು? ನನ್ನ ಶಿಷ್ಯನಾಗಿ ಇಂಥ ಬಟ್ಟೆ ಬರೆ ಹಾಕೊಂಬರಕ್ಕೆ ನಾಚಿಕೆ ಆಗಲ್ವ ನಿನಗೆ? ಬಡವನಾಗಿರ್ಬೇಕು, ಬಡತನವನ್ನ ಪ್ರೀತಿಸಬೇಕು. ಈ ದೇಶದಲ್ಲಿ ಕೋಟ್ಯಾಂತರ ಜನಕ್ಕೆ ಕುಂಡಿ ಮೇಲೆ ಚಡ್ಡಿ ಇಲ್ಲ, ಗೊತ್ತಿಲ್ಲ? ಯಾವ್ದೋ ನಾಟಕದ ಕಂಬಿ ಡ್ರೆಸ್ ಸಿಕ್ತು, ಹಾಕೊಂಡ್ ಬಂದ್ಬಿಟ್ಟ. ಇನ್ನು ಮೇಲೆ ನಿನ್ನ ಮುಖ ನಂಗೆ ತೋರಿಸ್ಬೇಡ. ಇಳಿ ಕಟ್ಟಿಂಗು ಎಲ್ ಕತ್ತೋ ಈ ಬೆಲ್ಟ್ ನ? ನಿಮ್ಮ ಯೌವನ ಎಲ್ಲ ನಾಶ ಆಗೋಯ್ತು, ಅದಕ್ಕೆ ಹುಳ ಬಿಡ್ತಾ ಇದೆ. ಇದು ಕಾಲೇಜ್ ಅಲ್ಲ, ನಿರುದ್ಯೋಗಗಳನ್ನ ಸೃಷ್ಟಿ ಮಾಡೋ ಕಾರ್ಖಾನೆ ಇದು. ನಿಮಗೂ ಭವಿಷ್ಯ ಇಲ್ಲ, ಈ ಕಾಲೇಜ್ಗೂ ಭವಿಷ್ಯ ಇಲ್ಲ, ನಿಮಗ್ ಪಾಠ ಮಾಡೋ ನನಗೂ ಭವಿಷ್ಯ ಇಲ್ಲ. ಇನ್ನು ಮೇಲೆ ನೀವು ನನ್ನ ಸರ್ಕಲ್ ಬರಂಗಿಲ್ಲ, ನಿಮ್ಗೆಲ್ರಿಗೂ ಬಹಿಷ್ಕಾರ. ನಿಂತಿರ ನನ್ನ ಗೌಡ್ಗಂಬತ್ತರ ಅರಿಬಿಡ. ತಪ್ಪಾಯ್ತು ಸರ್. ಲಪ್ಪರ್ ಕುತ್ಕೊಳ್ಳ. ನೋಡ್ಲಾ, ನಾನು ಗೋಲ್ಡ್ ಮೆಡಲಿಸ್ಟ್. ಈ ಮ್ಯಾನೇಜ್ಮೆಂಟ್ ಕರೀಮ್ ನನ್ನ ಮಕ್ಕಳು ನನಗೆ 1,500 ರೂಪಾಯಿ ಸಂಬಳ ಕೊಡ್ತಾರೆ. ಅಂಥದ್ರಲ್ಲಿ ಕೂಲಿ ಮಾಡೋ ಮಗನಾಗಿ 1,000% ಎಲ್ಲ ಕದೆ ನೀನು? ಕದ್ದಿದ್ದಲ್ಲ ಸರ್, ಅವಳು ಕೊಟ್ಟಿದ್ದು. ಅವಳು ಬೇರೆ ಬಂದ್ಲ ಈಗ? ಒಬ್ರು ಶ್ರೀಮಂತರ ಮೇಲೆ PG ಸೇರ್ಕೊಂಡಿದ್ದೀನಿ. ಅವಳು ಅವ್ರ ಅಪ್ಪನ ಹತ್ರ ದುಡ್ಡು ಕತ್ ಕೊಡ್ತಾಳೆ, ನಾ ಅದನ್ನ ಅವ್ರ ಅಪ್ಪಂಗೆ ವಾಪಸ್ ಕೊಡ್ತೀನಿ. ಇವನು ಶ್ರೀಮಂತರ ಮಗ ಅಂತ ಅವ್ರ ಅಪ್ಪನಿಗೆ ಭೋಂಗ್ ಬಿಟ್ಬಿಟ್ಟಿದೀವಿ. ಯಾಕೆಂದ್ರೆ ಇವ್ನಿಗೆ ಇರಕ್ ಮನೆ ಇರ್ಲಿಲ್ವಲ್ಲ, ಅದಕ್ಕೆ ನಾವು ಇವನ್ ಪರವಾಗಿ ನಾಟಕ ಮಾಡಿದೀವಿ ಸರ್. ಬೇಕಾದ್ರೆ ಇವತ್ತೇ ಹೋಗಿ ಅಪ್ಪ ಮಗಳಿಗೆ ಹೇಳ್ಬಿಡ್ತೀನಿ. ನಾನು ಫುಟ್ಪಾತಲ್ಲಿ ಮಲ್ಕೊಂಡ್ರು ಚಿಂತೆ ಇಲ್ಲ, ಇನ್ಯಾವತ್ತೂ ಇಂಥ ತಪ್ಪು ಮಾಡಲ್ಲ ಸರ್. ಎಲ್ಲೋ ತಪ್ಪಾಗೈತೆ. ಇರೋರ ಹತ್ರ ಇಲ್ದಿರೋ ಕಸ್ಕೊಳ್ಳೋದೇ ಕಣೋ ಕ್ರಾಂತಿ. ಕ್ರಾಂತಿಯ ಮೊದಲ ಪಾಠ ಶುರುವಾಗೈತೆ. ಒಳ್ಳೆ ಕೆಲಸ ಮಾಡಿದಿರಾ ಸಾರ್. ಚಾರ್ವಾಕ ಏನ್ ಹೇಳೋ ಗೊತ್ತಾ? ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಅಂತ. ಸಾಲ ತೀರಿಸ್ತೇವೆ ಬಿಡ್ತದ ನಮ್ಗೆ ಗೊತ್ತಿಲ್ಲ. ಸಾಲ ಮಾಡೋದು ನಮ್ಮ ಧರ್ಮ ಕರ್ತವ್ಯ. ಲೆಕ್ಕ ಬಿಟ್ಟ ಲೋಕ ಬಿಟ್ಟ. ಲೆಕ್ಕ ಬರ್ಸ್ಬಿಟ್ಟು 1,000 ರೂಪಾಯಿ ಇಸ್ಕೊಂಬ, ಪಾರ್ಟಿ ಮಾಡೋಣ. ಪಾರ್ಟಿನಾ? ಯಾಕೆ? ನಾನು ನಿಮ್ಮ ಮನೇಲಿ ಸೆಟ್ಲ್ ಆದ್ನಲ್ಲ, ಅದಕ್ಕೆ. ಸೆಟ್ಲ್ ಆಗಿರೋದು ನೀನಲ್ಲ ಕಣೋ, ನಾನು. ಭೂತ್ ಬಂಗ್ಲೆಲಿ ಬಂಧಿ ಆಗಿದ್ದವಳನ್ನ ಬಿಡಿಸಿ ವರ್ತಮಾನದ ಹೊಸ ಬೆಳಕು ಕೊಟ್ಟವ್ ನೀನು. ಆಕ್ಚುಲಿ ಪಾರ್ಟಿ ಕೊಡ್ಬೇಕಾದವಳು ನಾನು. ದುಡ್ಡು ನಾನು ಕೊಡ್ತೀನಿ, ಆದ್ರೆ ಒಂದು ಕಂಡೀಷನ್, ಯಾವುದೇ ಕೆಟ್ಟ ಅಭ್ಯಾಸ ಕಲಿಬಾರ್ದು. ಖಂಡಿತ ಇಲ್ಲಪ್ಪ.
ನಿಮ್ಮ ಅಪ್ಪನ ಮುಂದೆ ನಾಟಕ ಆಡೋದಕ್ಕೆಲ್ಲ ಹೆಲ್ಪ್ ಮಾಡಿದ್ರಲ್ಲ, ಅದಕ್ಕೆ ಪಾರ್ಟಿ ಕೇಳ್ತಾ ಇದಾರೆ. ಅದರಲ್ಲಿ ನಮ್ಮ ಗುರುಗಳು ಇದಾರೆ ಗೊತ್ತಾ? ಗುರುಗಳು ಅಂದ್ರೆ ದೇವರ ಸಮಾನ. ಅವ್ರು ಸರಿಯಾದ ದಾರಿನೇ ತೋರಿಸ್ತಾರೆ. ಗಂಡಸ ನಿನ್ನ ಹತ್ರ ದುಡ್ಡು ಕೇಳೋದಕ್ಕೆ ನಾಚಿಕೆ ಆಗತ್ತೆ. ನೀನು ಕೊಡೋ ಪ್ರತಿಯೊಂದು ಪೈಸಾನು ಆ ಲೆಡ್ಜರ್ಲಿ ಎಂಟ್ರಿ ಮಾಡು, ನಾನು ದುಡ್ಡು ತೀರಿಸ್ತೀನಿ. ಪ್ರೀತಿಲಿ ಲೆಕ್ಕಾಚಾರ ಬೇಕಾ? ಪ್ರೀತಿ ಬೇರೆ, ವ್ಯವಹಾರ ಬೇರೆ. ನಮ್ಮ ಗುರುಗಳು ಹೇಳ್ತಾರೆ, ಲೆಕ್ಕ ಬಿಟ್ಟ ಲೋಕ ಬಿಟ್ಟ ಅಂತ. ಪ್ಲೀಸ್ ಎಂಟ್ರಿ ಮಾಡು. ನಿನ್ನಿಷ್ಟ. ನಂಗಿದ್ರಲ್ಲ ನಂಬಿಕೆ ಇಲ್ಲ. ಅವಳು ನನ್ನ ಲವ್ ಮಾಡ್ತಿದ್ದಾಳೆ ಅನ್ಸುತ್ತೆ. ಅವಳು ಮಾಡ್ಕೊಳ್ಳಿ, ನೀನು ಲವ್ ಮಾಡಬೇಡ. ಆಗ್ಲೇ ಡ್ಯೂಯೇಟ್ ಮುಗಿಸ್ಕೊಂಡ್ ಬಂದವನೇ ಸಾರ್. ಹಳೆ ಕೋಟೆ ಮೇಲೆ ಕ್ರೇನ್ ಚಾಟಲ್ಲಿ ತಬ್ಕೊಂಡಿದ್ದನ್ನ ನಾನೇ ನೋಡಿದೆ. ಮನೆಯೊಳಗೆ ಮಿಡ್ ಶಾಟಲ್ಲಿ ಮುತ್ಕೊಟ್ಟಂತೆ ಸಾರ್. ಏ ನಮ್ಮನ್ನಂತೂ ಯಾರು ಲವ್ ಮಾಡ್ಲಿಲ್ಲ. ಅವನಾರು ಲವ್ ಮಾಡಿ ಮದ್ವೆ ಆಗಿ ಸುಖವಾಗಿರ್ಲಿ ಬಿಡ್ರೋ. ಇವನ್ಗೆ ಇಕ್ಕಿರಲ್ಲ. ಬಿಡ್ರ. ಪ್ರೀತಿ ಮಾಡಿ ಮದುವೆ ಆಗೋದು ತಪ್ಪ ಸಾರ್? ಪ್ರೀತಿ ಮಾಡೋದು ತಪ್ಪಲ್ಲ, ಮದುವೆ ಆಗೋದು ತಪ್ಪು. ಒನ್ ಶುಡ್ ಆಲ್ವೇಸ್ ಬಿ ಇನ್ ಲವ್. ದಟ್ ಈಸ್ ದ ರೀಸನ್ ಒನ್ ಶುಡ್ ನೆವರ್ ಮ್ಯಾರಿ. ಹಂಗಂತ ಯಾರು ಹೇಳಿದ್ದು? ನಾನಲ್ಲ, ಆಸ್ಕರ್ ವೈಲ್ಡ್, ಐರಿಸ್ ರೈಟ್ರು. ಮದುವೆಯನ್ನು ನಿರಾಕರಿಸಿದ್ರೆ ಮಾತ್ರ ನೀನು ಸದಾ ರೊಮ್ಯಾನ್ಸ್ನಲ್ಲೇ ಮುಳುಗಿರ್ಬೋದು. ಒಂದು ಸಲ ಮದುವೆ ಅಂತ ಆದ್ರೆ ನಿನ್ನ ರೊಮ್ಯಾನ್ಸ್ ನೆಗೆದು ಬಿದ್ದು ಹೋಯ್ತು. ನೀನು ಎಷ್ಟು ಜನ ಹುಡುಗಿರು ಬೇಕಾದ್ರೆ ಲವ್ ಮಾಡು, ಆದ್ರೆ ಮದುವೆ ಆಗ್ಬೇಡ. ಹುಡುಗಿರು ಬಳ್ಳಿ ಇದ್ದಂಗೆ, ಕಾಲ್ಗೆ ಕೈಗೆ ತೊಡರ್ಕತ್ತವೆ, ಸಿಕ್ಕದಕ್ಕೆ ಹಬ್ಬಕತ್ತವೆ. ಮದುವೆಯನ್ನು ಹಾಳ್ಬಾವಿ ಬಿದ್ದು ಹಾಳಾಗ್ಬೇಡ. ಮಂಗ ಆಗ್ಬೇಡ, ಮಂಗನ್ನ ಮಾಡು. ಅವಳು ತುಂಬಾ ಒಳ್ಳೆಯವಳ ತರ ಕಾಣಿಸ್ತಾಳೆ. ಏಯ್, ಜಗತ್ತಿನಲ್ಲಿ ಹುಡುಗಿರು ಎರಡೇ ಜಾತಿ ತಿಳ್ಕ. ಒಂದು ಕೆಟ್ಟ ಹುಡುಗಿರು, ಇನ್ನೊಂದು ಅತಿ ಕೆಟ್ಟ ಹುಡುಗಿರು. ಒಳ್ಳೆ ಹುಡುಗಿ ಹುಟ್ಟೇ ಇಲ್ಲ, ಒಳ್ಳೆ ಹುಡುಗಿ ತರ ಕಾಣ್ತಾಳ. ಆ ಮನೆಗೆ ನನಗೂ ಆಫರ್ ಬಂದಿತ್ತು, ನಾನು ಹೋಗಿಲ್ಲ. ಯಾಕೆ? ನನ್ನ ಸ್ವಾಭಿಮಾನಿ. ಇವನು ಹೋದ ಯಾಕೆ? ಅವ್ನು ಚಿತ್ರನ ಇವನು. ನೋಡೋ, ಆ ಮನೆಗೆ ಒಬ್ಬ ವಾಚ್ಮನ್ ಬೇಕಾಗಿತ್ತು ಅಷ್ಟೇ. ನೀನೊಬ್ಬ ಸೆಕ್ಯೂರಿಟಿ ಗಾರ್ಡು, ಗೂರ್ಖ ಅಷ್ಟೇ, ಮೂರ್ಖ. ಯೂನಿಫಾರ್ಮ್ ಇಲ್ಲ, ವಿಜಲ್ ಇಲ್ಲ ಅಷ್ಟೇ. ಆದ್ರೆ ಹುಡುಗಿ ತುಂಬಾ ಮುದ್ದಾಗಿದ್ದಾಳೆ. ಇವನ್ಗೆ ಇಕ್ಕಿರ್ಲ. ಆ ಬಡಪ ಯಾಕೆ ಹೊಡಿತೀರಾ? ನಾನೇನು ಅವಳನ್ನ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದೀನ? ಮಾತು ಕೊಡ್ಬೇಡ ಅಂತ ಯಾವನ್ ಹೇಳಿದಾನೆ? ಮದುವೆ ಆಗಬೇಡ ಅಷ್ಟೇ. ಏಯ್, ಮದುವೆ ಅಂತೆ ಮದುವೆ, ಅಸಹ್ಯ. ಮದುವೆ ತಿರುಗಿ ಬಾಣಂತನ, ಅಗ್ಗೊಂಡೆ ಸ್ವಲ್ಪ ಮಕ್ಕಳು, ಹೇಲು ಹುಚ್ಚೆ, ಅಸಹ್ಯ. ನೋಡೋ, ಆ ಹುಡುಗಿ ಹತ್ರ ಕಾಸಿಸ್ಕೊ, ಅವ್ರಪ್ಪನ ಕೊಡು. ಅಪ್ಪ ತಿರ್ಗಾ ಮಗಳಿಗೆ ಕೊಡ್ತಾರೆ, ಮಗಳ ಹತ್ರ ಕಾಸಿಸ್ಕೊ ಅಷ್ಟೇ. ಪುರಂದರದಾಸರು ಏನ್ ಹೇಳೋರು ಗೊತ್ತೇನಲ್ಲ? ಹಲೋ, ಫೈನಲ್ ಇಯರ್ BA ಎಕನಾಮಿಕ್ಸ್ ಸ್ಟೂಡೆಂಟ್. ಇವತ್ತು ಏನ್ ವಿಶೇಷ ಹೇಳು? ಅಂತಾರಾಷ್ಟ್ರೀಯ ವಂಚಕರ ದಿನ ಅಲ್ಲ. ಅಂತಾರಾಷ್ಟ್ರೀಯ ದುರಾಸೆಯ ದಿನ ಅಲ್ಲ. ಅಂತಾರಾಷ್ಟ್ರೀಯ ಹಳೆ ಮನೆಗಳ ದಿನ ಅಲ್ಲ. ಅಂತಾರಾಷ್ಟ್ರೀಯ ಯಾವ್ದಾದ್ರು ಲೋಕಲ್ ಆಗಿರೋದು ಹೇಳಯ್ಯ. ನಿಮ್ ತಾತ ತೀರೋದ್ ದಿನ ಅಲ್ಲ. ಇವತ್ತು 1ನೇ ತಾರೀಕು, ಬಾಡಿಗೆ ಕೊಡೋ ದಿನ. ಎಲ್ಲಿಂದ ಕೊಡ್ಲಿ ಬಾಡಿಗೆನಾ?
ಗಿಲ್ಲ ಗಿಲ್ಲ ಗಿಲ್ಲಕ್ ಅಕ್ಕನ ಮಗಳೇ ತಾವ್ ಸೌಖ್ಯಾನ ಸೋಕಾಲ್ ಸೋದರ್ ಮಾವ ನೇರವಾಗಿ ಇಸ್ಸೆಗ್ ಬಾ. ಲಗ್ನ ಯಾವಾಗ ಮರಿಕೊಳ್ಳೋಣ? ಮುಂದೆ ನಿನ್ನ ಸರ್ಪ್ರೈಸ್ ಕಾತದೆ. ಒಂದಿನ ಮದುವೆ ಹೆಣ್ಣಾಗಿ ನನ್ನ ಪಕ್ಕದಲ್ಲಿ ಅಸಮನೆ ಮೇಲೆ ಕುಂತಿರ್ತೀಯ ಗೊತ್ತಾ? ಹೌದಾ? ನನ್ಗೆ ಸರ್ಪ್ರೈಸ್ ಅಂದ್ರೆ ಬಹಳ ಇಷ್ಟ. ಬಾಬಾ ನಾನೊಂದ್ ಸರ್ಪ್ರೈಸ್ ತೋರಿಸ್ತೀನಿ. ಹೇಗಿದೆ ಸರ್ಪ್ರೈಸ್? ಹೇಗೆ? ನಮ್ಮ ಅಕ್ಕನ ಮನೆ ಸೇರ್ಕೊಂಡಿರೋ ಎಲ್ಲ ಹೆಗ್ಣ ನಾನಿರ್ಬೇಕಾದ ಜಾಗದಲ್ಲಿ ನೀನಿದ್ದೀಯಾ? ನಮ್ಮ ಅಕ್ಕಂಗೆ ಹೇಳಿ ನೀನು ಕೊಪ್ಪು ಕರೆಸಿ ಊರ್ ಬಿಡಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಮುರಾರಿನೇ ಅಲ್ಲ. ಗಿಲ ಗಿಲ ಗಿಲಕ್. ಕೈಲಿ ಕಟ್ಕೊಂಡಿರೋ ಗೆಜನ್ ಕಾಲ ಕಟ್ಕೊಂಡು ಹಳೆ ಕೋಟೆ ಬಸ್ ಸ್ಟ್ಯಾಂಡ್ ಅಲ್ಲಿ ಟವಲ್ ಹಾಕೊಂಡು ಡ್ಯಾನ್ಸ್ ಮಾಡು. ಖರ್ಚಿಗೆ ದುಡ್ಡಾಗುತ್ತೆ. ಹೋಗಲ್ಲ. ಗಿಲಕ್. ಇವನ್ ಯಾರ ತಿಕ್ಲು? ಅಕ್ಕನ ಮಗಳು ಅಂತ ಶಂಕ ಹೊಡಿತಾನೆ. ನಮ್ ತಾಯಿಗೆ ಯಾರು ತಮ್ಮಂದ್ರೆ ಇಲ್ವಲ್ಲ? ಏನು ನಿಮ್ಮ ವಂಶದಲ್ಲಿ ತುಂಬಾ ಜನ ಬೇಟೆಗಾರ ಇದ್ದಂಗೆ ಕಾಣಿಸುತ್ತೆ. ಅದು ಕೂರೋ ಜಾಗ, ಇದು ಮಲಗೋ ಜಾಗ. ನೀನು ಇಲ್ಲಿದ್ರೇನೆ ಚಂದ ಸಾವಿತ್ರಿ. ನಿನಗೆ ಈ ಮನೆ ಅಂದ್ರೆ ಬರೀ ಮಲಗೋ ಜಾಗ ಆಗೋಯ್ತು ಅಲ್ವಾ? ದೊಡ್ಡದಾಗಿ ಬೇಟೆಗೆ ಹೋಗ್ತೀನಿ ಅಂತ ಈ ಬುಲೆಟ್ ಇಲ್ದಿರೋ ಬಂದೂಕ್ನ ಹಿಡ್ಕೊಂಡು ಮುಸ್ಸಂಜೆ ಆದ್ರೆ ಇಲ್ಲಿಗೆ ಬಂದ್ಬಿಡ್ತೀಯಲ್ಲ. ಛೇ, ನೀನೊಬ್ಬ ಗಂಡ್ಸ ಅಲ್ಲ ಅಂತಾನೆ ಇಟ್ಕೊಳ್ಳೋಣ. ಆದ್ರೆ ನಿನ್ ಮೋಹಕ್ಕೆ ಬಿದ್ದು ವಿಲಿವಿಲಿ ವಿಲಿವಿಲಿ ಒದ್ದಾಡಿ ಮನೆ ಮಠ ಮರ್ತು ಇಲ್ಲೇ ಬಿದ್ದು ಸಾಯ್ತೀನಲ್ಲ, ಅದಕ್ಕೇನಂತ ಕರಿತಿ? ತೆವಳು ಅಂತೀನಿ. ಏನ್ ಮಹಾ ಅಮರ ಪ್ರೇಮಿ, ಕಟ್ಕೊಂಡ್ ಹೆಂಡ್ತಿನೇ ನೆಟ್ಟಗ್ ಬಾಳಿಸ್ಲಿಲ್ಲ, ಮಗಳನ್ನ ಅಂಗಡಿನಲ್ಲಿ ಬಿಟ್ಟು ಇಲ್ಲಿ ಮುಲ್ಕೋದಕ್ ಬರ್ತೀಯ. ಕಾಸ್ ಬಿಚ್ಚಬೇಕಾದ್ರೆ ಕೊಸ ಕೊಸ ಅಂತೀಯ. ನಿಜ ಅಂತಲೇ ಇಟ್ಕೊಳ್ಳೋಣ. ಅದಕ್ಕೆಲ್ಲ ನೀನೇ ಕಾರಣ ಅನ್ನೋದನ್ನ ಮರಿಬೇಡ. ನಿನ್ ಸಂಘ ಮಾಡಿದ್ದಕ್ಕೆ ನನ್ನ ಹೆಂಡತಿ ಜೀವ ಕಳ್ಕೊಂಡ್ಲು. ರುಕ್ಮಿಣಿನ ಓದೋದ್ ಬಿಡಿಸಿ ಅಂಗಡಿ ಕೆಲ್ಸಕ್ಕೆ ಹಾಕೊಂಡವಳು ನೀನೆ. ಇವತ್ತಲ್ಲ, ನೆನ್ನೆಯಲ್ಲ, 1000 ವರ್ಷಗಳಿಂದ ನೀನ್ ಹೇಳ್ದ ಹಾಗೆ ಕೇಳ್ತಾ ಇದ್ದೀನಿ. ಶಟ್ ಅಪ್. ನಾನು 2000 ವರ್ಷದಿಂದ ನಿನ್ ಜೊತೆ ಮಲ್ಕೋತಾ ಇದ್ದೀನಿ. ನನ್ ತಾರುಣ್ಯನೆಲ್ಲ ತೇದು ಕರಗಿಸಿ ಮುಸ್ಸಂಜೆ ಆದ ತಕ್ಷಣ ನಿನಗೆ ಘಟಘಟ ಅಂತ ಕುಡ್ಸಿದ್ದೀನಿ. ನಿನಗೆಲ್ಲ ಅರ್ಥ ಆಗ್ಬೇಕು ಒಂಟಿ ಹೆಣ್ಣಿನ ಕಷ್ಟ. ಕಷ್ಟ ಇದೆ ಅಂತಲೇ ಇಟ್ಕೊಳ್ಳೋಣ. ಗೂಳಿ ತರ ತಮ್ಮ ಇದ್ರು ಒಂಟಿ ಅಂತ ಯಾಕೆ ಹೇಳ್ತೀಯಾ? ಯಾಕಂದ್ರೆ ಆ ಗೂಳಿ ಬೀದಿ ಮೇಲಿದೆಯಲ್ಲ, ಅದಕ್ಕೆ. ನನ್ಗಿರೋ ಒಬ್ನೇ ಒಬ್ಬ ತಮ್ಮನ್ಗೆ ಒಂದ್ ದಾರಿ ಮಾಡ್ಬೇಕು ಅಂತ ನಿನ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ? ಅನ್ಸಿಲ್ಲ ಅಂತಾನೆ ಇಟ್ಕೊಳ್ಳೋಣ. ಛೀ, ನಾನ್ಸೆನ್ಸ್. ಬರೀ ಇಟ್ಕೊಳ್ಳೋದೇ ಆಗೋಯ್ತು. ಅವನ್ ಬಂದ ಅಂತ ಕಾಣಿಸುತ್ತೆ. ಓ ಅಕ್ಕ, ಬಾವ್ ಯಾವಾಗ ಬಂದ್ರು? ಇನ್ನೊಂದ್ಸಲಿ ಭಾವ ಅಂದ್ರೆ ಬಾಯಿ ಮೇಲೆ ಬಡ್ದು ಬಿಡ್ತೀನಿ. ಅಕ್ಕನ ಹಾಸಿಗೆ ಮೇಲೆ ಮಲಿಕಳವ್ರು ನಿನ್ನೆ ಅನ್ಬೇಕು. ಏಯ್, ಮನೆಗ್ ಬಂದಾಗ ಭಾವ ಅನ್ನು, ಆಚೆ ಕಡೆ ಸಿಕ್ಕಿದಾಗ ಅಂಕಲ್ ಅನ್ನು. ಸ್ವಲ್ಪ ಜವಾಬ್ದಾರಿಯಿಂದ ನಡ್ಕೊಳ್ಳೋ. ಜವಾಬ್ದಾರಿ ಇವನ್ಗೆ? ಅಡಿಕೆ ಮಂಡಿ ಹಾಕೊಟ್ರೆ ಅಡ್ರೆಸ್ ಇಲ್ದಂಗ್ ಮುಚ್ಚಾಕ್ದ. ಪ್ಲಾಂಟರ್ಸ್ ಕ್ಲಬ್ ಅಲ್ಲಿ ಕೆಲಸ ಕೊಡಿಸಿದ್ರೆ ಯಾವ್ದೋ ಹುಡುಗಿನ ಕೇಳಿಕಿ ಒದೆ ತಿಂದು ಬಂದ. ಏನೋ ಮಗುವಿಂದ ತಪ್ಪಾಗಿದ್ಯಪ್ಪ. ಯಾಕೆ ನೀನ್ ತಪ್ಪೇ ಮಾಡೋದಿಲ್ವಾ? ಆ ಬಾಲು ಅನ್ನೋ ಬದ್ಮಾಸ್ನ ಮನೊಳಕ್ಕೆ ಹಾಕ್ಬಿಟ್ಕೊಂಡಿದ್ದಾರೆ ಕೇಳಕ್ಕ. ಮುಟ್ಟಾಳ. ಅವನು ಶ್ರೀಮಂತರ ಹುಡುಗ. 5000 ರೂಪಾಯಿ ಬಾಡಿಗೆ ಕೊಡ್ತಾ ಇದ್ದಾನೆ. ಮೊನ್ನೆ ಅಂಗಡಿ ಯಾವನೋ ಗುಂಡ ನುಗ್ಗಿ ಚಿಂದಿ ಮಾಡಿ ಗಲ್ಲಾಪೇಟ್ಗೆ ಎತ್ಕೊಂಡು ಹೋದಾಗ ಎಳ್ಕೊಂಬಂದ ಸಾಹಸಿ ಅವನು. ಸುಮ್ಮನೆ ನಾನ್ ಮಾತಾಡ್ತೀನಿ. ಬೀದಿಯಲ್ಲಿ ಅವನ ಹೆಸರನ್ನ ಕೊಂಡಾಡ್ತಾರೆ. ಏನೇ ಆದ್ರೂ ಗುರ್ತು ಪರಿಚಯ ಇಲ್ದವ್ರನ್ನ ಮನೆ ಒಳಗಡೆ ಸೇರ್ಸ್ಕೊಳ್ಳೋದು ಅಷ್ಟೊಂದು ಸರಿಯಲ್ಲ. ಹೋಗೋ, ನಿಮ್ ಭಾವನ್ಗೆ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ ಬಾ. ಗಿಳಕ್ ರುಕ್ಮಿಣಿನ ಮುರಾರಿ ಕೊಟ್ಟು ಮದ್ವೆ ಮಾಡಿದ್ರೆ ಅವನಿಗೆ ಜವಾಬ್ದಾರಿ ಬರುತ್ತೆ. ಮೊದಲು ಜವಾಬ್ದಾರಿ ಬರ್ಲಿ.
ಮಾತ್ ಕೊಡಿ. ಮಾತ್ ಕೊಡಲ್ಲ ಅಂದ್ರೆ ಇನ್ಮೇಲೆ ಇಲ್ಲಿ ಜಾಗ ಕೊಡಲ್ಲ. ದಯವಿಟ್ಟು ನನ್ನ ಮದುವೆಗೆ ಬಂದು ಆಶೀರ್ವಾದ ಮಾಡಬೇಕು ಸರ್. ನಿನ್ನ ಮದುವೆ ಖಂಡಿತ ಬರ್ತೀನಿ ಕಣೆ. ಒಂದು ಹಗ್ಗ ಪ್ರೆಸೆಂಟ್ ಮಾಡ್ತೀನಿ. ನೇಣ ಕಣ್ ಸಾಯವಂತೆ. ನನ್ನ ಕೈಲಿ ಆ ಹುಡುಗಿಗೆ ಮೋಸ ಮಾಡೋಕೆ ಆಗಲಿಲ್ಲ ಸರ್. ಅದಕ್ಕೆ ನೀನು ಮೋಸ ಹೋಗ್ತೀಯಲ್ಲ. ಮದುವೆ ಅನ್ನೋದು ಅಧಿಕೃತ. ಇವನು ದುಡ್ಡು ತಂದಾಕ್ತಿರೆ ಇವನ್ ಹೆಂಡತಿ. ನಾನು ಮದುವೆಗಳಿಗೆಲ್ಲ ಬರಲ್ಲ. ಇದೇ ನನ್ನ ಆಶೀರ್ವಾದ. ಹುಡುಗಿ ನನಗೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ಲು ಸರ್. ನಾನ್ ಜೊತೆನೋ ಐಸ್ ಕ್ರೀಮ್ ತಿಂದಿದ್ಲು. ನನಗೆ ಲೈ ನೋಡಿದ್ಲು ಸರ್. ನಾನು ಎಸ್ಕೇಪ್. ಅದು ಕಣ್ಲ ಜೀವನ ಅಂದ್ರೆ ಎಸ್ಕೇಪು. ಹೆಣ್ಣು ಅನ್ನೋ ಸಿಂಬಳದಲ್ಲಿ ಸಿಗಾಕೊಂಡು ನೊಣಗಳಾಗ್ಬೇಡಿ. ಮೇಷ್ಟ್ರೆ, ನಿಮ್ಮ ಹತ್ರ ಸ್ವಲ್ಪ ಸೀರಿಯಸ್ ಆಗಿ ಮಾತಾಡಬೇಕು. ಅಂದ್ರೆ ನಾವು ಇಲ್ಲಿಂದ ಹೊರಡ್ಬೇಕು. ಬಂದ್ರ ಕುಂತಲ್ಲ. ನಿಮ್ಮ ಪ್ರಕಾರ ಜೀವನ ಅಂದ್ರೆ ಏನು? ಜೀವನ ಅಂದರೆ ಲೆಕ್ಕಾಚಾರ. ತಾಯಿ ಮಗುವಿನ ಮಧ್ಯೆ ಲೆಕ್ಕಾಚಾರ, ಗಂಡ ಹೆಂಡತಿ ಮಧ್ಯೆ ಲೆಕ್ಕಾಚಾರ, ದೇವರು ಭಕ್ತರ ಮಧ್ಯೆ ಲೆಕ್ಕಾಚಾರ. ಪ್ರತಿ ಸಂಬಂಧದಲ್ಲೂ ಲೆಕ್ಕಾಚಾರ ಇದ್ದೇ ಇರ್ತದೆ. ನಂದು ರುಕ್ಕುದು ಲೆಕ್ಕಾಚಾರನಾ? ನೀನು ರುಕ್ಮಿಣಿನ ರುಕ್ಕು ಅನ್ನೋದೇ ಲೆಕ್ಕಾಚಾರ. ನೀನು ಅವಳು ಮನೆಗೆ ಹೋಗಿರೋದೊಂದು ಲೆಕ್ಕಾಚಾರ, ಅವಳು ನಿನ್ನ ಪ್ರೀತಿಸೋದು ಇನ್ನೊಂದು ಲೆಕ್ಕಾಚಾರ. ನಂಗೆ ಹಾಗನ್ಸಲ್ಲ. ಅವಳು ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾಳೆ. ಭಾವನೆಗಳಿಗೆ ಬಣ್ಣ ಹಚ್ಚಬೇಡ ಮಿತ್ರ. ನಗ್ನ ಸತ್ಯಗಳನ್ನು ತಿಳ್ಕೋ. ನೀನು ಸಿಕ್ದೆ, ನೀನು ಲವ್ ಮಾಡಿದ್ಲು. ನಿನ್ನ ಜಾಗದಲ್ಲಿ ಬೇರೆ ಯಾರಿದ್ರು ಅವನ್ನ ಲವ್ ಮಾಡ್ತಿದ್ಲು. ನೀನು ಹೋದ್ಮೇಲೆ ಇನ್ನೊಬ್ಬನ ಲವ್ ಮಾಡ್ತಾಳೆ. ಅದು ರಿಯಾಲಿಟಿ. ಆಸ್ಕರ್ ವೈಲ್ಡು ಒಂದು ಕರೆ ಹೇಳ್ತಾನೆ, ಡಿಸೀವಿಂಗ್ ಅದರ್ಸ್, ದಟ್ಸ್ ವಾಟ್ ದ ವರ್ಡ್ ಕಾಲ್ಸ್ ರೊಮ್ಯಾನ್ಸ್. ಲವ್ನ ಇನ್ನೊಂದು ಅರ್ಥನೇ ಮೋಸ. ಸೆಕ್ಸ್ಗೆ ಹಾಕಿದ ಮುಖವಾಡನೆ ಲವ್ವು. ನಾನು ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಒಂದು ಸರಿ ನೀನು ಅವಳನ್ನ ಅನುಭವಿಸು. ನಿನ್ನ ಪ್ರೇಮದ ಅಮಲು ಹೆಂಗೆ ಇಳಿದೋಯ್ತದೆ ನೋಡ್ತಾ ಇರು. ಮನೆಗೆ ಹೋಗೋಳು ಮುಖ ನೋಡಿದ್ರೆ ಅವಳು ಪ್ರೀತಿ ನಿಜ ಅನ್ಸುತ್ತೆ. ನಿಮ್ಮ ಮಾತಲ್ಲೂ ಸತ್ಯ ಇದೆ. ನನಗೆ ಏನು ಮಾಡಲಿ? ಕೊಂಚ ಸ್ವಾರ್ಥಿಯಾಗೋ. ಸ್ವಲ್ಪ ದೂರಕ್ಕೆ ಯೋಚನೆ ಮಾಡು. ಇಲ್ಲೇ ಡಿಗ್ರಿ ಮಾಡು, ಬೆಂಗಳೂರಿಗೆ ಹೋಗು, MA ಮಾಡು, PhD ಮಾಡು, ನನ್ನ ಮೇಲೆ ಮಾಡು. ನಾನೇ ಥೀಸಿಸ್ ಬರ್ಕೊಡ್ತೀನಿ. ಚಿಕಾಗೋಗೆ ಹೋಗು. ಕರಿ ರುಕ್ಮಿಣಿರು, ಬಿಳಿ ರುಕ್ಮಿಣಿರು ಸಾವಿರಾರು ಜನ ಸಿಗ್ತಾರೆ. ಅದನ್ನೆಲ್ಲ ಬಿಟ್ಟು ಈ ಕೊಂಪೆಯಲ್ಲಿ ಆ ಬೂತ್ ಬಂಗ್ಲೆ ಸೇರಿಕೊಂಡು ತರಕಾರಿ ಮಾರೋರ ಜೊತೆ ನೋಡಪ್ಪ, ನನ್ನ ಶಿಷ್ಯನಾಗಿ ಸೆಟ್ಲಾಗಿ ಸುಖವಾಗಿರ್ಬೇಕು ಅನ್ನೋ ನನ್ನ ಆಸೆ. ಅದ್ರ ಮೇಲೆ ನಿಲ್ಲಿಸಕಲ್ಲ. ಐ ಲವ್ ಯು. 8 ಅಡಿ ಹೂವು ಕೊಡ್ತಾರೆ, ಹಿಂದ್ಗಡೆ ಬಂದು ತಬ್ಕೋತಾರೆ. ಬ್ಯಾಕ್ ಸ್ಟಾಬಿಂಗ್. ನಗಲೇ ನಗ. ಬಾಲೋದಿವತ್ತು ಹ್ಯಾಪಿ ಬರ್ತ್ಡೇ ಸಾರ್. ಬರ್ತಡೆ ಬೇರೆ ಕೇಳು. ನಿಮ್ಮವ್ವ ಹಳ್ಳಿಲಿ ಕೂಲಿ ಮಾಡಿ ಮುದ್ದೆ ಮಾಡ್ತಾಳೆ, ನಿನಗೆ ಬರ್ತಡೆ ಅಂತೆ. ಭಾರತದಲ್ಲಿ ಹುಟ್ಟಿದ ಬಡವರು ಬರ್ತಡೆ ಆಚರಿಸ್ಕೊಳ್ಬಾರ್ದು. ಹುಟ್ಟಿದ್ದಕ್ಕೆ ಪಶ್ಚಾತ್ತಾಪ ಪಡಬೇಕು. ನಿನ್ ಮನೆಗೆ ಬಂದ ತಕ್ಷಣ ಒಂದು ಹಳಸಾಗಿರೋ ಕೇಕ್ ತಂದಿರ್ತಾಳೆ, ಅದನ್ನ ತಿನ್ನಿಸ್ತಾಳೆ. ತಿನ್ನು. ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಕೇಕ್ ಕಟ್ ಮಾಡು. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಡಿಯರ್ ಬಾಲು. ಎಳೆ ಮಗ ಕೇಕ್ ತಿನ್ನೋದು ನೋಡು. ಬಡವ್ರಿಗೆ ಎಂತದ್ಲೆ ಬರ್ತಾರೆ. ಬಡವ್ರಿಗೆ ಎಂತ ಬರ್ತಡೆ? ನೀನ್ ಬಡವ ಅಂತ ಯಾರು ಹೇಳಿದ್ದು? ನೀನ್ ಹೃದಯ ಶ್ರೀಮಂತ. ಆಯ್ತಪ್ಪ, ಅವ್ರ ಅಪ್ಪಂಗೆ ಹೇಳು, ನಾನು ಹೃದಯ ಶ್ರೀಮಂತ, ಬಾಡಿಗೆ ಕೇಳಬೇಡ ಅಂತ ಕೇಳ. ಯಾಕೋ ಅನ್ಯೂಶುವಲ್ ಆಗಿದ್ಯಾ? ದಿಸ್ ಇಸ್ ಫಾರ್ ಯು. ಓದ್ಲಾ ಲೇ ಬಕ್ರಾ? ನನ್ನ ಒಲವಿನ ಗೆಳೆಯ ಬಾಲುವಿಗೆ ಜನ್ಮದಿನದ ಶುಭಾಶಯಗಳು. ಎಲ್ಲ ಲೆಕ್ಕಾಚಾರ ಕಣೋ ಕತ್ತೆ. ನಿನ್ ಡೇಟ್ ಆಫ್ ಬರ್ತ್ ನಿನ್ಗೆ ಗೊತ್ತಿಲ್ಲ. ನನ್ನ ಡೇಟ್ ಆಫ್ ಬರ್ತ್ ನನಗೆ ಮರ್ತೋಗಿತ್ತು. ನಿನಗೆ ಹೇಗೆ ಗೊತ್ತು? ನಿನ್ ಬರ್ತ್ಡೇ ಮಾತ್ರ ಅಲ್ಲ,
ನಿನ್ಗೆ ಯಾವ ಬಣ್ಣ ಇಷ್ಟ, ನಿನ್ಗೆ ಯಾವ ಡ್ರೆಸ್ ಇಷ್ಟ, ನಿನ್ಗೆ ಯಾವ ತಿಂಡಿ ಇಷ್ಟ ಎಲ್ಲ ನನಗೆ ಗೊತ್ತು. ನನ್ ಗಿಫ್ಟ್ ಏನು ಅಂತ ನೋಡೋ ಕುತೂಹಲನೂ ಇಲ್ವಾ? ಬರ್ತ್ಡೇ ಗಿಫ್ಟ್ ಅಂದ್ರೆ ಏನಂದ್ಕಂಡೆ? ಕಿತ್ತೋಗಿರೋದೊಂದು ಕಾದಂಬರಿ, ಮೊದಲನೇ ಮುದ್ರಣದ ಮಾರಾಟವಾಗದ ಪ್ರತಿ. ನಾನು ಎಷ್ಟು ಕಷ್ಟದಿಂದ ಅಪ್ಪನ ಕಣ್ ತಪ್ಸಿ ನಿನ್ಗೋಸ್ಕರ ಗಿಫ್ಟು ಕೇಕು ತಗೊಂಡ್ ಬಂದು ನಿನ್ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿದ್ರೆ ನೀನ್ ಯಾಕೋ ವಿಚಿತ್ರವಾಗಿ ನಡ್ಕೋತಾ ಇದೀಯ. ನಿನ್ಗೇನೋ ಆಗಿದೆ. ನನ್ ಬಾಲು ಅಲ್ಲ, ನನ್ ಬಾಲು ಅಲ್ಲ. ನಿನಗ್ ನನ್ ಪ್ರೀತಿನೇ ಅರ್ಥ ಆಗ್ತಿಲ್ಲ. ಗ್ಲಿಸರಿನ್ ಕಣ್ಣೀರು ಹುಡುಗಿರ ಹತ್ರ ಸ್ಟಾಕ್ ಇರುತ್ತೆ, ಕರಗಬೇಡ. ಕರಗದು ಜೀವನ ಪೂರ್ತಿ ನೀನ್ ಕಣ್ಣೀರ್ ಹಾಕ್ಬೇಕಾಗುತ್ತೆ. ಸ್ವಾಮಿ, ಸ್ವಾಮಿ, ನಾ ಕೂಗ್ತಾನೆ ಇದ್ದೀನಿ, ನಿಮಗೆ ಕಿವಿ ಕೇಳಿಸ್ತಾ ಇಲ್ವಾ? ಒಳಗ್ ಬರ್ಬೇಡ, ಮುಂದೆ ಹೋಗು. ನಾನೇನ್ ಭಿಕ್ಷೆ ಬೇಡಕ್ ಬಂದಿಲ್ಲ ಸ್ವಾಮಿ, ನಂಗೂ ಮಾನ ಮರ್ಯಾದೆ ಇದೆ. ನಾನು ಕೂಲಿ ಮಾಡೋ ಹೆಣ್ಣೆಂಗ್ಸೆ ಆಗಿರ್ಬಹುದು. ಇಲ್ಲಿ ಯಾವ್ದು ಕೂಲಿ ಕೆಲಸ ಇಲ್ಲ, ಹೋಗ್. ನಾ ಏನ್ ಕೆಲ್ಸ ಕೇಳಕ್ ಬಂದಿಲ್ಲ, ಮಗನ್ ಹುಡ್ಕೊಂಡ್ ಬಂದಿನಿ. ಮಗ ಇಲ್ಲಿ ಯಾರು ಇಲ್ಲ. ಮತ್ತೆ ಅಡ್ರೆಸ್ ಕೊಟ್ನಲ್ಲ, ಇರ್ಬೇಕ್ ನೋಡಿ. ಹೋಗ್ ಹೋಗ್, ಹಾದಿ ತಪ್ಪಿ ಬಂದಿದೀಯಾ. ಇಲ್ಲಿರೋದು 3 ಜನ, ನಾನು ನನ್ ಮಗಳು ಬಾಲು. ಹಾ, ಆ ಬಾಲುನೇ ನನ್ ಮಗ. ನಿಜ ಹೇಳು, ಬಾಲು ನಿನ್ ಮಗನ? ಏನ್ ಮಾತು ಅಂತ ಆಡ್ತಿರ್ ಸ್ವಾಮಿ. ಹೆತ್ ಮಗನ್ ಬಗ್ಗೆ ಯಾರಾದ್ರೂ ಸುಳ್ಳು ಹೇಳ್ತಾರ? ಹೋದ್ ಮಾರ್ನಮಿ ಹಬ್ಬದಾಗೆ ಇಷ್ಟೊಬ್ಬ ಗಂಡನ್ನು ಶಿವ ಕರ್ಕೊಂಡ್ಬಿಟ್ಟು ಈಗಿರೋ ಒಬ್ಬ ಮಗನ್ ಬಗ್ಗೆ ನಾನ್ ಯಾಕೆ ಸುಳ್ಳು ಹೇಳಿ? ನಾನ್ ತಮಾಷೆಗೆ ಹೇಳ್ದೆ, ನೀನ ತೊಳಲ್ಲ ಬಿಡು. ಬಾ ಕೂತ್ಕೋ, ಬಾ ಬಾ ಬಾ. ಆಯ್ತವಾರ ಬಂತು ಅಂದ್ರೆ ಹಳ್ಳಿಗೋಡೋಡಿ ಬರ್ತಿದ್ದ. ಈಗ ಸೊಂಪಾದ ಮನೆ ಸಿಕ್ಕತಿ ಅಂತ ಹೆತ್ತವನ್ನೇ ಮರ್ತು ಬಿಡದ. ಈ ಫೋಟೋ ನೋಡ್ಕೊಂಡು ಎಷ್ಟು ದಿನ ಅಂತ ಕಾಲ ತಳ್ಳಿ. ನಿನ್ ಮಗ ಬಹಳ ಬುದ್ಧಿವಂತ. ಆದ್ರೂ ಸ್ವಂತ ಬುದ್ಧಿ ಕಮ್ಮಿ. ಒಂದೊಂದ್ಸಲ ಹೇಳ್ಕಿ ಮಾತ್ ಕೇಳಿ ಎಡವಟ್ ಮಾಡ್ಕೊಂಡ್ಬಿಡ್ತತಿ. ಬಾಲು, ಬಾಲು, ಒಸಿ ಕರೀರಿ ಅವನ್ನ. ಅವನು ಕಾಲೇಜ್ ಹೋಗಿದ್ದಾನೆ. ಸರಿ ಬುಡಿ, ಕಾದಿದ್ದು ರಾತ್ರಿ ರೈಲ್ಗೆ ಹೋಗ್ತೀನಿ. ಅವನು ಕಾಲೇಜಿಂದ ಟೂರ್ ಹೋಗಿದ್ದಾನೆ, ಬರೋದು 1 ವಾರ ಆಗುತ್ತೆ. ಅಯ್ಯೋ ಶಿವನೇ, 1 ವಾರದ ಮಠ ಇಲ್ಲೇ ಕುಂತ್ರೆ ನನ್ನ ಹೊಟ್ಟಿಗೆ ತಣ್ಣೀರ್ ಬಟ್ಟಿನೇ ಗತಿ. ಅವನ್ ನೋಡೋ ಭಾಗ್ಯ ನನಗಿಲ್ಲ ಅಂತ ಕಾಣ್ತತಿ. ತಕ್ಕಳ್, ಅವನ್ ಬಂದ್ ಕುಳ್ಳೆ ಇದ್ರೊಳಗೆ ಕೋಡ್ಬೇಳಿ, ಚಕ್ಲಿ, ಅಲಸ್ಲೆಣ್ಣು ಐತಿ. ಅವನಿಗೆ ಮರಿದಂಗ್ ಕೊಟ್ಬಿಡಿ. ಆಯ್ತವಾರ ಊರಿಗೆ ಬರಕ್ ಕೇಳಿ. ಅವನ ಮುಖನರ ನೋಡ್ಕೊಂಡಿರ್ತೀನಿ. ಅವ್ನ ಊರಿಗೆ ಕಳಿಸ್ತೀನಿ, ನೀನ್ ಹೋಗು. ನನ್ ಮಗನ್ ಸಂದಾಗಿ ನೋಡ್ಕೊಳ್ಳಿ ಸ್ವಾಮಿ. ಒಂದ್ಸಲ ನಿಮ್ಮ ಅಪ್ಪನ್ ನೋಡ್ಬೇಕಲ್ಲ. ನಮ್ಮಪ್ಪನ್ ನೋಡ್ಬೇಕಾ? ಯಾಕೆ? ಅಷ್ಟು ಶ್ರೀಮಂತರು ಹೇಗಿದ್ದಾರೆ ಅಂತ ಕಣ್ ತುಂಬಾ ನೋಡ್ಬೇಕು. ಕರೆಸ್ತೀಯಾ? ಅಪ್ಪ ತುಂಬಾ ಬ್ಯುಸಿ ಇರ್ತಾರೆ. ಪರವಾಗಿಲ್ಲ, ಮುಂದಿನ ಭಾನುವಾರ ಅವ್ರನ್ನ ಕರೆಸು. ಮುಖ್ಯವಾದ ವಿಷಯ ಮಾತಾಡೋದಿದೆ. ನಿಮ್ ತಂದೆ ಫಾರಿನ್ ಹೋಗಿದ್ದಾರೆ ಅಂತ ನೀವ್ ಹೇಳ್ತಿದ್ರಿ ಅಲ್ವಾ? ನಮ್ಮಪ್ಪ ಲಂಡನ್ಗೆ ಹೋಗಿದ್ದಾರೆ. ನಿಮ್ಮಮ್ಮನೂ ಲಂಡನ್ಗೆ ಹೋಗಿದ್ದಾರಾ? ಇರ್ಬಹುದೇನೋ. ಏನಕ್ಕೆ ಹೇಳಿ? ಮುಂದಿನ ವಾರ ರುಕ್ಮಿಣಿ ನಿಶ್ಚಿತಾರ್ಥ ಇದೆ. ನನಗೆ ಗೊತ್ತಿರೋ ಒಳ್ಳೆ ಸಂಬಂಧ ಅದು. ಅದಕ್ಕೆ ನನಗೆ ಬೇಕಾದವ್ರನ್ನೆಲ್ಲ ಕರ್ಸೋಣ ಅಂತಿದ್ದೆ. ಹೋಗ್ಲಿ ಬಿಡು. ನಾನ್ನೂರು ಎಕರೆ ತೋಟದ ಶ್ರೀಮಂತ ನಿಮ್ಮಪ್ಪ ಬೆನ್ಸ್ ಕಾರಲ್ಲಿ ಬಂದು
ಈ ಬುತ್ತಿ ಕೊಟ್ಟು ಹೋಗಿದ್ದಾನೆ. ನಾನು ಬೇಟೆಗೆ ಹೋಗ್ತಾ ಇದ್ದೀನಿ. ಮಧ್ಯಾಹ್ನ ಅಪ್ಪ ಯಾವ್ದೋ ಹೆಂಗಸನ್ ಜೊತೆ ಮಾತಾಡ್ತಿದ್ರು. ಕೆಲಸ ಕೆಡ್ತು. ಅಮ್ಮ ಬಂದು ಹೋಗಿದ್ದಾಳೆ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಅಪ್ಪ ಏನ್ ಮಾಡೋಕ್ಕೂ ಹೇಸಲ್ಲ. ಬಾರೋ ಇಲ್ಲಿಂದ ಓಡೋಗೋಣ. ನಿಂಗೆ ಓಡ್ ಹೋಗೋದ್ ಬಿಟ್ರೆ ಬೇರೆ ಏನು ಹೊಳಿಯಲ್ವಾ? ಓಡೋಗಿ ಏನ್ ಮಾಡ್ತೀಯಾ? ನಾನ್ ನಿರುದ್ಯೋಗಿ. ದುಡ್ಡು ನಾನ್ ತರ್ತೀನಿ. ನನ್ ಕೆಲ್ಸ ಸಿಗೋವರೆಗೂ ನಾನ್ ನೋಡ್ಕೋತೀನಿ. ಇಲ್ಲಿರೋದ್ ಮಾತ್ರ ಬೇಡ ಕಣೋ. ನಂಗೆ ಸ್ವಲ್ಪ ಟೈಮ್ ಕೊಡು, ನಾನು ಯೋಚನೆ ಮಾಡ್ತೀನಿ. ಆಯ್ತಾ? ನನ್ ಟೆನ್ಷನ್ ನಿನ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಬಾಲು? ನಮ್ಮಪ್ಪ ಮಹಾಕ್ರೂರಿ. ಅವ್ರ ಲಾಭಕ್ಕೋಸ್ಕರ ನನ್ನ ಯಾರ ತಲೆಗೆ ಬೇಕಾದ್ರೂ ಕಟ್ಬಿಡ್ತಾರೆ. ಏನಾದ್ರೂ ಪ್ಲಾನ್ ಮಾಡೋದ್ ಬಿಟ್ಟು ಹೀಗೆ ಆರಾಮಾಗಿ ಕೂತಿದ್ಯಲ್ಲ. ಇನ್ನು 20 ದಿನಕ್ಕೆ ನಂಗೆ ಎಕ್ಸಾಮ್ ಇದೆ, ಅದು ಮುಗಿಸ್ಕೊಂತೀನಿ. ಆಮೇಲೆ ಆ ಎಕ್ಸಾಮ್ ಮುಂದಿನ ಸಲಾನು ಕಟ್ಬೋದು ಬಾಲು. ಲೈಫ್ ಅನ್ನೋ ಎಕ್ಸಾಮ್ ಅಲ್ಲಿ ಫೇಲ್ ಆಗ್ಬಿಟ್ರೆ ನನ್ ಗತಿ ಏನು? ಯಾಕಷ್ಟು ಯೋಚನೆ ಮಾಡ್ತೀಯ? ನನ್ನ ಮೇಲೆ ನಂಬಿಕೆ ಇಲ್ವಾ? ನೀ ನನ್ ಜೀವ ಕಣೋ ಗೆಳೆಯ. ನಿನ್ ಬಿಟ್ಟು ಬದುಕೋ ಶಕ್ತಿ ಇಲ್ಲ ಕಣೋ ಬಾಲು. ಒಂದ್ ವೇಳೆ ನಾನು ನಿನಗೆ ಮೋಸ ಮಾಡಿದ್ರೆ? ಸಾಧ್ಯನೇ ಇಲ್ಲ. ನನಗ್ ಮೋಸ ಮಾಡಿದ್ರೆ ನಿನಗ್ ನೀನೇ ಮೋಸ ಮಾಡ್ಕೊಂಡ ಹಾಗೆ. ಯಾಕೆ ಗೊತ್ತಾ? ನಾನು ನೀನು ಒಂದೇ ಅಲ್ವಾ? ಯಾರಾದ್ರೂ ತಮ್ ತಾವೇ ಮೋಸ ಮಾಡ್ಕೋತಾರ? ನನ್ ಬಾಲು ಅಂತವನಲ್ಲ. ನೀನ್ ನನ್ನ ಮೇಲೆ ಇಟ್ಟಿರೋ ನಂಬಿಕೆ ಎಷ್ಟು ನಿಜ ಅಂತ ಒಂದ್ ಸಣ್ಣ ಟೆಸ್ಟ್ ಮಾಡ್ತೀನಿ. ಒಂದು ಸರಿ ನೀನು ಅವಳನ್ನ ಅನುಭವಿಸು. ನಿನ್ನ ಪ್ರೇಮದ ಅಮಲು ಹೆಂಗ್ ಇಳಿದೋಯ್ತದೆ ನೋಡ್ತಾ ಇರು. ಬಾಲು ಪ್ಲೀಸ್, ಅದೆಲ್ಲ ಈಗ ಬೇಡಪ್ಪ. ಮತ್ತೆ ಇದೊಂದು ಚೆನ್ನಾಗಿ ಮಾಡ್ತೀಯ. ಹಣೆಗೊಂದು ಮುತ್ಕೊಟ್ಟು ಗುಬ್ಬಚ್ಚಿ ತರ ಬಂದು ಎದೆಗೆ ಉಚ್ಕೋತೀಯ. ಈಗ ಅಷ್ಟು ಸಾಕು. ನೀವು ಹುಡುಗಿರಿಗೆ ಅಷ್ಟು ಸಾಕು, ನಮ್ಗಷ್ಟು ಸಾಕಾಗಲ್ಲ. ಮುರಾರಿ, ಹೇಳಿ ಬಾವಾ. ಇನ್ಮೇಲೆ ಜವಾಬ್ದಾರಿಯಿಂದ ನಡ್ಕೊ. ನನ್ನ ನಂಬಿಕೆನ ಸುಳ್ಳು ಮಾಡಬೇಡ, ಅರ್ಥ ಆಯ್ತಾ? ಇದನ್ನ ಕಾಲೊಂದು ತಿಳ್ಕೊಳ್ಳಿ. ನೋಡು, ನೀನು ಈ ಮನೆ ಅಳಿಯ. ಅಯ್ಯೋ, ಕಾಲಿಲ್ಲೇವೆ. ಹಾ ಹೇಳು ಹೇಳು. ಈ ಮನೆ, ಅಂಗಡಿ ಮುಂದೆ ಎಲ್ಲ ನಿಂದಾಗುತ್ತೆ. ಇದನ್ನೆಲ್ಲ ಸರಿಯಾಗಿ ನೋಡ್ಕೊಂಡು ಹೋಗೋ ಜವಾಬ್ದಾರಿ ನಿಂದು. ಆಯ್ತು ಬಾವಾ. ಕೊಡು ಕೊಡು ಕೊಡು. ತಗೊಳ್ಳಿ ಸರ್, ನೀವೇ ಕೊಡಿ. ಬೇಡ. ಇದು ಬೇಡ. ನನ್ನ ಹತ್ರ ಇರೋದೇ ಇವೆರಡು ಬೇಡ ಅಂತಂದ್ರೆ ನನಗೆ ಯಾವುದೂ ಬೇಡ. ತಗೋ, ನೀವು ಹೋಗ್. ಬಗ್ಗಿನ ಪ್ರೇಮಿ ತರ ಪೋಸ್ ಕೊಡ್ಬೇಡ. ಅದು ಗಂಡಸರ ಬದುಕಿನ ಹೀನಾಯ ಸ್ಥಿತಿ. ಬಚಾವಾದ ಅನ್ಕೊಂಡಾಡ್ಲ. ನನ್ನ ಹಲ್ಕಟ್ಕಿರಿ ಎಲ್ಲ ಅವ್ರ ಅಪ್ಪನಿಗೆ ಗೊತ್ತಾಗಿದೆ. ನನ್ನ ಸುಟ್ಟಾಕ್ತಾನ ಅವನು. ಏನ್ ಸುಟ್ಟಾಕ್ತಾನ? ಇಲ್ಲ, ಅವಳ ಮಗಳ ನಿನ್ ತಲೆ ಕಟ್ಟಾಕ್ತಾನ. ಅಯ್ಯ, ಮಗಳು ಓಡಗನ ಅನ್ನೋದು. ಅಪ್ಪ ಓಡಗರ್ನ ಹಿಡ್ಕೊಂಬಂದು ತಾಳಿ ಕಟ್ಸೋದು. ಅಪ್ಪ ಮಗಳು ಸೇರ್ಕೊಂಡು ನಾಟಕ ಆಡ್ತಾವ್ರೆ. ಮೂದೇವಿ. ಬಾಲೋ, ಭೂಮಿ ಗುಂಡಗಿದೆ. ಮತ್ತೆ ನಾವಿಬ್ರು ಸಿಗ್ತೀವಿ. ನಾನು ನನ್ನ ಕ್ರಾಂತಿ ವಿಚಾರದಲ್ಲಿ ರಾಜಿ ಮಾಡ್ಕೊಳ್ಳಲ್ಲ. ಕ್ರಾಂತಿ ಮೂಲಕನೇ MLC ಆಗ್ಬೋದು, VC ಆಗ್ಬೋದು, ಯಾವುದೋ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಅಕಾಡೆಮಿಗೆ ಅಧ್ಯಕ್ಷ ಆಗ್ಬೋದು. ಚೆನ್ನಾಗಿ ಮಾತಾಡೋದು ಕಲಿಯೋ. ಮನೆಗಳನ್ನೆಲ್ಲ ನೀನು ಇಡೀ ದೇಶನೇ ಹಾಳು ಮಾಡ್ಬೋದು. ನೀನು ಚೆನ್ನಾಗಿ ಮಾತಾಡೋದು ಕಲಿ. ಹುಡುಗಿ ಸಾಹಿತ್ಯಲ್ಲೋ. ನೀನು ಜುಜುಬಿ ಹುಡುಗಿ ಮುಖ್ಯನೋ, ನನ್ನ ಬದುಕು ಮುಖ್ಯನೋ? ನನ್ನ ಕಾಲೇಜಿಂದ ಒದ್ದೊಡಿಸಿದ್ದಾರೆ. ನನ್ನ ಗೋಲ್ಡ್ ಮೆಡಲಿಸ್ಟು ಪಾರ್ಟ್ ಟೈಮು. ನಗೋದನ್ನು ಕಲಿಯೋ. ನೀನು ನೋಡ್ಕೊಂಡು ನಗು, ಜಗತ್ತನ್ನು ನೋಡ್ಕೊಂಡು ಆಡ್ಕೋ. ನಾನು ನಾಳೆ ಊರು ಬಿಡ್ತಾ ಇದ್ದೀನಿ. ನಾನೇನು ಮಾಡಲಿ? ನೀನು ಬಿಟ್ಟೋಗು.
ಎಕ್ಸಾಮ್ ಎಲ್ಲ ಮುಗಿತಲ್ಲ, ಹೋಗು. ರುಕ್ಮಿಣಿ ನಾನು ಬರ್ತೀನಿ ಅಂತಾಳೆ. ಬಾಲು, ಯಾಕೋ ಇಷ್ಟಡ? ಇವತ್ ಮಧ್ಯಾಹ್ನ ಅಪ್ಪ ರೌಡಿನ್ ಕರ್ಕೊಂಡ್ ಬಂದು ಏನೇನೋ ಮಸಲತ್ ಮಾಡ್ತಿದ್ರು. ಶಾಪ್ ಬಂದು 6 ತಿಂಗಳದ ಅಕೌಂಟ್ಸ್ ಎಲ್ಲ ಚೆಕ್ ಮಾಡ್ತಿದ್ರು. ಬಾಲು, ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ ಕಣೋ. ಅಲ್ಲ, ಯಾವ ಕ್ಷಣದಲ್ಲಿ ಏನಾಗುತ್ತೋ ಅಂತ ನಾನ್ ಒದ್ದಾಡ್ತಾ ಇದ್ರೆ ನೀನೆಷ್ಟು ಕೂಲ್ ಆಗಿದ್ಯಲ್ಲ. ಇವತ್ತು ನನ್ನ ಎಕ್ಸಾಮ್ದು ಲಾಸ್ಟ್ ಡೇ. ಇವತ್ತಿಗೆ ಈ ಮನೆ ಋಣ, ಈ ಊರ್ ಋಣ, ಆ ಕಾಲೇಜ್ ಋಣ ಎಲ್ಲ ತೀರೋಗುತ್ತೆ. ಹೌದಲ್ವಾ? ಹೊಸ ಊರು, ಹೊಸ ಮನೆ, ಹೊಸ ಜೀವನ. ಅಪ್ಪನ ಕೈ ಸಿಗದೆ ಎಲ್ಲಾದ್ರೂ ದೂರ ಹೊರಟೋಗ್ಬಿಡೋಣ. ಬಾ ಬಾಲು, ಬೇಗ ಬಾ, ಬೇಗ ಬಾ, ಬೇಗ ಬಾ, ಪ್ಯಾಕ್ ಮಾಡೋಣ. ಅಮ್ಮ, ನೀನ್ ಕೆಟ್ಟ ಗಂಡನ ಮದ್ವೆ ಆಗಿ ಪಡ್ಬಾರ್ದು ಕಷ್ಟಪಟ್ಟೆ. ಪ್ರತಿದಿನ ಕಣ್ಣೀರಲ್ಲಿ ಕೈ ತೊಳ್ದೆ. ಆದ್ರೆ ನೀನ್ ಮಾಡಿದ ತಪ್ಪು ನಾನ್ ಮಾಡಲ್ಲ. ನನ್ ಪ್ರೀತಿಸಿರೋ ಹುಡ್ಗ ದೇವ್ರಂಥವ್ನು. ನೀನ್ ಕೊಟ್ಟಿರೋ ಒಡವೆಗಳನ್ನ ತಗೊಂಡು ನನ್ ಪ್ರೀತಿ ಹುಡ್ಗನ್ ಜೊತೆ ನಾನು ಹೊಸ ಜೀವನ ಹುಡ್ಕಕ್ ಹೋಗ್ತಿದ್ದೀನಿ. ನನಗೆ ಆಶೀರ್ವಾದ ಮಾಡು. ನಿಮ್ಮಮ್ಮ ಇಷ್ಟೊಂದು ಒಡವೆ ಇಟ್ಟಿದ್ದಾರೆ. ದುಡ್ಡೆಷ್ಟಿದೆ ಇದರಲ್ಲಿ? ಗೊತ್ತಿಲ್ಲ, ನಾನು ಲೆಕ್ಕ ಮಾಡಿಲ್ಲ. ಎಲ್ಲ ಲೆಕ್ಕ ಮಾಡಿ ಲೆಡ್ಜರಲ್ಲಿ ಬರಿ. ಇಂಥ ಟೈಮಲ್ಲೂ ಇದೆಲ್ಲ ಬೇಕಾ? ನಾನು ಅವತ್ತೇ ನಿಂಗೆ ಹೇಳಿಲ್ಲ, ಲೆಕ್ಕ ಬಿಟ್ಟವರು ಲೋಕ ಬಿಟ್ಟರು ಅಂತ. ತಗೊಂಡು ಎಲ್ಲ ಲೆಡ್ಜರ್ ಎಂಟ್ರಿ ಮಾಡು. ತಗೋ. ಒಂದು ಐಡಿಯಾ. ನಾವಿಬ್ರು ಜೊತೆಲಿ ಹೋಗೋದ್ರಿಂದ ತೊಂದರೆ ಆಗ್ಬೋದು. ನಾನು ಇವಾಗ ಸ್ಟೇಷನ್ಗೆ ಹೋಗಿ ಟಿಕೆಟ್ ತಗೊಳ್ತೀನಿ. ನಮ್ಮ ಫೇವ್ರೆಟ್ ಸ್ಪಾಟಲ್ಲಿ ಕಾಯ್ತಾ ಇರ್ತೀನಿ. ರಾತ್ರಿ 10:00 ಬಂದ್ಬಿಡು, ಮರಿಬೇಡ. ಪ್ಲೀಸ್ ಬಾಲು, ನಾನು ಒಬ್ಬಳನ್ನೇ ಬಿಟ್ಟು ಹೋಗ್ಬೇಡ. ನನ್ ಭಯ ಆಗುತ್ತೆ, ನಾನು ಬರ್ತೀನಿ. ಹಾಡು ಹಗಲ ಜೊತೆ ಹೋದ್ರೆ ಸಿಕ್ಕಾಕೊಳ್ತೀವಿ. ರಾತ್ರಿ ಹೇಗೂ ನಿಮ್ಮಪ್ಪ ಬೇಟೆಗೆ ಹೋಗ್ತಾರಲ್ವಾ, ಆ ಟೈಮ್ ನೋಡ್ಕೊಂಡು ನೋಡ್ ನೋಡು. ಓಕೆ? ಇದೆಲ್ಲ ನಿಜ ಜೊತೆ ಇದ್ರೆ ಅಪಾಯ. ತಗೀರ್ಕೋ. ರಾತ್ರಿ 10:30 ಪ್ಯಾಸೆಂಜರ್ ಟ್ರೈನ್, ಮರಿಬೇಡ. ನಡಿ. ಬಾಲು, ಐ ಲವ್ ಯು. ಈ ಅಂಗಡಿನೇ ನಿನಗೆ ವರದಕ್ಷಿಣೆ. ಅದಕ್ಕೆ ನಾನೊಂದು ದಾರಿ ತೋರಿಸ್ತೀನಿ ಬಿಡಿ ಬಾವ. ನಿಮ್ಮ ಅಕ್ಕನಿಗೆ ಮಾತು ಕೊಟ್ಟಿದ್ದೀನಿ, ಆದಷ್ಟು ಬೇಗ ನಿಮ್ಮಿಬ್ಬರು ಮದುವೆ ಏರ್ಪಾಡು ಮಾಡ್ತೀನಿ. ನಾಳೆ ಜೋಯಿಸ್ ಕರ್ಕೊಂಡ್ಬರ್ತೀನಿ. ರುಕ್ಮಿಣಿ, ಏ ರುಕ್ಮಿಣಿ.
ಅಂಕಲ್ 5 ಮಿನಿಟ್ಸ್ ವೇಟ್ ಮಾಡಿ ಅಂಕಲ್ ಪ್ಲೀಸ್ ಪ್ಲೀಸ್ ಅಂಕಲ್ ಅವ್ನು ಬಂದೇ ಬರ್ತಾನೆ ಅಂಕಲ್ ಪ್ಲೀಸ್ ಅಂಕಲ್ ಅಂಕಲ್ ಅವ್ನು ಬರ್ತಾನೆ ಅಂಕಲ್ ಬರ್ತಾನೆ 5 ಮಿನಿಟ್ಸ್ ಅಂಕಲ್ ಪ್ಲೀಸ್ ಸೆಕ್ಯೂರಿಟಿ 215ನೇ ಅಪಾರ್ಟ್ಮೆಂಟ್ ಅಲ್ಲಿ ಏನ್ ನಡೀತಾ ಇದೆ ಅಂತ. ಅಲ್ಲಿಗೆ ಯಾರ್ಯಾರು ಹೊತ್ತು ಗೊತ್ತಿಲ್ಲದೆ ಬರ್ತಾ ಇರ್ತಾರೆ. ಇದೇನ್ ಮರ್ಯಾದಸ್ಥರು ವಾಸ ಮಾಡುವಂತ ಸ್ಥಳನ ಅಥವಾ ಹೆಣ್ಣದಂಗಡಿನ? ನೀವು ಮಾಡೋದು ಪವಿತ್ರವಾದ ಮೇಷ್ಟ್ರ ಕೆಲಸ, ಮನೆಯಲ್ಲಿ ಅಲ್ಕ ಕೆಲಸ. ಈ ಅವತಾರನೆಲ್ಲ ಬಿಟ್ಬಿಟ್ಟು ಲಕ್ಷಣವಾಗಿ ಒಂದ್ ಮದುವೆ ಮಾಡ್ಕೋಬಾರ್ದ? ರೀ ಸೆಕ್ರೆಟರಿ ಸಾಹೇಬ್ರೆ, ಮದುವೆ ನನ್ನ ಸ್ವಂತ ವಿಷಯ. ನಿಮ್ಗಳಾಗೆ ನಾನು ದುಡ್ಡು ಕೊಟ್ಟು ಫ್ಲಾಟ್ ತಗೊಂಡಿದ್ದೀನಿ. ನಾನು ಇಷ್ಟ ಬಂದ ಹಾಗಿರ್ತೀನಿ. ನಿಮ್ಗೆ ಇಷ್ಟ ಬಂದ ಹಂಗೆಲ್ಲ ಇಲ್ಲಿರೋ ಹಂಗಿಲ್ಲ. ಇಲ್ಲಿ ಫ್ಯಾಮಿಲಿಗಳಿರೋದು. ಏನ್ ನಾನ್ ನೋಡ್ದಲ್ಲ ಫ್ಯಾಮಿಲಿನ ನಿಮ್ದು? ಮಾಡ್ಕೊಂಡೋಗ್ರಿ. ಏನ್ ಕಮ್ಯುನಿಟಿ ಅಂತ ನೀವೇ ದೊಡ್ಡವ್ರ? ನನ್ನ ಮನೆಗ್ ನಾನೇ ದೊಡ್ಡವನ್ರಿ. ರೀ ಖಾಲಿ ಮಾಡ್ರಿ. ಮೊದ್ಲು ಇವ್ರಿಗೆ ವಾಟರ್ ಸಪ್ಲೈ ನಿಲ್ಸಿ ನೋಡೋಣ. ಅದ್ ಹೇಗೆ ದಿನಕ್ಕೊಂದು ಹುಡುಗಿನ ಕರ್ಕೊಂಡ್ ಬರ್ತಿರಲ್ಲ, ಇದೇನ್ ಸುಳೆ ಮನೆ ಅದ್ ನನ್ನ ಪರ್ಸನಲ್ ವಿಷಯ. ನಿನಗೆ ಯಾಕೆ ಅದೆಲ್ಲ? ತಿಂಗಳಲ್ಲಿ ಮನೆ ಖಾಲಿ ಮಾಡಿ, ಇಲ್ಲಾಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು. ಹೋಗ್ರಿ, ನೀವು ಸ್ಟೇಷನ್ ಹೋಗಿ, ನಾನು ಕೋರ್ಟ್ ಹೋಗ್ತೀನಿ. ಪ್ರತಿಯೊಬ್ಬರ ಮೇಲೂ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ. ನೀವೆಲ್ಲ ಕೋರ್ಟ್ಗೆ ಅಲ್ಲಿಯೇ ಹೋಗಿ ಮಾಡ್ತೀನಿ. ಮಾನವ ಹಕ್ಕುಗಳಿಂದ ಗೊತ್ತೇನ್ರಿ ನಿಮ್ಗೆ? ಕಾಲ್ ಮಾರ್ಕ್ಸ್ ಬಗ್ಗೆ ಕೇಳಿದಿರಾ? ಹೋರಾಟ ಕ್ರಾಂತಿ ಅಂದ್ರೆ ಗೊತ್ತಾ ನಿಮ್ಗೆ? ನೋಡ್ರಿ, ನೀವುಗಳೆಲ್ಲ ಮದುವೆ ಫ್ಯಾಮಿಲಿ ಹೆಸರಲ್ಲಿ ಮುಖವಾಡ ಹಾಕೊಂಡು ಬದುಕೋರು ಹಿಪೋಕ್ರೇಟ್ಸ್. ನಿಮ್ ಕೈಲಾದ್ ಮಾಡ್ಕೊಳ್ಳಿ. ನಾನ್ ಬದುಕೋದ ಹೇಗೆ? ಊರ್ ಸಂಸಾರಗಳ ನೆಟ್ಟಿಗಿಲ್ಲ, ನನಗ್ ಬುದ್ಧಿ ಹೇಳಕ್ ಬಂದ್ಬಿಟ್ರು. ನಮಸ್ತೆ ಸರ್. ಮೈ ಫ್ಯಾಮಿಲಿ ಸ್ಮಾಲ್ ಫ್ಯಾಮಿಲಿ. ಆಹಾ, ಅವನ್ಗೆ ನಮಸ್ಕಾರ ಮಾಡ್ತೀಯಾ? ಇಳಿ ಕೆಳಗೆ ಬಾರೆ. ಈ ದೇಶದಲ್ಲಿ ಕ್ರಾಂತಿ ಆಗಬೇಕು. ಕ್ರಾಂತಿ ಅಂದ್ರೆ ಏನು? ಏನು ನೀನ್ ಹೇಳು. ಕ್ರಾಂತಿ ಅಂದ್ರೆ ಅದೇ ಅದೇ ರೆವಲ್ಯೂಷನ್ ಸರ್. ಏಯ್, ಕ್ರಾಂತಿ ಅನ್ನೋ ಪದದ ಇಂಗ್ಲಿಷ್ ಅನುವಾದ ಅಲ್ಲ ನಾನು ಕೇಳಿದ್ದು, ಅರ್ಥ ಹೇಳೋ ಅಂತ. ಕ್ರಾಂತಿ ಅಂದ್ರೆ ಬದಲಾವಣೆ, ಹೋರಾಟ. ಗೊತ್ತಾ? ಕ್ರಾಂತಿ ಅಂದ್ರೆ ಬಾಯ್ ಫ್ರೆಂಡ್ SMS ಮಾಡೋದಲ್ಲ, ಕೂತ್ಕೊಂಡು ಇಮೇಲ್ ಮಾಡೋದಲ್ಲ. ಏಯ್ ಅಲ್ಲಿ ಕಿಸಿ ಬೇಡ ಕಣ್ರಯ್ಯ. ನಿಮ್ಮ ತರ ರೋಜ್ ಹಿಡ್ಕೊಂಡು ಹುಡುಗಿರಿಂದ ಸುತ್ತೋದು ಅಲ್ಲ. ನಮ್ಮ ದೇಶ ಯಾಕೆ ಹಿಂಗಿದೆ ಅಂತ ಒಂದು ಸರ್ತಿ ಆದ್ರೂ ಯೋಚನೆ ಮಾಡಿದೀರಾ? ಶ್ರೀಮಂತ ಶ್ರೀಮಂತನಾಗ್ತಾ ಇದ್ದಾನೆ, ಬಡವ ಬಡವನಾಗ್ತಾ ಇದ್ದಾನೆ. ಶ್ರೀಮಂತ ಬಡವನಾಗಬೇಕು, ಬಡವ ಶ್ರೀಮಂತನಾಗಬೇಕು. ಅದು ಕ್ರಾಂತಿ. ಡೆಮಾಕ್ರಸಿ ಇಸ್ ದ ರೋಡ್ ಟು ಸೋಷಿಯಲಿಸಂ ಅಂದ್ರು ಯಾರೋ? ನಾನಲ್ಲ, ಕಾರ್ಲ್ ಮಾರ್ಕ್ಸ್. ಅವನ್ ನಿಮ್ಗೆ ಅರ್ಥವೂ ಆಗಲ್ಲ, ನೀವ್ಯಾರು ಉದ್ಧಾರವೂ ಆಗಲ್ಲ. ಹಾಳಾಗಿ ಹೋಗಿ ಮಲ್ಟಿಪ್ಲೆಕ್ಸ್ ಹೋಗಿ ಮಾರ್ನಿಂಗ್ ಶೋ ನೋಡಿ. ನಿಮ್ಗಳಿಗೆ ಪಾಠ ಮಾಡಕ್ ನನಗೆ ಬುದ್ಧಿ. ಬಾಲು ಬಹಳ ಅಪ್ಸೆಟ್ ಆಗಿದ್ಯಾ? ಕ್ಲಾಸ್ ಬೇರೆ ಬೇಗ ಬಿಟ್ಟಂಗಿತ್ತು. ಯಾವ ಪುರುಷಾರ್ಥ ಸಾಧನೆಗೋಸ್ಕರ ಪಾಠ ಮಾಡ್ಬೇಕ್ರಿ ಹೈಕಳಿಗೆ? ಇವ್ರು ಯಾರಿಗೂ ಕ್ರಾಂತಿ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಅಲ್ಲಿ ಸ್ಟಾಫ್ ರೂಮ್ಗೆ ಹೋದ್ರೆ ಒಬ್ರು ಮುಖ ಆದ್ರೂ ನೋಡೋಂಗಿದ್ಯೇನ್ರಿ? ಆ ಹಿಸ್ಟ್ರಿ ಮೇಡಮು ಹಿಸ್ಟಿರಿಕು, ಆ ಜಾಗ್ರಫಿ ಮೇಡಮ್ಗೆ ಭೂಗೋಳನೇ ಸರಿ ಇಲ್ಲ. ಆ ಇಂಗ್ಲಿಷ್ ಮೇಡಮ್ ನೋಡಿದ್ರೆ ಸೂಸೈಡ್ ಮಾಡ್ಕೊಳ್ಳೋಣ ಅನ್ಸುತ್ತೆ. ಕನ್ನಡ ಮೇಡಮ್ ಮೂತಿನೋ ಕರೆದು ಬೋಂಡ್ ಆಯ್ತು ಹಂಗಿದೆ. ಇನ್ ನಿಮ್ಮಿಬ್ರು ನೋಡಿದ್ರೆ ಹಳೆ ಬಾಂಡ್ಲಿಗಳು. ರೋಮಂ ಪುರುಷ ಲಕ್ಷಣಂ ಗೊತ್ತೇನ್ರಿ ನಿಮ್ಗೆ? ಗೊತ್ತು, ಚೆನ್ನಾಗಿ ಗೊತ್ತು. ರೋಮಂ ಪುರುಷ ಲಕ್ಷಣಂ, ಅತಿರೋಮಂ
ಕೋತಿ ಲಕ್ಷಣಂ. ಮನುಷ್ಯ ಮೆದುಳು ಬೆಳೆಸ್ಕೋಬೇಕು, ಕೂದಲನ್ನಲ್ಲ. ಏನು ಬೆಳೆಸ್ಕೊಂಡು ಈ ಕಾಲೇಜಲ್ಲಿ ಏನ್ರಿ ಆಗ್ಬೇಕು? ಹೋಗ್ರಿ, ಹಾಳಾಗಿ ಹೋಗ್ರಿ. ಬನ್ರಿ ಹೋಗೋಣ. ನಡೀರಿ ಸರ್. ಈ ಕಾಲೇಜ್ಗೆ ಒಂದು ಕರೆಂಟ್ ಬೇಕು. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್. ಏಯ್, ಇದೇನು ಕಬ್ಬನ್ ಪಾರ್ಕ, ಕ್ಯಾಂಪಸ್? ಶ್ರದ್ಧೆ ಇಲ್ಲ, ಭಕ್ತಿ ಇಲ್ಲ. ಹೋಗ. ಸಾರಿ ಸರ್. ಇವರು ಪವಿತ್ರ ಅಂತ ನಮ್ಮ ಕಾಲೇಜ್ಗೆ ಹೊಸದಾಗಿ ಬಂದಿರೋ ಕಂಪ್ಯೂಟರ್ ಸೈನ್ಸ್ ಲೆಕ್ಚರರ್. ಶಿ ಈಸ್ ವೆರಿ ಯಂಗ್ ಅಂಡ್ ಡೈನಮಿಕ್ ಲೇಡಿ. ತಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಸ್ವಾಗತವನ್ನ ಕೋರ್ತೇನೆ. ತಾವೆಲ್ಲರೂ ತಮ್ಮ ಪರಿಚಯ ಮಾಡ್ಕೊಳ್ಳಿ. ನಾನು ವಿನ್ನಿ ಫರ್ನಾಂಡಿಸ್ ಅಂತ, ಕನ್ನಡ ಅಧ್ಯಾಪಕಿ. ನಾನು ಮೀನಾಕ್ಷಿ, ಇಂಗ್ಲಿಷ್ ಲೆಕ್ಚರರ್. ಸುಮಾ ರಾವ್ ಫ್ರಮ್ ಜಿಯೋಗ್ರಫಿ ಡಿಪಾರ್ಟ್ಮೆಂಟ್. ಲಕ್ಷ್ಮಿ ಆಚಾರ್, ಎಕನಾಮಿಕ್ಸ್ ಲೆಕ್ಚರರ್. ಜಯಲಕ್ಷ್ಮಿ ಪಾಟೀಲ್, ಹಿಸ್ಟ್ರಿ ಕಲಿಸ್ತಾ ಇದ್ದೀನಿ. ಆಂಜನೇಯ, ಪೊಲಿಟಿಕಲ್ ಸೈನ್ಸ್. ಮುಕುಂದರಾಜ್, ಕನ್ನಡ ಅಧ್ಯಾಪಕ. ಬಾಲಚಂದ್ರ, ಎಕನಾಮಿಕ್ಸ್. ನಮಸ್ಕಾರ ನಿಮ್ಗೆಲ್ರಿಗೂ. ಬಹುಶಃ ನಾನು ನಿಮ್ಮೆಲ್ಲರಿಗಿಂತ ಚಿಕ್ಕವಳು ಅನ್ಸುತ್ತೆ. ವಯಸ್ಸಲ್ಲಿ ಮಾತ್ರ ಅಲ್ಲ, ಯೋಗ್ಯತೆಯಲ್ಲಿ, ಅನುಭವದಲ್ಲಿ ಕೂಡ ಚೆನ್ನಾಗಿ ಕೆಲಸ ಮಾಡಬೇಕು ಅನ್ನೋ ಉತ್ಸಾಹದಿಂದ ಬಂದಿದ್ದೀನಿ. ನೀವೆಲ್ಲರೂ ನನ್ನ ಸೀನಿಯರ್ಸ್. ಪ್ಲೀಸ್ ಗೈಡ್ ಮೀ. ನೋ ಸೀನಿಯರ್ಸ್, ನೋ ಜೂನಿಯರ್ಸ್, ಆಲ್ ಆರ್ ಈಕ್ವಲ್. ಕ್ರಾಂತಿಯ ಮೊದಲನೇ ಪಾಠನೇ ಸಮಾನತೆ. ಕೂತ್ಕೊಳ್ರಿ, ಕೂತ್ಕೊಂಡೆ ಕ್ರಾಂತಿ ಮಾಡ್ರಿ. ನೋಡಿ ಪವಿತ್ರ ಅವರೇ, ನನ್ನಂತ ನಿಮ್ಮಂತ ಯಂಗ್ ಬ್ಲಡ್ ಸೇರಿದ್ರೆ ಈ ದೇಶದಲ್ಲಿ ಕ್ರಾಂತಿ ಆಗೋದು. ನೀವು ನನ್ನ ಜೊತೆ ಇರಿ, ನಾನ್ ನಿಮ್ ಜೊತೆ ಇರ್ತೀನಿ. ಇಬ್ರು ಸೇರಿ ಕ್ರಾಂತಿ ಮಾಡೋಣ. ನಂಗೂ ಕ್ರಾಂತಿ ಅಂದ್ರೆ ತುಂಬಾ ಇಷ್ಟ. ಸರ್, ನಮಗೆಲ್ಲ ಬೇರೆ ಒಂದು ಸ್ಟಾಫ್ ರೂಮ್ ಕೊಡಿ ಸರ್. ನಮಗೂ ಪ್ರೈವಸಿ ಬೇಕು. ಈ ವಾರದಲ್ಲೇ ಅರೇಂಜ್ ಮಾಡ್ತೀನಿ. ಬೇಡ ಸರ್, ತಪ್ಪು. ಗಂಡು ಹೆಣ್ಣು ಭೇದ ಮಾಡೋ ತಪ್ಪು. ನಾವೆಲ್ಲ ಈ ರೀತಿ ಒಟ್ಟಿಗೆ ಇದ್ರೆ ಚಂದ. ಪ್ರತ್ಯೇಕತಾವಾದ ಅಪಾಯಕಾರಿ. ಮೊನ್ನೆ ನೀನೇ ತಾನೇ ಹೇಳಿದ್ದು ಲೇಡೀಸ್ಗೆಲ್ಲ ಬೇರೆ ಸ್ಟಾಫ್ ರೂಮ್ ಕೊಟ್ಟು ಹೊರಗಾಕಿ ಅಂತ. ಅದು ಈಗ ಪವಿತ್ರ ಮೇಡಮ್ ಬಂದಿದ್ದಾರೆ ಅಂತ ಅಲ್ವಾ? ಅವರು ಬರ್ತಾ ಇದ್ದಾರೆ. ರೇ, ಏನ್ರಿ ನ್ಯೂಸೆನ್ಸ್? ನಂಬಿ ಆಗ್ತಿದ್ಯಾ? ನಮ್ಮ ಮಗು ನಾಮಕರಣ ಸರ್. ರೇ ಸ್ವಾಮಿ, ಮದುವೆ, ಮಗು, ನಾಮಕರಣ ಎಲ್ಲ ಕ್ರೈಮು ರೀ. ಬದಲರ್ ಏನ್ ಹೇಳಿದನ್ ಗೊತ್ತಾ ನಿಮ್ಗೆ? ಹಾಳಾಗ್ ಹೋಗಿ. ಸರ್ ಸರ್, ನಮ್ಮ ಮಗುಗೆ ಆಶೀರ್ವಾದ ಮಾಡೋಗಿ. ನಾವು ಕ್ರಾಂತಿಕಾರಿಗಳು, ಆಶೀರ್ವಾದದಲ್ಲೆಲ್ಲ ನಮ್ಮ ನಂಬಿಕೆ ಇಲ್ಲ. ಸರ್, ಊಟನಾದ್ರೂ ಮಾಡ್ಕೊಂಡು ಹೋಗಿ. ನಾನ್ ಯಾಕ್ರಿ ನಿಮ್ಮಲ್ಲಿ ಊಟ ಮಾಡ್ಬೇಕು? ಒಳ್ಳೆ ಅಡುಗೆ ಮಾಡ್ಸಿದ್ದೀನಿ ಸರ್. ಬನ್ನಿ, ಊಟ ಮಾಡ್ಕೊಂಡು ಹೋಗಿ. ಊಟ ತಾನೇ, ನಡೀರಿ. ಬನ್ನಿ ಬನ್ನಿ. ಮುಟ್ಬೇಡ್ರಿ, ನಡೀರಿ. ಬನ್ನಿ 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 ಸರ್, ಬನ್ನಿ. ಕರ್ಕೊಂಬಂದ ಸರ್. ನಿಮ್ದೇನ್ರಿ ಮಗು? ಇದೇನ್ ಸರ್ ಹಿಂಗ್ ಕೇಳ್ತೀರಾ? ಸುಮ್ಮನೆ ಕೇಳ್ದೆ. ಸರಿ, ಬೆಳಿಗ್ಗೆನೆ ಎದ್ದು ರೇಷ್ಮೆ ಸೀರೆ ಉಟ್ಕೊಂಡು ಕಾಯ್ತಾ ಇರ್ತೀರಲ್ವಾ, ಯಾರಾದ್ರೂ ಕರೀಲಿ ಅಂತ. ಏನ್ ಜನಗಳ್ರಿ. ಇವನ್ ಯಾಕೆ ಕರ್ಕೊಂಬಂದ್ಯಪ್ಪ? ಓಟಕ್ಕೆ ರೀ, ನಿಮಗ್ ಬುದ್ಧಿ ಬೇಡವಾ? ಏಳಕತ್ತೆ ವಯಸ್ಸಾಗಿದೆ, ಬಂದ್ ಮುಂದೆನೆ ಕೂತಿದಿರಲ್ರಿ. ಯಾವ್ದಕ್ ಮನುಷ್ಯ ಪಶ್ಚಾತ್ತಾಪ ಪಡ್ಬೇಕೋ ಅದನ್ನ ಸೆಲೆಬ್ರೇಟ್ ಮಾಡ್ತಾ ಇದೀರ. ನಿಮ್ಗೆ ಅರಿಸ್ಟಾಟಲ್ ಗೊತ್ತೇನ್ರಿ? ಹಂಗಂದ್ರೆ ನಿಮ್ ಮುಖಕ್ಕಿಷ್ಟು. ಹಾಳಾಗ್ ಹೋಗಿ. ನೋಡ್ರಿ ಹೇಗ್ ಮಾತಾಡ್ತಾನೆ. ಮಗು ಹೆಸರು? ಬಾಲಚಂದ್ರ. ಚೆನ್ನಾಗಿದ್ಯಾ? ನಾಳೆಗಳ ಬಗ್ಗೆ ಯೋಚನೆ ಮಾಡು. ನಿನ್ 90 ವರ್ಷ, ನಂಗೆ 85 ವರ್ಷ. ಹಣ್ಣು ಮುದ್ಕಿ ಆಗಿರ್ತೀವಿ. ಆಗ ಹೇಗಿರುತ್ತೆ? ಹಲ್ಲೆಲ್ಲ ಉದ್ರೋಗಿರುತ್ತೆ, ಕೂದಲು ಬೆಳ್ಳಗಾಗಿರುತ್ತೆ, ಇದ್ರೆ ಕಣ್ಣು ಮಂಜಾಗಿರುತ್ತೆ, ಕೈಗೆ ಊರುಗಳು ಬಂದಿರುತ್ತೆ, 6 ಮಕ್ಕಳು, 24 ಮೊಮ್ಮಕ್ಕಳು. ನೋ ವೇ. ನಮ್ಗೊಬ್ನೇ ಮಗ, ಒಬ್ನೇ ಮೊಮ್ಮಗ. ಮಗನ್ಗೂ ಮೊಮ್ಮಗನ್ಗೂ ಒಂದೇ ಹೆಸರು. ಅಷ್ಟೇ ಅಲ್ಲ, ನಮ್ ವಂಶದವ್ರು ಎಲ್ರಿಗೂ ಒಂದೇ ಹೆಸರು. ಏನಂತ? ಬಾಲಚಂದ್ರ ಅಂತ. ನನ್ನ ಹೆಸರ? ಏಕೆ? ನೀನ್ ತುಂಬಾ ಒಳ್ಳೆಯವನು. ಆ ಒಳ್ಳೆತನ ನನ್ ಮಗನ್ ಬರ್ಬೇಕು, ಮಗನಿಂದ ಮೊಮ್ಮಗನ್ಗೆ.
ಹಲೋ, ಏನ್ ಮಾಡ್ತಿದ್ದೀರಾ? ನಾಳೆ ನಮ್ಮ ಪವಿತ್ರ ಬರ್ತ್ಡೇನ ಹೇಗ್ ಸೆಲೆಬ್ರೇಟ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನನ್ ಬರ್ತ್ಡೇ ಬಗ್ಗೆ ನಿಮ್ಗೆ ಹೇಗೆ ಗೊತ್ತಾಯ್ತು? ನೀವು ಅಂದ್ರೆ ನಂಗೆ ತುಂಬಾ ಇಷ್ಟ. ಅಂದ್ಮೇಲೆ ನಿಮಗೆ ಸಂಬಂಧಪಟ್ಟ ವಿಷಯಗಳು ನನಗೂ ಸಂಬಂಧಪಟ್ಟ ವಿಷಯಗಳು ತಾನೆ. ಹೇಳಿ, ಟ್ರೀಟ್ ಯಾವಾಗ ಕೊಡ್ತೀರಾ? ನಾಳೆ ಸಂಜೆ ಐಡಿಯಲ್ ಹೋಮ್ಸ್. ಆದ್ರೆ ಒಂದ್ ಕಂಡೀಷನ್, ನೀವು ಒಬ್ಬರೇ ಬರಬೇಕು. ನಾನು ನಿಮ್ಮನ್ನ ಕಣ್ ತುಂಬಾ ನೋಡ್ಬೇಕು, ಬಾಯಿ ತುಂಬಾ ಮಾತಾಡ್ಬೇಕು. ನನಗ್ ಮದ್ವೆ ಆಗಿದೆ ಅಂತ ನಿಮ್ಗೆ ಗೊತ್ತು ತಾನೆ? ನಿಮ್ ಹಸ್ಬೆಂಡು ತುಂಬಾ ದೂರದಲ್ಲಿದಾರಲ್ವಾ? ನಿಮ್ ಬರ್ತ್ಡೇ ದಿನ ನೀವು ಒಂಟಿಯಾಗಿರೋದನ್ನ ನನ್ನ ಕಣ್ಣಲ್ಲಿ ನೋಡಕ್ಕಾಗಲ್ಲಪ್ಪ. ಶಾರ್ಪ್ 6 ಐ ಆಮ್ ದೇರ್. ಆಗ್ಲೇ ಬಂದ್ಬಿಟ್ರಾ? ಹ್ಯಾಪಿ ಬರ್ತ್ಡೇ. ನನ್ನ ಕಡೆಯಿಂದ ನಿಮ್ಗೊಂದು ಸ್ಮಾಲ್ ಗಿಫ್ಟ್. ಥ್ಯಾಂಕ್ ಯು. ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್. ಈಗ ಕ್ಯಾಂಡಲ್ ಲೈಟ್ ಡಿನ್ನರ್. ಆಮೇಲೆ ನನ್ನ ಬೈಕಲ್ಲಿ ಒಂದು ರೊಮ್ಯಾಂಟಿಕ್ ಲಾಂಗ್ ಡ್ರೈವ್. ನೀವು ನನ್ನ ಬಿಗ್ಗಿಯಾಗಿ ಹಿಡ್ಕೋಬೇಕು. ಓ ಶೋರ್. ಆಮೇಲೆ ಸೀದಾ ನನ್ನ ಫ್ಲಾಟ್ಗೆ. ಆಮೇಲೆ ಕ್ರಾಂತಿ ಮಾಡೋಣ. ಬನ್ನಿ ಬನ್ನಿ ಬನ್ನಿ, ಡಿನ್ನರ್ ಕಾಯ್ತಾ ಇದೆ. ಥ್ಯಾಂಕ್ ಯು. ಪ್ಲೀಸ್. ಅಂತೂ ನಮ್ ಕ್ರಾಂತಿಕಾರಿ ಬಂದ. ಕೇಕ್ ಇಲ್ವೇ? ಕೇಕು ಇಲ್ಲ, ಚಾಕು ಇಲ್ಲ. ಇದೇ ಬೇರೆ ತರ ಸೆಲೆಬ್ರೇಷನ್ ರೀ. ಪ್ರೇಮ, ಕಲಾ, ಬನ್ನಿಮ್ಮ. ಎಲ್ಲರೂ ದೀಪ ಆರಿಸೋದ್ರ ಮುಖಾಂತರ ಆಚರಿಸ್ತಾರೆ, ಆದ್ರೆ ನೀವು ದೀಪ ಬೆಳಗೋದ್ರ ಮುಖಾಂತರ ಆಚರಿಸ್ತಿದ್ದೀರಿ. ನಿಮ್ ಬಗ್ಗೆ ಗೌರವ ಹೆಚ್ಚಾಯ್ತು. ಅದರಲ್ಲೂ ಅಂಧ ಹೆಣ್ಣು ಮಕ್ಕಳ ಕೈಲಿ ದೀಪ ಬೆಳಗಿಸಿದ್ರಲ್ಲ, ಬಹಳ ಅರ್ಥಪೂರ್ಣವಾಗಿದೆ. ಒಬ್ಬ ಟೀಚರು ನಿಜಕ್ಕೂ ನಿಮ್ ತರ ಯೋಚಿಸ್ಬೇಕು. ಥ್ಯಾಂಕ್ ಯು ವೆರಿ ಮಚ್. ಪ್ರತಿ ವರ್ಷ ನನ್ನ ಬರ್ಡೇನ ಹೀಗೆ ಆಚರಿಸ್ಕೊಳ್ಳೋದು. ನನ್ನ ಹಸ್ಬೆಂಡ್ ಮಿಲಿಟರಿಲಿದ್ದಾರೆ. ಐ ಮಿಸ್ ಹಿಮ್ ಸೋ ಮಚ್. ಅವ್ರ ಜೊತೆ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಅದಕ್ಕೆ ನಾನು ಈ ಕಣ್ಣಿಲ್ಲದ ಕಂದಮ್ಮಗಳ ಜೊತೆ ಆಚರಿಸ್ಕೋತೀನಿ. ನೀವೆಲ್ಲ ಇದನ್ನ ತುಂಬಾ ಮೆಚ್ಚಿದ್ದೀರಾ. ತುಂಬಾ ತುಂಬಾ ಥ್ಯಾಂಕ್ಸ್. ಆದ್ರೆ ಒಬ್ಬ ಮನುಷ್ಯ ಮಾತ್ರ ನಮ್ಮ ಕಾಲೇಜ್ನಲ್ಲಿರೋ ಒಬ್ಬ ವ್ಯಕ್ತಿ ಅಂತಾನೆ ಇಟ್ಕೊಳ್ಳಿ, ನಾನು ಬಂದಾಗ್ಲಿಂದ ಬೆನ್ ಹಿಂದೆ ಬಿದ್ದು ತುಂಬಾ ಕಾಡ್ತಿದ್ದಾನೆ. ಅಶ್ಲೀಲವಾದ SMS, ಇಮೇಲ್ ಕಳಿಸ್ತಾ ಇದ್ದಾನೆ. ನನ್ ಗಂಡ ಊರಲ್ಲಿಲ್ಲ ಅಂತ ಗೊತ್ತಿದ್ದು ಅಡ್ವಾಂಟೇಜ್ ತಗೊಳಕ್ ಪ್ರಯತ್ನ ಪಡ್ತಾ ಇದ್ದಾನೆ. ಆ ಹೆಸರನ್ನ ಬಹಿರಂಗಪಡಿಸಿ ಅವನ್ನ ಅವಮಾನಿಸೋದು ನನಗಿಷ್ಟ ಇಲ್ಲ. ಅವನು ಈ ಕ್ಷಣದಿಂದ ತನ್ನ ತಪ್ಪನ್ನ ತಿದ್ಕೊಂಡು ಒಳ್ಳೆಯವನಾಗೋದಾದ್ರೆ ನಾನು ಅವನ್ನ ಕ್ಷಮಿಸ್ತೀನಿ. ದಯವಿಟ್ಟು ಎಲ್ರೂ ಊಟ ಮಾಡ್ಕೊಂಡು ಹೋಗ್ಬೇಕು. ಆಗ್ಲಿ ಅಮ್ಮ. ಥ್ಯಾಂಕ್ ಯು. ಓಕೆ. ಕ್ರಾಂತಿ ಮಾಡ್ತೀನಿ ಅಂತ ಹೇಳ್ತಿದ್ದವ್ ನಾನು. ಮಾಡಿದ್ ನೀವು ಕೊಟ್ಟ ಶಾಕ್ ಟ್ರೀಟ್ಮೆಂಟು ತುಂಬಾ ಚೆನ್ನಾಗಿತ್ತು. ಅದು ಅನಿವಾರ್ಯವಾಗಿತ್ತು. ಎಲ್ಲರ ಮುಂದೆ ಅವಮಾನ ಮಾಡಿದ್ರೆ ಮಾತ್ರ ನೀವು ಬದಲಾಗ್ತೀರಾ ಅನ್ಸ್ತು. ಹೆಸರು ಹೇಳ್ದೆ ಮರ್ಯಾದೆ ಉಳಿಸೋದಕ್ಕೆ ಥ್ಯಾಂಕ್ಸ್. ನಿಮ್ಮನ್ನು ಹರ್ಟ್ ಮಾಡಿದ್ದಕ್ಕೆ ಸಾರಿ. ಸಾರಿ ಅನ್ನೋ ಒಂದು ಪದದಿಂದ ಪಾಪ ಪರಿಹಾರ ಆಗಲ್ಲ. ತಪ್ಪನ್ನ ತಿದ್ಕೊಂಡ್ರೆ ಮಾತ್ರ ಮನುಷ್ಯರಾಗ್ತೀರಾ. ಬದಲಾಗೋದಕ್ಕೆ ಪ್ರಯತ್ನ ಪಡ್ತೀನಿ. ಬದಲಾಗ್ದಿದ್ರೆ ನಿಮ್ಗೆ ತೊಂದ್ರೆ. ಹೆಣ್ಣು ಅಂದ್ರೆ ಹೋಗದ್ ವಸ್ತು ಅಲ್ಲ. ನಮ್ ಸಂಸ್ಕೃತಿಲಿ
ಕುಟುಂಬ ಅಂದ್ರೆ ಬಹಳ ದೊಡ್ಡ ಅರ್ಥ ಇದೆ. ನೀವೊಬ್ಬ ಬೋಗಸ್ ಕ್ರಾಂತಿಕಾರಿ. ನಿಮ್ಮಂಥ ಬುದ್ಧಿಜೀವಿಗಳು ಅಕ್ಷರಗಳ ಹಾದ್ರ ಮಾಡ್ತೀರಿ. ಮಾತಿನ ಬಂಡವಾಳದ ಮೇಲೆ ಬದುಕ್ತೀರಿ. ನಿಜವಾದ ಕ್ರಾಂತಿಕಾರಿಗಳು ಯಾರು ಗೊತ್ತೇನ್ರಿ? ಅನ್ನ ಕೊಡೋ ರೈತ, ಅನಿವಾರ್ಯವಾಗಿ ದುಡಿಲೇಬೇಕಾದ ಅಸಹಾಯಕ ಮಹಿಳೆಯರು, ಆಟ ಆಡಿ ಪಾಠ ಕಲಿಯೋ ಹೊತ್ತಲ್ಲಿ ದುಡಿದು ಬದುಕ್ತಾ ಇರೋ ದುರ್ದೈವಿ ಕಂದಮ್ಮಗಳು. ಈ ಗಿಫ್ಟನ್ನು ತಗೊಳ್ಳೋ ಅರ್ಹತೆ ನನಗಿಲ್ಲ, ಕೊಡೋ ಅರ್ಹತೆ ನಿಮಗೂ ಇಲ್ಲ. ನಿಮ್ಮನ್ ಪ್ರೀತಿ ಮಾಡೋ ನತದೃಷ್ಟಿ ಸಿಕ್ಕರೆ ಅವಳು ಕೊಡಿ. ತೆಗ್ಯೋ ಲೆಕ್ಕನ, ತೆಗ್ಯೋ ಲೆಕ್ಕನ. ಏನ್ ಮಾಡ್ದೆ ಸಂಬಳನ? ಏನೋ ಮಾಡ್ದೆ ಸಂಬಳನ? ಲೆಕ್ಕ ಕೇಳ್ಬೇಡ, ಚೇಪಿ ಕೈ ಹಾಕ್ಬೇಡ. ಎಲ್ಲಿಗ್ ಬೇಕಾದ್ರೂ ಕೈ ಹಾಕ್ತೀನಿ. ನೀ ನನ್ ಗಂಡ ಕಣೋ, ಗಂಡ. ಕೈ ಕತ್ತರಿಸ್ಬಿಡ್ತೀನಿ. ಕೈ ಕತ್ತರಿಸ್ತ್ಯಾ? ಕತ್ತರಿಸು. ಹೆಂಡತಿ ಮೇಲೆ ಕೈ ಮಾಡ್ತೀಯಾ? ನೀನು ಒಬ್ಬ ಗಂಡ್ಸ. ದರ್ಬೇಸಿ, ವಿಘ್ನಾಸಿ. ತಾಳಿ ಕಟ್ಟಿದ ಗಂಡ ಮೇಲೆ ಕೈ ಮಾಡ್ತೀರಿ. 4 ಮಕ್ಕಳನ್ನ ಹುಟ್ಟಿಸಿದ್ಯಲ್ಲೋ, ಮುಚ್ಚೋಣ. ನನ್ ಜುಟ್ಟು ಬಿಡು, ನನ್ ಜುಟ್ಟ ವ್ಯವಸ್ಥೆ ಬಿಡು. ಈ ಸಂಪತ್ತಿಗೆ ಮದುವೆ ಆಗಬೇಕಿತ್ತು, ನಂತರ ಯಾರಿಗಾಗ್ಲಿಲ್ವಾ? ಹಲೋ, ನಿಮ್ ಯೋಗ್ಯತೆ ನಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತು. ನನ್ ಯೋಗ್ಯತೆ ಬಗ್ಗೆ ಮಾತಾಡ್ತಾರೆ ಮಗನ ಹಲ್ಲುದಿಸ್ಬಿಡ್ತೀನಿ. ನನ್ ಗಂಡನ ಹಲ್ಲುದಿಸ್ತೀನಯ್ಯ, ನಿನ್ ಸೊಂಟ ಮುರಿದು ಬಿಡ್ತೀನಿ. ನನ್ ಗಂಡನ್ ಏನ್ ಅನ್ಕೊಂಡಿದ್ಯಾ? ದೇವೇಂದ್ರ ಕಣಯ್ಯ, ದೇವೇಂದ್ರ. ಇಷ್ಟ ತನಕ ದರ್ವೇಸಿ ಬೇವರ್ಸಿ ಅಂತ ಬೈತಿದ್ದೆ, ಈಗ ದೇವೇಂದ್ರ ಆಗ್ಬಿಟ್ನಾ? ಹಲೋ, ನಾವು ಗಂಡ ಅಂತಿರೋ ಏನ್ ಬೇಕಾದ್ರೂ ಮಾಡ್ಕೋತೀವಿ. ನಿಮ್ಮಂತವ್ರ ಬಗ್ಗೆ ಆಸ್ಕರ್ ವೆಲ್ಡ್ ಏನಂತ ಗೊತ್ತಾ? ನಿಮ್ಗೆ ಹೇಳಕ್ ಹೋಗ್ತೀನಲ್ಲ, ಹಾಳಾಗ್ ಹೋಗಿ. ವೈಡ್ ಅಂತ ನೋಬಲ್ ಅಂತೆ. ನೋಡಿ ಅವನ ಚಿನ್ನ, 5ನೇ ಮಗು ಬಗ್ಗೆ ತಮ್ಮ ಅಭಿಪ್ರಾಯ ಏನು? 5ನೇ ಮಗು ಇರೋ 4 ಮಕ್ಕಳಿಗೆ ಅಂಗಿ ಇಲ್ಲ, ಚಡ್ಡಿ ಇಲ್ಲ. ಒಂದ್ ವೇಳೆ ನಾನು ನಿನಗೆ ಮೋಸ ಮಾಡಿದ್ರೆ? ಸಾಧ್ಯನೇ ಇಲ್ಲ. ನನಗ್ ಮೋಸ ಮಾಡಿದ್ರೆ ನಿನಗ್ ನೀನೇ ಮೋಸ ಮಾಡ್ಕೊಂಡ ಹಾಗೆ. ಯಾಕೆ ಗೊತ್ತಾ, ನಾನು ನೀನು ಒಂದೇ ಅಲ್ವಾ? ಯಾರಾದ್ರೂ ತಮ್ ತಾವೇ ಮೋಸ ಮಾಡ್ಕೋತಾರ? ನನ್ ಬಾಲು ಅಂತವನಲ್ಲ. ಚಿನ್ನ, ಚಿನ್ನ, ತಪ್ಪಾಯ್ತು ಕಣೆ. ಏನೋ ಕೆಟ್ಟಗಳಿಗೆ ನಿನ್ ಮೇಲೆ ಕೈ ಮಾಡಿದ್ನಲ್ಲ. ನಾನು ನಿನ್ ಮೇಲೆ ಕೈ ಮಾಡಿದ್ದೀನಿ ಬಿಡು. ನನ್ ಕೈ ಸೀದೋಗ. ನಂದು ತಪ್ಪಾಗೈತೆ. ನಿಗೇನ್ ಬೇಕು ಕೇಳೋ? ಚಂದ ಮಾಮನ್ ಬೇಕಾದ್ರೆ ತಂದ್ಕೊ. ಮೇಡಮ್, ಕಾಫಿ? ಥ್ಯಾಂಕ್ ಯು, ಬೇಡಪ್ಪ. ಓಕೆ ಮೇಡಮ್. ಪವಿತ್ರ, ಬನ್ನಿ ಲಂಚ್ಗೆ ಹೋಗೋಣ. ಇಲ್ಲ, ನೀವು ಹೋಗಿ ಮಾಡ್ಕೊಂಡ್ ಬನ್ನಿ. ಇವತ್ತು ನಂದು ಉಪವಾಸ. ಯಾಕೆ? ನನ್ನ ಗಂಡನ ಬರ್ಡೇ. ಬಾರ್ಡರ್ ಅಲ್ಲಿ ದೇಶ ಕಾಯ್ತಾ ಇರೋರ್ಗೆ ಏನು ಆಗ್ಬಾರ್ದು ಅಂತ ನಾನಿವತ್ತು ಉಪವಾಸ ಮಾಡ್ತಿದ್ದೀನಿ. ನೀವು ಹೋಗಿ ಊಟ ಮಾಡ್ಕೊಂಡ್ ಬನ್ನಿ. ಥ್ಯಾಂಕ್ ಯು. ಸರಿ, ಓಕೆ, ಬನ್ನಿ ಹೋಗೋಣ. ಸರಿ, ಹೋಗೋಣ. ಹೊತ್ತೊತ್ತಿಗೆ ತಿಂದೆ ಹೆಂಗಾಗಿದ್ಯಾ ನೋಡು. ಹೆಂಗಾಗಿನಿ? ಬರೀ ನಂಗೆ ತಿನ್ನಿಸ್ತೀಯಾ? ನೀನು ಸ್ವಲ್ಪ ತಿನ್ನು. ಹೆಂಗ್ ಸ್ವರ್ಗೋಗಿದ್ಯಾ ನೋಡು. ಮೂತಿ ನೋಡು, ಸರಿಯಾಗಿ ತಿನ್ನು. ತಗೋ. ನೀನ್ ತಿನ್ನು ಮೊದಲು, ತಿನ್ನು.
ಒಂದ್ ನಿಮಿಷ ನಿಂತ್ಕೋ. ಒಂದ್ ನಿಮಿಷ ನಿಂತ್ಕೋ. ಎಲ್ಲೋಡ ನನ್ ಬಿಟ್ಟು ಎಲ್ಲೋಡ ನಿಂತ್ಕೊಳ್ಳ. ಎಲ್ಲೋಗ್ತೀಯ? ಚೀ ಕಳ್ಳ, ಮೋಸ ಮಾಡ್ತೀಯಾ? ನಿಮ್ಮಪ್ಪ ಏ ತರ್ಲೆ. ಬೇಟೆಗಾರನ ಮಗಳು, ನನ್ನೇ ಬೇಟೆ ಆಡ್ಬಿಟ್ಟಿಲ್ಲೇ. ಹುಡುಗ ಸಿಂಗಪುರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್. ವರಸಾಮ್ಯ ತುಂಬಾ ಚೆನ್ನಾಗಿದೆ. ನೀವು ಸ್ವಲ್ಪ ಅಡ್ವಾನ್ಸ್ನ ತಳ್ಳಿ. ನಿಮ್ಮ ಮಗಳು ಲಗ್ನ ಪ್ರಶಸ್ತವಾದ ಸಮಯದಲ್ಲಿ ಆಯ್ತು ಅಂತ ತಿಳ್ಕೊಳ್ಳಿ. ನಾನು ಲಗ್ನ ಇಟ್ಟುಕೊಟ್ಟ ಮೇಲೆ ಸಮುದ್ರದ ಮೇಲಾದ್ರೂ ಸಂಸಾರ ಮಾಡ್ತಾರೆ, ಅಷ್ಟೊಂದು ಸ್ಟ್ರಾಂಗ್ ಆಗಿರುತ್ತೆ ನನ್ನ ಟೈಮು. ರಾಜ್ಯದ ಎಲ್ಲ ದೇವಸ್ಥಾನಗಳಲ್ಲೂ ಮುಖ್ಯಮಂತ್ರಿ ಹೆಸರಲ್ಲಿ ಅರ್ಚನೆ ಆಗಬೇಕು ಅಂತ ಸಲಹೆ ಕೊಟ್ಟವ್ ನಾನು. ಯಾರಪ್ಪ ನೀವು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀರಾ? ಅಲ್ಲದೆ ನಿಮ್ಮ ಶ್ರೀಮತಿಯವರ ಆರೋಗ್ಯದ ವಿಚಾರದಲ್ಲಿ ನೀವು ಯಾವ ಆಸ್ಪತ್ರೆ ಅಲಿಯೋದು ಬೇಕಾಗಿಲ್ಲ. ಒಂದು ಧನ್ವಂತರಿ ಹೋಮ ಮಾಡಿಸಿ, ಮಲಗಿದ್ದರು ಹೇಗೆ ಎದ್ದು ಕೂತ್ಕೊಳ್ತಾರೆ ನೋಡಿ. ಜಾತಕ ತಗೊಂಡ್ಬಂದಿದ್ದೀರಾ? ನಿನ್ ಜಾತಕ ಓದಕ್ ಬಂದಿದ್ದೀನಿ. ಒಂದು ನಿಮಿಷ, ಆಮೇಲೆ ಮಾಡ್ತೇನೆ. ಗುರು ಹಿರಿಯರಲ್ಲಿ ಶ್ರದ್ಧೆ, ಭಕ್ತಿ, ವಿನಯ ಇರಬೇಕು. ಹಾಗೆಲ್ಲ ಮಾತಾಡಬಾರ್ದಪ್ಪ. ಒಂದು ನಿಮಿಷ. ನವಿಲುಗರಿ ಚಾನಲ್ನ ಬಾಲಾಜಿ ಅವರಿಗೆ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ನೋಡಿಪ್ಪ, ಇವತ್ತಿನ ಭವಿಷ್ಯ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ನಾನು ಬರೋಕ್ಕಾಗೋದಿಲ್ಲ. ಹಿಂದಿನದನ್ನೇ ರಿಪೀಟ್ ಮಾಡ್ಕೊಳಕ್ಕಾಗುತ್ತೆಯೇ? ಆಗೋದಿಲ್ವೇ? ಬರಲೇಬೇಕೇ? ಆಯ್ತು ಆಯ್ತು ಆಯ್ತು. ನೋಡಿಪ್ಪ, ನಿಮ್ಮ ಆರ್ಟ್ ಡೈರೆಕ್ಟ್ರು ಅರುಣ್ ಸಾಗರ್ ಹೇಳಿಪ್ಪ, ಅವರು ಎಲ್ಲದಕ್ಕೂ ಒಂದೇ ಥರ ಸೆಟ್ ಹಾಕ್ತಾರೆ ನೋಡಿ. ನಮ್ಮದು ಧಾರ್ಮಿಕ ಕಾರ್ಯಕ್ರಮ, ನಮ್ಮ ಹಿನ್ನೆಲೆ ಭಗವದ್ಗೀತೆ ಇರಬೇಕು. ಹೇಳಿಪ್ಪ, ಸ್ವಲ್ಪ ನನ್ನ ಮನಸ್ಸಿಗೆ ಬಹಳ ಕಸವಿಸಿ ಆಗುತ್ತೆ. ಹೇಳ್ತೀರಲ್ಲ? ಅಲ್ಲದೆ ನೋಡಿ ಬಾಲಾಜಿ ಅವರೇ, ನಿಮ್ಮ ಯಜಮಾನರು ಚಂಡಿಕಾ ಹೋಮ ಮಾಡಿಸ್ತೀನಿ ಅಂತ ಹೇಳ್ತಿದ್ರು. 8ನೇ ತಾರೀಕು ಮಾಡಿಕೊಡ್ತೇನೆ, ಆಗುತ್ತೆ? ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ನೀವು ಅರ್ಜಿ ಕೊಟ್ಟೋಗಿ, ಪರಿಶೀಲನೆ ಮಾಡ್ತೀನಿ. ನಾನು ಬಂದಿರೋದು ಅರ್ಜಿ ಕೊಡಕ್ಕಲ್ಲ, ನಿನ್ನ ಪಂಚೆ ಕಿತ್ತಾಕಕ್ಕೆ. ನೀವು ಹಳೆ ಕೋಟೆಲ್ ಓದ್ತಿದ್ದ ನಿಮ್ಮ ಹಳೆ ವಿದ್ಯಾರ್ಥಿ ಬಾಲಚಂದ್ರ. ಎಲ್ಲೋ ಕೇಳದಾಗಿದೆಯಲ್ಲ. ನೀವು ತುಂಬಾ ತೊಂದರೆಯಲ್ಲಿದ್ದೀರಿ. ಸಂಕಷ್ಟಹರ ಗಣಪತಿ ಪೂಜೆ ಮಾಡಿಸಿ, ಶ್ರೀಕೃಷ್ಣನ್ ಧ್ಯಾನ ಮಾಡಿ. ಆಗೆಲ್ಲ ಕಾಲ್ ಮಾರ್ಕ್ಸು, ಈಗ ಶ್ರೀಕೃಷ್ಣನ? ಕಾರ್ಲ್ ಮಾರ್ಕ್ಸ್, ಕೃಷ್ಣ ಇಬ್ರು ಕಸಿನ್ಸ್ ಅಪ್ಪ. ಇಬ್ಬರದು ಕರ್ಮಯೋಗವೇ. ಏನೋ ಕರ್ಮಯೋಗ? ಕರ್ಮಯೋಗ ನಮ್ಮ ಬದುಕನ್ನ ಹಾಳು ಮಾಡಿ ರಾಮಕೃಷ್ಣ ಅಂತೀಯ? ಹಾಳು ಮಾಡಿ ಖುಷಿಯಾಗಿದ್ರೆ ಏನಿದು ಗಲಾಟೆ? ನಾವಿಬ್ರು ಚಡಿ ದೋಸ್ತರು, ಅದಕ್ಕೆ ಚಡಿಲಿ ನಿಲ್ಸ್ಬಿಟ್ಟ. ಅಲ್ಲೆಲ್ಲ ಕಳ್ಳ ಕಳ್ಳ
ಕಳ್ಳ ತಮಾಷೆ ಕಣೆ ಅಮ್ಮ. ತಮಾಷೆ ಮಾಡೋದನ್ನ ಬಿಟ್ಟು ಮಗುನಾದ್ರೂ ನೋಡ್ಕೊಳ್ರಿ. ಇಲ್ಲ ಬಿಡಮ್ಮ, ಇಲ್ಲ ಬಿಡು, ಇಲ್ಲ ಓನ ಬಿಡು, ಓನಮ್ಮ ಓನು. ಹುಚ್ಚಿ ಚೆನ್ನಾಗಿ ಮಾಡ್ತೀಯೋ. ದರಿದ್ರ ಮದುವೆ ಹೆರಿಗೆ ಬಾಣಂತನ ಗಂಡೆ ಸರ್ಸ ಮಕ್ಕಳು ಹೇಲು ಹುಚ್ಚೆ ಅಸಹ್ಯ. ಹೋಗಮ್ಮ ಹೋಗಮ್ಮ ಹೋಗಮ್ಮ, ಶ್ಲೋಕ ಅಭ್ಯಾಸ ಮಾಡು. ಹೋಗಮ್ಮ ಹೋಗಮ್ಮ. ಬೇಡಪ್ಪ ಬೇಡ, ನನ್ನ ಹೆಂಡತಿಗೆ ಸಿಗರೇಟ್ ಒಗೆಕಂಡ್ರೆ ಆಗಲ್ಲ. ಕೈ ತುಂಬ ವರದಕ್ಷಿಣೆ ಕೊಟ್ಟಿದ್ದಾರೆ. ಶ್ರೀಮಂತರ ಮನೆ ಹುಡುಗಿ, ಪಾಪ ಅಲ್ವಾ? ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ನಿನ್ನ ಮಾತು ಕೇಳ ಹುಡುಗಿಗೆ ಮೋಸ ಮಾಡಿದೆ. ನನ್ನ ಜೀವನ ಹಾಳಾಗೋಯ್ತು. ನೀನ್ ನನ್ನ ದಾರಿ ತಪ್ಪಿಸ್ದೆ. ದಾರಿ ತಪ್ಪೋರು ಇರೋವರೆಗೂ ದಾರಿ ತಪ್ಪಿಸೋರು ಇದ್ದೇ ಇರ್ತಾರೆ. ಅಲ್ಲ ಕಣೋ, ನಿನ್ನ ಹುಡುಗಿನ ನಾನು ಒಂದು ಸಾರಿನೂ ನೋಡೇ ಇಲ್ಲ. ಅವಳ ಬಗ್ಗೆ ನನಗೆ ಯಾವ ದ್ವೇಷನೂ ಇಲ್ಲ. ನಾನೇನು ತಮಾಷೆಗೆ ಹೇಳಿದ್ರೆ ನೀನು ಸೀರಿಯಸ್ ತಗೊಂಡ್ದ? ಜಗತ್ತಿನಲ್ಲಿ ಎಲ್ಲರನ್ನೂ ಅನುಮಾನದಿಂದ ನೋಡು, ಎಲ್ಲರನ್ನೂ ಗೇಲಿ ಮಾಡು, ಯಾರನ್ನೂ ನಂಬಬೇಡ, ಆದರೆ ನಂಬಿದಂತೆ ನಟಿಸು. ಹೆಂಗಸನ್ನು ನಂಬಬೇಡ, ಮದುವೆಯನ್ನು ನಿರಾಕರಿಸು, ಆದರೆ ಪ್ರೀತಿಯನ್ನ ಪ್ರೀತಿಯಿಂದ ಪ್ರೀತಿಸು. ಎಲ್ಲ ಕ್ಷಣ ಕುಡಿದ ಹಾಗಿರು, ಅಮಲಿನ ಸ್ಥಿತಿಯಲ್ಲಿ ಇಡೀ ಜೀವನವನ್ನು ನೋಡು. ಯಾವುದನ್ನು ನಾರ್ಮಲ್ ತಗೋಬೇಡ. ದೇವರು ಸುಳ್ಳು, ಧರ್ಮ ಸುಳ್ಳು, ಜಾತಿ ಸುಳ್ಳು, ಒಂದೇ ಸತ್ಯ. ಸಾಯಕ್ ಮುಂಚೆ ಎಲ್ಲ ಸುಖನ ಎಲ್ಲ ಕಡೆಯಿಂದ ಈರ್ಕೊಂಬಿಡಿ. ಯೌವನದಲ್ಲಿ ಅತ್ಯುತ್ತಮವಾದ ತಪ್ಪುಗಳನ್ನು ಮಾಡು, ವೃದ್ಧಾಪ್ಯವನ್ನು ಪಶ್ಚಾತ್ತಾಪಕ್ಕೆ ಮೀಸಲಿಕ್ಕಳಿ. ಪ್ರಾಮಾಣಿಕತೆಯನ್ನು ಬೇರೆಯವರಲ್ಲಿ ಮಾತ್ರ ನಿರೀಕ್ಷಿಸಿ, ಸಿಕ್ಕಿ ಬೀಳದ ಹಾಗೆ ಸುಳ್ಳನ್ನು ಹೇಳಿ, ಗೊತ್ತಾಗದಂತೆ ಕಳ್ಳತನ ಮಾಡ್ಕೊಳ್ಳಿ. ಜೀವಮಾನದಲ್ಲಿ ಒಬ್ಬ ಭ್ರಷ್ಟ ರಾಜಕಾರಣಿಯನ್ನಾದರೂ ಪ್ರಾಮಾಣಿಕವಾಗಿ ಸಾಯಿಸಕ್ಕೆ ಟ್ರೈ ಮಾಡಿ. ಇವೇ ನಮ್ಮ ಬದುಕಿನ ಸಪ್ತ ಸೂತ್ರಗಳು, ತಪ್ಪದೇ ಪರಿಪಾಲಿಸ್ಕೊಳ್ಳಿ. ನಿಜ ಹೇಳ್ತೀನಿ, ನನ್ನ ಮಾತನ್ನ ಒಬ್ಬನೇ ಒಬ್ಬ ಇಡೀ ಜಗತ್ತಲ್ಲಿ ಸೀರಿಯಸ್ ಆಗಿ ತಗತ ನನಗೆ ಗೊತ್ತಿದ್ರೆ ಆ ಮಾತುಗಳನ್ನು ಹೇಳ್ತಾನೆ ಇರಲಿಲ್ಲ. ಚೆನ್ನಾಗಿತ್ತು ಚೆನ್ನಾಗಿತ್ತು. ನೀನು ನನ್ನ ಮುಖವಾಡವನ್ನು ಕಳಿಸಿದ್ದು ತುಂಬ ಚೆನ್ನಾಗಿತ್ತು. ಸದ್ಯ ಈ TV 9 ಹಾಯ್ ಬೆಂಗಳೂರಿನಲ್ಲಿ ಇರಲಿಲ್ಲ. ಓ ಹಾಕ್ತೀಯಾ? ನಿನಗೆ ಹಾಕ್ತೀನಿ. ಬೇಡ ಬೇಡ ಬೇಡ. ಆಗೆಲ್ಲ 4 ಜನರನ್ನು ಯಾಮಾರಿಸಿದೆ. ಈಗ 1000 ಜನಕ್ಕೆ ದಾರಿ ತಪ್ಪಿಸ್ತೀಯಾ? ಅದನ್ನೇ ಬೇರೆ ಥರ ಹೇಳ್ಬೋದಲ್ಲ. 1000 ಜನ ದಾರಿ ತಪ್ಪಕ್ಕೆ ತುದಿಗಾಲಲ್ಲಿ ನಿಂತಿರ್ತಾರೆ. ಜನ ಕ್ರಾಂತಿಕಾರಿಗಳು ನಂಬಲ್ಲ, ಕಂದಾಚಾರಿಗಳು ನಂಬ್ತಾರೆ, ಬಂಡಾಯದವ್ರು ನಂಬಲ್ಲ, ಭಕ್ತಾದಿಗಳು ನಂಬ್ತಾರೆ. ಅದಕ್ಕೆ ನಾನು ಈ ಕಡೆಗೆ ಬಂದ್ಬಿಟ್ಟೆ. ಆಗೆಲ್ಲ ಕ್ರಾಂತಿ ಮಾಡ್ತಿದ್ದೆ, ಈಗ ವಾಂತಿ ಮಾಡ್ತಿದ್ಯಾ? ಏ ಬಾಲು, ಏ ಬಾಲು. ನಿನ್ನಂತವ್ರ ಮಾತು ಕೇಳಿದ್ರೆ ಜನ ಉಗ್ರಗಾಮಿಗಳಾಗ್ತಾರೆ, ವಿಕೃತರಾಗ್ತಾರೆ, ಹುಚ್ಚರಾಗ್ತಾರೆ. ಹಂಗೇನಿಲ್ಲದವ್ರೆ. ನನ್ನ ಶಿಷ್ಯರು ರಿಯಲ್ ಎಸ್ಟೇಟ್ನವ್ರವ್ರೆ, ಗಣಿತನಿಗಳವ್ರೆ, ಪೊಲಿಟಿಷಿಯನ್ಸ್ ಅವ್ರೆ, ಸಿನಿಮಾ ಪ್ರೊಡ್ಯೂಸರ್ ಆಗವ್ರೆ. ಭೂಮಿ ದುಂಡಗಿದೆ, ಆದ್ರೆ ಇನ್ಯಾವತ್ತೂ ನೀನು ನನಗೆ ಸಿಗಬೇಡ. ನಾನು ಸಿಗೋದು ಮುಖ್ಯ ಅಲ್ಲ, ನನಗೆ ನಿನ್ನ ಹುಡುಗಿ ಸಿಗಲಿ. ಪಾರ್ವತಿ ಸ್ವಯಂವರ ಹೋಮ ಮಾಡ್ಸಪ್ಪ, ನಿನ್ನ ಹುಡುಗಿ ಸಿಗ್ತಾಳೆ. ತಕ್ಷಣ ಹೋಗು. ಸಕಲ ಇಷ್ಟಾರ್ಥ ಸಿದ್ಧಿರಸ್ತು.
ಗಿಫ್ಟ್ ಏನು ಅಂತ ನೋಡೋ ಕುತೂಹಲನೂ ಇಲ್ವಾ? ನನ್ನ ಪ್ರೀತಿಯ ಗೆಳೆಯ, ಕೇಳೋ ಒಲವಿನ ಕಥೆಯ. ಉಕ್ಕಿನ ಕೋಟೆಯಲ್ಲಿ ಸಿಕ್ಕಿನ ನರಳಿದ್ದೆ, ಕತ್ತಲ ಕೋಣೆಯಲ್ಲಿ ಪಿಕ್ಕಿ ಪಿಕ್ಕಿ ಹತ್ತಿದ್ದೆ. ಬಾಲು, ನೀ ನನ್ನ ಬಾಳಿನ ಬೆಳಕು ಕಣು. ಕಣ್ಣಲ್ಲೇ ಹಣತೆ ಹಚ್ಕೊಂಡು ಮನೆ ತುಂಬ 1000 ದೀಪ ಬೆಳಗಿಸ್ತಾ ಸದಾ ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ನಾನು ರುಕ್ಮಿಣಿ ಮದುವೆ ಆಗ್ತಾ ಇದ್ದೀನಿ. ನಾನು ರುಕ್ಮಿಣಿ ಮದುವೆ ಆಗ್ತಿದ್ದೀನಿ ರೀ. ಅವಳು ನಿಮ್ ತರನೇ ತರಕಾರಿ ತರ್ತಾಳೆ, ಪಾರ್ಲರ್ ಹೋಗ್ತಾಳೆ, ಮಾರ್ನಿಂಗ್ ಪಿಕ್ಚರ್ ಹೋಗ್ತಾಳೆ, ತೋರಣ ಕಟ್ತಾಳೆ, ರಂಗೋಲಿ ಬಿಡಿಸ್ತಾಳೆ. ಅಯ್ಯೋ, ನಿಮ್ಗೆಲ್ಲ ರುಕ್ಮಿಣಿ ಯಾರು ಅಂತ ಗೊತ್ತಿಲ್ಲ ಅಲ್ವಾ? ಶಿ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಗರ್ಲ್ ಆನ್ ದಿಸ್ ಅರ್ತ್. ನಾನು ಅವಳನ್ನ ಮದುವೆ ಆಗ್ತಾ ಇದ್ದೀನಿ. ನೀವೆಲ್ಲರೂ ನನ್ನ ಮದುವೆಗೆ ಬರಬೇಕು, ಯಾರು ಮಿಸ್ ಮಾಡಬಾರ್ದು ರೀ. ಕಾಂಗ್ರಾಟ್ಸ್ ಹೇಳ್ರಿ, ನಾನು ಮದುವೆ ಆಗ್ತಾ ಇದ್ದೀನಿ. ಕಣ್ಣಲ್ಲೇ ಹಣತೆ ಹಚ್ಕೊಂಡು ಮನೆ ತುಂಬ 1000 ದೀಪ ಬೆಳಗಿಸ್ತಾ ಸದಾ ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ಬಾ ಬಾಲು. ನೀನ್ ಬಂದೇ ಬರ್ತೀಯ ಅಂತ ನನಗೆ ಗೊತ್ತಿತ್ತು. ನನ್ನ ಈ ಕಷ್ಟದಿಂದ ಪಾರ್ ಮಾಡ್ತೀಯ ಅಂತಾನೂ ಗೊತ್ತಿತ್ತು. ನನ್ ಬಾಲು ಮೋಸ್ಕಾರ ಅಲ್ಲ. ಕಡೆಗೂ ಅವನ್ ಬಂದೇ ಬಿಟ್ಟ. ಐ ಆಮ್ ಸಾರಿ, ನನ್ ಕ್ಷಮಿಸು ರುಕ್ಕು. ಯಾರ್ದೋ ಮಾತು ಕೇಳಿ ಆಗ್ಬಾರ್ದು ಅನಾಹುತ ಆಗೋಯ್ತು. ಇನ್ಯಾರ ಐಟ ಬಂದ್ರು ನಾನು ತಡೆಯಕ್ಕಾಗಲ್ಲ. ಹ, ನನ್ನ ಜೀವ ನೀನು. ನಿನ್ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ರುಕ್ಕು. ಐ ಲವ್ ಯು, ಐ ಲವ್ ಯು ಸೋ ಮಚ್. 4 ವರ್ಷದ ಹಿಂದೆ ನಾನು ಹೇಗೆ ಮಾತಾಡ್ತಿದ್ನೋ ಈಗ ನೀನ್ ಹಾಗೆ ಮಾತಾಡ್ತಿದ್ದೆ. ನನ್ನ ಜೀವನದ ಫಸ್ಟ್ ಪಾಯಿಂಟ್ ನಿನ್ ಜೀವನದ ಲಾಸ್ಟ್ ಪಾಯಿಂಟ್ ಆಯ್ತೇನೋ? ಹುಚ್ಚಪ್ಪ. ಜಗತ್ತಲ್ಲಿ ಪ್ರೀತಿ ಪ್ರೇಮಕ್ಕಿಂತ ಮುಖ್ಯವಾದ ಯಾವ್ದು ಗೊತ್ತಾ? ಹಸಿವು, ಅವಮಾನ, ಬಡತನ. ರುಕ್ಕು ರುಕ್ಕು, ನನಗೆ ಬಡವ ಅಲ್ಲ, ನನಗೆ ಸಂಪಾದನೆ ಇದೆ, ನಂದೇ ಉದ್ಯೋಗ ಇದೆ, ಸ್ವಂತ ಫ್ಲಾಟ್ ಇದೆ. ನಮಗೆ ಯಾರು ಹಂಗೂ ಇಲ್ಲ. ನಾನು ನೀನು ಇಬ್ರು ಸುಂದರವಾದ ಬದುಕು ಕಟ್ಕೋಬಹುದು. ಹಾಂ ಬಾರಕು,
ಬಾರುಕೋ ಎದ್ದೇಳು. ಅಪ್ಪ ನನ್ನ ಬಲವಂತವಾಗಿ ಮದುವೆ ಮಾಡಿಬಿಟ್ರು. ನನ್ನ ಗಂಡ ಜೂಜು ಕುಡ್ತಾ ಅಂತ ಊರು ತುಂಬ ಸಾಲ ಮಾಡಿ ನನ್ನ ಹೆರಿಗೆಗೂ ದುಡ್ಡಿಲ್ದೆ ನನ್ನ ತವ್ರ ಮನೆಗೆ ಕಳಿಸ್ಬಿಟ್ಟಿದ್ದಾರೆ. ಅಪ್ಪನ ಅಂಗಡಿನೂ ಮುಚ್ಚೋಯ್ತು. ನನ್ನ ಹೆರಿಗೆಗೆ 50-60 ಸಾವಿರ ಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಬಾಕಿ ವಸೂಲಿ ಮಾಡ್ತಿದ್ದೀನಿ ಅನ್ಕೋಬೇಡ. ನಿನ್ ಕೈಯಲ್ಲಿ ಎಷ್ಟಾಗತ್ತೋ ಅಷ್ಟು ಕೊಡು. ನನ್ನ ಮಗುನ ನಾನು ಉಳಿಸ್ಕೋಬೇಕು. ರುಕ್ಮಿಣಿ, ನಿನ್ ಮಗು ಚೆನ್ನಾಗಿರ್ಬೇಕು, ನಿಮ್ ಸಂಸಾರಕ್ಕೆ ಒಳ್ಳೇದಾಗ್ಬೇಕು. ನಾನು ನಿನಗೆ ಕೊಡ್ಬೇಕಾಗಿರೋ ಒಂದೊಂದು ಪೈಸದ ಲೆಕ್ಕನೂ ಚುಕ್ತಾ ಮಾಡ್ತೀನಿ. ಒಂದೊಂದು ಪೈಸದ ಲೆಕ್ಕನೂ ಚುಕ್ತಾ ಮಾಡ್ತೀನಿ. ಹೌದು, ನನ್ನ ಹಣದ ಲೆಕ್ಕ ನೀನ್ ಚುಕ್ತಾ ಮಾಡ್ತೀಯ. ಆದ್ರೆ ನನ್ನ ಪ್ರೇಮದ ಲೆಕ್ಕ, ನನ್ನ ಪ್ರೀತಿ ಲೆಕ್ಕ, ನನ್ನ ಭಾವನೆಗಳ ಲೆಕ್ಕ ತೀರಿಸ್ತೀಯಾ? ತೀರ್ಸಕ್ಕಾಗತ್ತಾ? ಹೇಗೋ ತೀರಿಸ್ತೀಯಾ? ಹೇಗೋ ತೀರಿಸ್ತೀಯಾ? ಹೇಗೋ ತೀರಿಸ್ತೀಯಾ? ಹೇಗೋ ತೀರಿಸ್ತೀಯಾ? ಒಲವು ಲೆಕ್ಕಾಚಾರ ಅಲ್ಲ ಕಣೋ. ಒಲವು ಲೆಕ್ಕಾಚಾರ ಅಲ್ಲ. ಅಲ್ಲ ಕಣೋ, ಅಲ್ಲ ಕಣೋ, ಖಂಡಿತ ಅಲ್ಲ. ಅಲ್ಲ ಕಣೋ, ಅಲ್ಲ ಕಣೋ. ಹಲೋ, ಯಾವ ಕಡೆ ಪ್ರಯಾಣ? ಹಳೆ ಕೊಟ್ಟಿಗೆ. ಯಾಕಿಷ್ಟು ಗಾಬರಿ ಆಗಿದ್ದೀರಾ? ಕೆಟ್ಟ ಕನಸು. ಲೌಕೇಶ, ಹೆದರ್ಕೋಬೇಡಿ, ಕೆಟ್ಟ ಕನಸುಗಳೆಲ್ಲ ನಿಜ ಆಗಲ್ಲ. ಕೆಟ್ಟ ಕನಸುಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒಂದು ದಾರಿ ಇದೆ, ಗೊತ್ತಾ? ಏನ್ ಸರ್ ಅದು? ಒಳ್ಳೆ ಕನಸುಗಳನ್ನು ಕಾಣೋದು ಅಷ್ಟೇ. ಪ್ರೀತಿ ಮಾಡೋರು ಸುಂದರವಾದ ಕನಸುಗಳನ್ನು ಕಾಣಬೇಕು. ನಿಮ್ಮ ಒಡವೆನ ಕೆಳಗೆ ಬೀಳ್ಸಿದ್ರಿ, ಮತ್ತೆ ಮತ್ತೆ ಬೀಳ್ಸಿದ್ರೆ ಸಿಗೋದು ಕಷ್ಟ. ತಗೊಳ್ಳಿ. ರುಕ್ಮಿಣಿ, ಏಯ್ ರುಕ್ಮಿಣಿ, ಅಲ್ಲೇ ನಿಂತ್ಕೋ. ರುಕ್ಮಿಣಿ, ಏಯ್ ನಿಂತ್ಕೋ. ಕತ್ತೆ ಬಡವ, ಎಷ್ಟು ಧೈರ್ಯ ನಿನಗೆ ಬರೋದಕ್ಕೆ? ಬಾ ರುಕ್ಮಿಣಿ. ಬಾಲು, ಏಯ್ ಅಪ್ಪ ಪ್ಲೀಸ್ ಅಪ್ಪ. ಹೆಚ್ಚು ಮುಂದಿಟ್ಟು ಸುಟ್ಟು ಹಾಕ್ಬಿಡ್ತೀನಿ, ಹುಷಾರ್. ಬೇಡ ನನ್ನ ರುಕ್ಮಿಣಿ. ಏಯ್ 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 ಅಂದ್ರೆ ತಂಟೆಗೆ ಬರ್ಬೇಡ, ಹುಷಾರ್. ಬಾಲು, ಏಯ್ ಏಯ್ ರುಕ್ಮಿಣಿ, ಅಲ್ಲೇ ನಿಂತ್ಕೋ. ಏಯ್ ಅಮ್ಮ, ರುಕ್ಮಿಣಿ, ರುಕ್ಮಿಣಿ, ರುಕ್ಮಿಣಿ ಹೋಗ್ಬೇಡ, ರುಕ್ಮಿಣಿ ಹೋಗ್ಬೇಡ. ಬೇಡ.
ನಾನು ಕನ್ಸು ನಿಜ ಆಗುತ್ತಾ? ಆಗಬಹುದು, ಆಗದೇನೂ ಇರಬಹುದು. ಕನಸುಗಳೇ ಬೇರೆ, ರಿಯಾಲಿಟಿನೇ ಬೇರೆ. ಓ, ನಿಮ್ಮೂರು ಬಂತು. ಇದು ರಿಯಾಲಿಟಿ. ಈಗ ನಡೆಯೋದು ನಿಜವಾದ ಕ್ಲೈಮ್ಯಾಕ್ಸ್. ಗುಡ್ ಲಕ್. ಥ್ಯಾಂಕ್ ಯು ಸರ್. ಬಾಲು, ಹೇ ಬಾಲು. ಬಾಲು, ಎಲ್ಲ ಹೋಗ್ತೀಯ ನನ್ನನ್ನು ಬಿಟ್ಟು? ಹೇ ಬಾರೋ, ನನ್ ಕಣ್ ತಪ್ಸಿ ಎಲ್ಲ ಹೋಗಿದ್ದೆ? ಬಾಲು, ಚೀಕಳ್ಳ. ಬಾರೋ ಬಾರೋ. ಯಾಕೋ ಹೇಳ್ತಿದ್ಯಾ? ಓ, ಟ್ರೈನ್ ಆಡಕ್ ಹೋಗಿದ್ಯಾ? ಅಳ್ಬಾರ್ದು ಬಾಲು, ಅಲ್ಲೆಲ್ಲ ಹೋಗ್ಬಾರ್ದು. ಗುಮ್ಮ ಬಂದು ತಿನ್ಬಿಡತ್ತೆ. ಹೇ ನೋಡು ನೋಡು, ಟ್ರೈನ್ ನೋಡು. ಹೇ ಅಲ್ಲಿ ನೋಡು, ಚಿಕ್ಕ ಪುಕ್ಕ ಟ್ರೈನು. ಟಾಟಾ ಮಾಡು, ಟಾಟಾ. ನಿಮ್ಮಪ್ಪ ಎಲ್ಲಿ ಹೋದ್ರು? ರೀ, ಬನ್ನಿ ಬೇಗ, ಟ್ರೈನ್ ಹೊರಡುತ್ತೆ. ಬಂದೆ ಇರೇ, ಯಾವಾಗ್ಲೂ ಇದ್ದಿದ್ದೆ. ಅಪ್ಪ ಬಂದ್ರು. ತಗೊಳಬಾರ್ದು ಬಿಸ್ಕೆಟ್. ರೀ, ಎಲ್ಲಿ ಹೋಗಿದ್ರಿ? ಟ್ರೈನ್ ಹೊರಟ್ಬಿಡುತ್ತೆ. ಬಿಸ್ಕೆಟ್ ತರಕ್ಕೆ ಬಾಪ ಕಣ. ಅಪ್ಪನ ಹತ್ರ ಹೋಗೋ. ಬಿಸ್ಕೆಟ್ ನೋಡಿಲ್ಲಿ. ಟಿಕೆಟ್ ನನ್ನ ಹತ್ರ ಇದೆ, ನಡೀರಿ. ಟ್ರೈನಲ್ಲಿ ಹಾಳು ಮುಳು ತಿನ್ಬೇಡಿ. ಹಸುವಾದ್ರೆ ಏನ್ ಮಾಡ್ಲಿ? ಮನೆಯಿಂದ ತಿಂಡಿ ತಂದಿದ್ದೀನಿ. ಹಂಗಾದ್ರೆ ಸರಿ. ಅಯ್ಯೋ, ನಿಮ್ಮ ಅಮ್ಮಂಗೆ ಒಂದ್ ಸೀರೆ ತಗೋಬೇಕಾಗಿತ್ತಲ್ರಿ? ಏನ್ ಅತ್ತೆ ಕಂಡ್ರೆ ಪಂಚ ಪ್ರಾಣ ಇವಳಿಗೆ. ಮುಂದಿನ ಗೌರಿ ಹಬ್ಬ ಕೊಡ್ಸಿರಾಯ್ತು ಬಿಡ.